Dear aspirants, welcome to Akka Ias Academy online classes. ಎರಡು ವಿಡಿಯೋ ಮಾಡಿದೀವಿ ಆಗ್ಲೇ ಪೊಲಿಟಿ ಟೆಸ್ಟ್ ಸಂಬಂಧಪಟ್ಟಂಗೆ. ಇನ್ನು ಮಿಕ್ಕಿರಂತಹ ಪ್ರಶ್ನೆಗಳೇನಿದೆಯಲ್ಲ ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ಕೊಡ್ತೀವಿ. ಕಮ್ ಟು ಕ್ವಶನ್ ನಂಬರ್ 58. Which of the following statements are correct about Grama Nyayalayas? Statement 1 says Grama Nyayalayas are established by high courts in consultation with the state government. Second statement says Grama Nyayalaya shall be presided only by a retired judge of the High Court. Third statement says in civil disputes Grama Nyayalayas shall not be bound by the Indian Evidence Act 1872. Select the correct answer using the code given below. ಈ ಪ್ರಶ್ನೆ ಯಾಕೆ ಬಂದಿರಬಹುದು, ಗ್ರಾಮ ನ್ಯಾಯಾಲಯ ಅಂದ್ರೇನು, ಆ ಹೆಸರೇನೆ ನಿಮಗೆ ಸೂಚಿಸುತ್ತೆ. ಏನಂದ್ರೆ ಈ ಗ್ರಾಮ ನ್ಯಾಯಾಲಯಗಳು ಸೆಟಪ್ ಆಗಿರೋಂಥದ್ದು ಅಥವಾ ಇದ್ರ ಬಗ್ಗೆ ಆಕ್ಟ್ ಬಂದಿರೋಂಥದ್ದು 2008ರಲ್ಲಿ ಗ್ರಾಮ ನ್ಯಾಯಾಲಯಸ್ ಆಕ್ಟ್ 2008 ಆಕ್ಟ್ ಏನ್ ಹೇಳ್ತಿತ್ತು ಅಂತಂದ್ರೆ ಅಟ್ಲೀಸ್ಟ್ 5000 ಗ್ರಾಮ ನ್ಯಾಯಾಲಯಗಳನ್ನ ಸೆಟಪ್ ಮಾಡಬೇಕು ಅಂತ ಇದ್ದಿದ್ದು. ಆದ್ರೆ ಆಸ್ ಆಫ್ ನೌ 12 ವರ್ಷ ಆಗಿದೆ ಈ ಲಾ ಪಾಸ್ ಆಗಿ. ಈಗ ಸದ್ಯಕ್ಕಿರೋಂಥದ್ದು 200+ ಇದೆ. ಅದ್ರ ಜೊತೆಗೆ ಮೆನಿ ಆಫ್ ದ ಸ್ಟೇಟ್ಸ್ ಲೈಕ್ ಗುಜರಾತ್, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಂಜಾಬ್ ಅಂಡ್ ಡ್ಯೂಟೀಸ್ ಲೈಕ್ ಚಂಡೀಗಢ ಇದ್ರ ಬಗ್ಗೆ ಯಾವುದೇ ಆದಂತ ಒಂದು ರೀತಿಯಾದಂತ ಕಾನೂನನ್ನ ಇನ್ನೂ ಇದು ಮಾಡಿಲ್ಲ, ಮತ್ತೆ ಕಾರ್ಯರೂಪಕ್ಕೆ ತಂದೇ ಇಲ್ಲ. ಇವ್ಯಾವನು ಸರಿಯಾದ ರೀತಿಯಲ್ಲಿ ಗ್ರಾಮ ನ್ಯಾಯಾಲಯಗಳು ನಡೀತಾ ಇಲ್ಲ. ಅದಕ್ಕೆ ಫೆಬ್ರವರಿ ಮಂತಲ್ಲಿ ಅಥವಾ ಜನವರಿ ಮಂತಲ್ಲಿ ಈ ವರ್ಷ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವನ್ನ ಡಿಸ್ಕಸ್ ಮಾಡ್ತಾರೆ. ಇಟ್ ಡಿಸ್ಕಸ್ಡ್ ಅಬೌಟ್ ದ ಗ್ರಾಮ ನ್ಯಾಯಾಲಯಸ್ ಅಂಡ್ ಇಟ್ ಟೋಲ್ಡ್ ದಟ್ these states are very much lagging in the implementation of the Grama Nyayalaya Act and you are supposed to implement within the short period of time ಅಂತೇಳಿ ಅವ್ರಿಗೆ ಎಲ್ರಿಗೂ ಸಹ 1 ಲಕ್ಷ 2 ಲಕ್ಷ ಫೈನ್ ಹಾಕಿದೆ. ಅದಕ್ಕೋಸ್ಕರನೇ ಈ ವಿಚಾರವನ್ನ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗ್ರಾಮ ನ್ಯಾಯಾಲಯಗಳ ಬಗ್ಗೆ ನೀವು ಓದ್ಬೇಕಾಗತ್ತೆ. ನೀವು ಗ್ರಾಮ ನ್ಯಾಯಾಲಯ ಬಗ್ಗೆನೂ ಓದ್ಬೇಕು, ನಂತರದಲ್ಲಿ ಲೋಕ್ ಅದಾಲತ್ ಬಗ್ಗೆನೂ ಸ್ವಲ್ಪ ಓದ್ಕೊಂಡಿದ್ರೆ ಉತ್ತಮ. ಈ ಗ್ರಾಮ ನ್ಯಾಯಾಲಯ ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇದರ ಹೆಸರೇನಿದೆಯಲ್ಲ ಇದನ್ನ ಈ ಗ್ರಾಮ ನ್ಯಾಯಾಲಯದ ಬಗ್ಗೆ ನಾನು ಕ್ಲಾಸಲ್ಲಿ ನಿಮ್ಗೆ ಪೂರ್ತಿಯಾಗಿ ಬಿಡಿಸಿ ಹೇಳಿಲ್ಲ, ನನಗೆ ಇದೆಲ್ಲೋ ಮಿಸ್ ಆಗಿದೆ. ಸೊ ಲೆಟ್ಸ್ ಟೇಕ್ ಅಪ್ ದ ಗ್ರಾಮ ನ್ಯಾಯಾಲಯಸ್ ಇನ್. ಏನು ಗ್ರಾಮ ನ್ಯಾಯಾಲಯ ಅಂದ್ರೆ ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಗ್ರಾಮ ನ್ಯಾಯಾಲಯ ಅಂತಂದ್ರೆ ವಿಲೇಜ್ ಕೋರ್ಟ್ಸ್ ಅಂತ, ಅಂದ್ರೆ ಹಳ್ಳಿನಲ್ಲಿ ಕೋರ್ಟ್ಗಳನ್ನ ನಿರ್ಮಾಣ ಮಾಡುವಂತಹ ಒಂದು ಕೆಲಸ ಈ ಗ್ರಾಮ ನ್ಯಾಯಾಲಯ ಆಕ್ಟ್ ಇಂದ ಇರೋಂಥದ್ದು. ಗ್ರಾಮ ನ್ಯಾಯಾಲಯ ಆಕ್ಟ್ ವಾಸ್ ಪಾಸ್ಡ್ ಇನ್ 2008 ಪಾಸ್ ಆಗಿರೋಂಥದ್ದು. ಅದ್ರ ಇಂಟೆನ್ಷನ್ ಇದ್ದಿದ್ದು ಟು ಸೆಟ್ ಅಪ್ ದ ವಿಲೇಜ್ ಕೋರ್ಟ್ಸ್. ವಿಲೇಜ್ ಕೋರ್ಟ್ಸ್ ಅಂತಂದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಕೋರ್ಟ್ ಬಿಲ್ಡಿಂಗ್ ಏನಾದರೂ ಸಾಧ್ಯವಾದ್ರೆ ಆ ಕೋರ್ಟ್ ಬಿಲ್ಡಿಂಗ್ ನ ಕಟ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಮೊಬೈಲ್ ಕೋರ್ಟ್ಸ್ ನ ಸೆಟಪ್ ಮಾಡಬೇಕು ಅಂತೇಳಿ ಇದರ ಇಂಟೆನ್ಷನ್ ಇದ್ದಿದ್ದು. ಇದರ ಉದ್ದೇಶ ಇಷ್ಟೇ ಇದ್ದಿದ್ದು ಏನಂತಂದ್ರೆ ದೋಸ್ ಹೂ ಆರ್ ರಿಸೈಡಿಂಗ್ ಇನ್ ದ ವಿಲೇಜಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಬ್ಯಾಕ್ ಟು ಡಿಸ್ಟ್ರಿಕ್ಟ್ ಕೋರ್ಟ್. ಯಾವ್ದೋ ಸಣ್ಣ ಪುಟ್ಟ ವಿಚಾರ ಇರುತ್ತೆ, ಆ ಸಣ್ಣ ಪುಟ್ಟ ವಿಚಾರಕ್ಕೆ ಎಲ್ಲದಕ್ಕೂ ಅವರು ಹಳ್ಳಿಯಿಂದ ಪೇಟೆಗೆ ಬಂದು ಅಲ್ಲಿ ಅವ್ರ ನ್ಯಾಯವನ್ನ ಪಡಿತಾರೆ ಅಂತಂದ್ರೆ ಅವ್ರಿಗೆ ತುಂಬಾ ದುಬಾರಿ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಇಂಟೆನ್ಷನ್ ಇದ್ದಿದ್ದೇನು ಅಂತಂದ್ರೆ ಸ್ಪೀಡಿ ರಿಡ್ರೆಸಲ್ ಆಫ್ ದ ಡಿಸ್ಪ್ಯೂಟ್ಸ್ ಆನ್ ಒನ್ ಸೈಡ್ ಅಂಡ್ ಇಟ್ ಶುಡ್ ಬಿ ಅಕ್ಸೆಸಿಬಲ್ ಆರ್ ಅಫೋರ್ಡಬಲ್ ರೇಟ್ಸ್ ಅಲ್ಲಿ ಇರಬೇಕು ಅಂತ. ಸೊ ಟು ಪ್ರೊವೈಡ್ ದ ಜಸ್ಟಿಸ್ ಅಟ್ ದ ಡೋರ್ ಸ್ಟೆಪ್ಸ್ ಅಂತ. ಹಳ್ಳಿ ಜನರೇನಿದಾರಲ್ಲ ಅವ್ರು ಪಡ್ತಾ ಇರೋಂಥ ಕಷ್ಟ, ಅವ್ರ ಮಧ್ಯೆ ಇರೋಂಥ ವ್ಯಾಜ್ಯ, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಎನಿ ಆಫ್ ದ ಮನಿ ಆರ್ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಲ್ಯಾಂಡ್ ಇಶ್ಯೂಸ್, ಯಾವ ಇಶ್ಯೂನಾರ ಇರಲಿ, ಟ್ರೇಡ್ ಇಶ್ಯೂನಾರ ಇರಲಿ, ಏನಾದ್ರೂ ಇರಲಿ, ಆ ಜನರಲ್ಲಿ ಇರುವಂತಹ ಕಷ್ಟಗಳನ್ನ ಅವರ ಜಾಗದಲ್ಲೇನೆ ಅಂದ್ರೆ ಹಳ್ಳಿನಲ್ಲೇನೆ ಅಥವಾ ಯಾವುದೋ ಒಂದು ಗ್ರೂಪ್ ಆಫ್ ವಿಲೇಜಸ್ ಅನ್ನ ಒಟ್ಟಿಗೆ ಸೇರಿಸಿ ಅವ್ರಿಗೆ ಅಲ್ಲಿ ಅವರ ಮನೆ ಬಾಗಿಲಿನಲ್ಲಿ ನ್ಯಾಯವನ್ನ ಒದಗಿಸ್ಕೊಡುವಂತಹ ಇಂಟೆನ್ಷನ್ ನ ಇಟ್ಕೊಂಡು ಈ ಒಂದು ಆಕ್ಟ್ ನ ಪಾಸ್ ಮಾಡಿದ್ರು 2008ರಲ್ಲಿ. ಆದ್ರೆ 12 ವರ್ಷ ಆದ್ರೂ ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಈ ವರ್ಷದ 2020 ಇದು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. 2020 ಕೇವಲ 200+ ಗ್ರಾಮ ನ್ಯಾಯಾಲಯಸ್ ಆರ್ ಆಪರೇಟಿಂಗ್ ಇನ್ ಇಂಡಿಯಾ ಆಸ್ ಆಫ್ ನೌ. ಇಂಟೆನ್ಷನ್ ವಾಸ್ 5000 ಗ್ರಾಮ ನ್ಯಾಯಾಲಯಸ್ ನ ಕಟ್ಟಬೇಕು ಅಂತ. ಈ ಕ್ವಶನ್ ಯಾಕೆ ಬಂದಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಅಪ್ ದಿಸ್ ಇಶ್ಯೂ ಇನ್ ದ ಮಂತ್ ಆಫ್ ಫೆಬ್ರವರಿ ಸೇಯಿಂಗ್ ದಟ್ ಇಟ್ ಬ್ಲೇಮ್ಡ್ ಈಚ್ ಅಂಡ್ ಎವ್ರಿ ಸ್ಟೇಟ್, ಮೋಸ್ಟ್ ಆಫ್ ದ ಸ್ಟೇಟ್ಸ್ ಡಿಂಟ್ implement this act in a proper manner and they didn't appoint the judiciary official to conduct the ಗ್ರಾಮ ನ್ಯಾಯಾಲಯಸ್ ಅಥವಾ ವಿಲೇಜ್ ಕೋರ್ಟ್ಸ್ ಅಂತ. ಸೊ ಇಲ್ಲಿದೆ ನೋಡಿ, ಈ ಒಂದು ಗ್ರಾಮ ನ್ಯಾಯಾಲಯ ಆಕ್ಟ್ ಅಲ್ಲಿ ಇರುವಂತಹ ಪ್ರಾವಿಷನ್ಸ್ ನಾವು ಕರೆಕ್ಟ್ ಆಗಿ ಗಮನಿಸಿದ್ರೆ ಆ ಪ್ರಾವಿಷನ್ ಏನ್ ಹೇಳುತ್ತೆ ಅಂತಂದ್ರೆ ಫಸ್ಟ್ ದೇರ್ ಶುಡ್ ಬಿ ಗ್ರಾಮ ನ್ಯಾಯಾಧಿಕಾರಿ. ಎಲ್ಲಾ ಗ್ರಾಮಾಲಯ ಅಥವಾ ಗ್ರಾಮ ನ್ಯಾಯಾಲಯ ಅಥವಾ ವಿಲೇಜ್ ಕೋರ್ಟ್ಸ್ಗೆ ಒಬ್ರು ನ್ಯಾಯಾಧಿಕಾರಿಯನ್ನ
ಅಪಾಯಿಂಟ್ ಮಾಡಬೇಕು. ಇವ್ರನ್ನ ಯಾವ ರೀತಿಯಾಗಿ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ನಮೆಂಟ್ ಶುಡ್ ಅಪಾಯಿಂಟ್ ದೆಮ್ ವಿತ್ ಕನ್ಸಲ್ಟೇಷನ್ ವಿತ್ ದ ಹೈಕೋರ್ಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಶುಡ್ create the infrastructure or set up the village courts or the grama nyayalayas with in consultation with the high court. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಟು ಸೆಟ್ ಅಪ್ ದ ವಿಲೇಜ್ ಕೋರ್ಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದ ಹೈ ಕೋರ್ಟ್. ಇಟ್ ಇಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೈ ಕೋರ್ಟ್ ಟು ಸೆಟ್ ಅಪ್ ದ village courts or the grama nyayalayas, but it will give the input or suggestion. Based on the input or suggestion given by the high court, state government supposed build the village courts and to appoint the ಗ್ರಾಮ ನ್ಯಾಯಾಧಿಕಾರೀಸ್. ಈ ಗ್ರಾಮ ನ್ಯಾಯಾಧಿಕಾರಿಗಳು ಯಾರು ಇರ್ತಾರೆ ಅಂತಂದ್ರೆ ಇವಾಗ ನಾವು ನೋಡುವಂಥದ್ದು ಡಿಸ್ಟ್ರಿಕ್ಟ್ ಜಡ್ಜಸ್ಗಳನ್ನ ನೋಡ್ತೀವಿ. ಆ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಲೋಯೆಸ್ಟ್ ಆರ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಇರೋಂಥ ನಮ್ಮ ಜುಡಿಷಿಯರಿನಲ್ಲಿ ವಿ ಹಾವ್ ಸುಪ್ರೀಂ ಕೋರ್ಟ್ ಅಟ್ ದ ಅಪೆಕ್ಸ್, ದೆನ್ ದ ಹೈ ಕೋರ್ಟ್ ಅಂಡ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಸಬಾರ್ಡಿನೇಟ್ ಕೋರ್ಟ್ಸ್. ಆ ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಲೋಯೆಸ್ಟ್ ಜಡ್ಜ್ ಅಥವಾ ಲೋಯೆಸ್ಟ್ ಪೊಸಿಷನ್ ಆಫ್ ದ ಜಡ್ಜ್ ಯಾವುದು ಅಂತಂದ್ರೆ ದಿಸ್ ಇಸ್ ದ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್. ಇವರೇನಿದಾರಲ್ಲ ಇವರೇನೆ ಲೋಯೆಸ್ಟ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅವರ್ ಜುಡಿಷಿಯರಿ, ಲೋವರ್ ಲೆವೆಲ್ ಅಲ್ಲಿ ಇರೋಂಥ ಈ ಜಡ್ಜ್ ಏನಿದಾರಲ್ಲ ದ ಜಡ್ಜ್ ವಿಲ್ ಬಿ ಅಪಾಯಿಂಟೆಡ್ ಆಸ್ ಗ್ರಾಮ ನ್ಯಾಯಾಧಿಕಾರಿ. ನೀವು ಇಲ್ಲಿ ಕರೆಕ್ಟಾಗಿ ಒಂದು ಅಬ್ಸರ್ವ್ ಮಾಡಬೇಕು ಏನಂತಂದ್ರೆ ಅಂಡರ್ ದ ಗ್ರಾಮ ನ್ಯಾಯಾಲಯ ಆಕ್ಟ್ ದೇ ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ಕೋರ್ಟ್ ಆರ್ ದೇ ಆರ್ ನಾಟ್ ಟೇಕಿಂಗ್ ಅವೇ ದ ಪವರ್ಸ್ ಆಫ್ ಎನಿ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದೇ ಆರ್ ಆಸ್ಕಿಂಗ್ ದ ಮ್ಯಾಜಿಸ್ಟ್ರೇಟ್ ಟು ಕಮ್ ಇನ್ ಟು ವಿಲೇಜಸ್. ಹಳ್ಳಿಗೆ ಬಂದು ಅಲ್ಲಿ ನ್ಯಾಯವನ್ನ ಜನರ ಮನೆ ಬಾಗಿಲಿನಲ್ಲೇ ಅಥವಾ ಅವರ ಹತ್ತಿರದ ಜಾಗದಲ್ಲೇ ಒದಗಿಸ್ಕೊಡ್ಬೇಕು ಅಂತ ಇರೋದು ಬಿಟ್ರೆ ಇಲ್ಲಿ ಹೊಸದಾಗಿ ಕೋರ್ಟ್ನ ಅಥವಾ ಹಿಂದೆ ಇದ್ದಂತಹ ಜುಡಿಷಿಯರಿಗೆ ಇದ್ದಂತಹ ಪವರ್ಸ್ ನ ತೆಗೆದು ಈ ಗ್ರಾಮ ನ್ಯಾಯಾಲಯಕ್ಕೆ ಕೊಡ್ತಾ ಇಲ್ಲ. ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಜಡ್ಜ್ ಏನಿದಾರಲ್ಲ ಆ ಜಡ್ಜ್ ಅನ್ನೇ ಇವರು ಗ್ರಾಮ ನ್ಯಾಯಾಧಿಕಾರಿ ಅಂತೇಳಿ ನೇಮಕ ಮಾಡ್ತಾರೆ. ಸೊ ಇವು ಯಾವ ಕೇಸಸ್ ನ ತಗೋಬಹುದು ಅಂತಂದ್ರೆ ಇಟ್ ಕ್ಯಾನ್ ಟೇಕ್ ಅಪ್ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್. ಅದು ದುಡ್ಡಿನ ಇದ್ರ ಮೇಲೆ ಹೋಗುತ್ತೆ, ಸ್ವಲ್ಪ ಇಲ್ಲಿವರೆಗೂ ಅದಕ್ಕೊಂದು ಲಿಮಿಟ್ ಇದ್ದೇ ಇರುತ್ತೆ. ಸೊ ಇಟ್ ಕ್ಯಾನ್ ಟೇಕ್ ಅಪ್ ದ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್. ಮತ್ತೆ ಇದು ಯಾವ ಆಧಾರದ ಮೇಲೆ ವರ್ಕ್ ಮಾಡುತ್ತೆ, ಈ ಕೇಸಸ್ನೆಲ್ಲ ತಗೊಂಡು ಯಾವ ರೀತಿಯಾಗಿ ಡಿಸ್ಪ್ಯೂಟ್ ನ ಇದು ಮಾಡುತ್ತೆ ಅಂತ ರಿಡ್ರೆಸಲ್ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಪ್ರಿನ್ಸಿಪಲ್ ಆಫ್ ನಾಟ್ ನ್ಯಾಚುರಲ್ ಜಸ್ಟಿಸ್ ನಾಟ್ ಬೇಸ್ಡ್ ಆನ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆರ್ ನಾಟ್ ಬೇಸ್ಡ್ ಆನ್ ದ ಎವಿಡೆನ್ಸ್ ಆಕ್ಟ್. ನಮ್ಮ ರೆಗ್ಯುಲರ್ ಕೋರ್ಟ್ ಏನಿದೆಯಲ್ಲ ಆ ಕೋರ್ಟ್ ಎಲ್ಲದನ್ನು ಯಾವ ಆಧಾರದ ಮೇಲೆ ವರ್ಕ್ ಮಾಡ್ತವೆ ಅಂತಂದ್ರೆ ದೇ ವಿಲ್ ಲುಕ್ ಇನ್ ಟು ದ ಇಶ್ಯೂ ಬೇಸ್ಡ್ ಆನ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ CRPC ಆರ್ ದ IPC ಆರ್ ದ ಎವಿಡೆನ್ಸ್ ಆಕ್ಟ್. ಇವುಗಳ ಆಧಾರದ ಮೇಲೆ ಅದು ವರ್ಕ್ ಮಾಡುತ್ತೆ. ಆದ್ರೆ ಇಲ್ಲಿ ಗ್ರಾಮ ನ್ಯಾಯಾಲಯ ಏನಿದೆಯಲ್ಲ ಈ ಗ್ರಾಮ ನ್ಯಾಯಾಲಯದ ಇಂಟೆನ್ಷನ್ ಇದ್ದಿದ್ದೇನು ಅಂತಂದ್ರೆ ದೇ ವಿಲ್ ವರ್ಕ್ ಆನ್ ದ ಬೇಸಿಸ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನ್ಯಾಯ ಅಂತಿದೆ. ಈ ಒಂದು ಟಾಪಿಕ್ ಎಂಡ್ ಆದ್ಮೇಲೆ ನಾನು ಅದನ್ನ ಪೂರ್ತಿಯಾಗಿ ಬಿಡಿಸಿ ಹೇಳ್ತೀನಿ ಏನ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಏನು ಅಂತ. ಯು ಜಸ್ಟ್ ರಿಮೆಂಬರ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಟು create the infrastructure. It is a responsibility of the state government to appoint the nyayadhikari and the court which will be taking up the issues or which will be conducting the sessions in the villages will take up the civil and criminal cases, and it will work on the basis of principle of natural justice, not on the principles or the procedure established by the CRPC or the evidence act. IPC ಅಥವಾ CRPC ಇದ್ರ ಮೇಲೆ ಮಾಡೋದಿಲ್ಲ ಅದು. It will work on the principle of natural justice. Whether it is a separate system of court ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ನಾಟ್ ದ ಸಪರೇಟ್ ಸಿಸ್ಟಮ್ ಆಫ್ ದ ಕೋರ್ಟ್ ಆರ್ ಇಟ್ ಇಸ್ ನಾಟ್ ರೆಡ್ಯೂಸಿಂಗ್ ದ ಪವರ್ಸ್ ಆಫ್ ದ ಕೋರ್ಟ್ ವಿಚ್ ಇಸ್ ಬೀನ್ ಗಿವನ್ ಟು ದ subordinate courts, but he is asking the first level of subordinate judge to come and work in the villages so that it will be faster and it will be speedier and it will be accessible. Our justice will be affordable and accessible to the rural people. So ಇದಕ್ಕೆ ಇಷ್ಟು ಒಳ್ಳೆ ಉದ್ದೇಶ ಇಟ್ಕೊಂಡಿರೋಂತಹ ಒಂದು ಆಕ್ಟ್ ಅದು ಯಾಕೆ ಕಾರ್ಯರೂಪಕ್ಕೆ ಬಂದಿಲ್ಲ, ವೈ ಇಟ್ ಈಸ್ ಫೇಲ್ಯೂರ್, ಅದನ್ನ ಏನಕ್ಕೆ ಅದು ಫೇಲ್ಯೂರ್ ಕರೆಕ್ಟಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಂದ್ರೆ ಅದ್ರ ರೀಸನ್ಸ್ ಚೆಕ್ ಮಾಡಿದ್ರೆ ಒಂದು 4 ಹಂತದಲ್ಲಿ ಚೆಕ್ ಮಾಡ್ಬೋದು. ಫಸ್ಟ್ ಪ್ಲೇಸ್ ಗೋಸ್ ಟು ಸ್ಟೇಟ್ ಗವರ್ನಮೆಂಟ್. ಆ ಸ್ಟೇಟ್ ಗವರ್ನಮೆಂಟ್ ನೀವು ಇವತ್ತು ನೋಡಿದ್ರೆ ಇಟ್ ಇಸ್ ನಾಟ್ ಬಿನ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಇನ್ ಗುಜರಾತ್, ನಾಟ್ ಬಿನ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಇನ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಂಜಾಬ್, ಛತ್ತೀಸ್ಗಢ, ಚಂಡೀಗಢ ಅಥವಾ ಹಲವಾರು ಕಡೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ವೆರೆವರ್ ಇಟ್ ಈಸ್ ವರ್ಕಿಂಗ್ ಆರ್ ವೆರೆವರ್ ಇಟ್ ಈಸ್ ಬಿನ್ ಸೆಟ್ ಅಪ್ ಇಟ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ದಟ್ ಇಸ್ ದ ಇಶ್ಯೂ. ಅದಕ್ಕೆ ಕಾರಣಗಳನ್ನ ಎಕ್ಸ್ಪರ್ಟ್ಸ್ ಏನ್ ಹುಡುಕ್ತಾರೆ ಅಂತಂದ್ರೆ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಪೊಲಿಟಿಕಲ್ ವಿಲ್. State government is not willing to implement the acts which is been or the model act which is been given by the central government. That is the political will. Then they are speaking about the financial constraints.
ಸೊ ಸ್ಟೇಟ್ಸ್ ಆರ್ ನಾಟ್ ಹ್ಯಾವಿಂಗ್ ದ ಎನಫ್ ಫಂಡ್ ಟು ಕ್ರಿಯೇಟ್ ಎ ಗ್ರಾಮ ನ್ಯಾಯಾಲಯ. ಆಸ್ ಪರ್ ದ ಸರ್ವೆ ಅಥವಾ ಆಗಿನ ಕಾಲದಲ್ಲಿ ಒಂದು ಕಮಿಟಿ ಸೆಟಪ್ ಮಾಡಿದ್ರು, ಎಷ್ಟು ಖರ್ಚು ಬರುತ್ತೆ ಒಂದು ಇದನ್ನ ವಿಲೇಜ್ ಕೋರ್ಟ್ನ ಸೆಟಪ್ ಮಾಡೋದಕ್ಕೆ ಅಥವಾ ಬಿಲ್ಡಿಂಗ್ ನ ಕಟ್ಸೋದಕ್ಕೆ, ಅಲ್ಲಿಗೆ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ. ಇನ್ ಕೇಸ್ ಬಿಲ್ಡಿಂಗ್ ನ ಕಟ್ಸಕ್ಕಾಗ್ಲಿಲ್ಲ ಅಂತಂದ್ರೆ ಒಂದು ವೆಹಿಕಲ್ ನ ತಗೋಬೇಕು, ಆ ವೆಹಿಕಲ್ ನಲ್ಲಿ ಮೊಬೈಲ್ ಕೋರ್ಟ್ ನ ಮಾಡಬೇಕು ಅಂತ ಇದ್ದಿದ್ದು. ಆ ಮೊಬೈಲ್ ಕೋರ್ಟ್ ಮಾಡಬೇಕು ಅಂತಂದ್ರೆ ಆ ವೆಹಿಕಲ್ಗೆ ಅಲ್ಲಿರೋಂತಹ ಒಂದು ಎಲ್ಲ ವ್ಯವಸ್ಥೆನ ಮಾಡಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಇನ್ 2008 and 9 ಇಟ್ ಸೆಲ್ಫ್ ಇಟ್ ವಾಸ್ ಅರೌಂಡ್ 1 crore. ಇವಾಗ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಸೊ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಸ್ಟೇಟ್ಸ್ ಆರ್ ಅನೇಬಲ್ ಟು ಬಿಲ್ಡ್ ದ ಮೊಬೈಲ್ ಕೋರ್ಟ್ಸ್ ಆರ್ ಟು ಬಿಲ್ಡ್ ದ ಕೋರ್ಟ್ ಬಿಲ್ಡಿಂಗ್ಸ್. ಇದಾಯ್ತು. ಇದಾದ ನಂತರದಲ್ಲಿ ಬರೋ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ಫ್ರಾಸ್ಟ್ರಕ್ಚರ್. ಟು ಸೆಟ್ ಅಪ್ ಎ ಕೋರ್ಟ್ ವಿ ಡೂ ರಿಕ್ವೈರ್ ಎಲೆಕ್ಟ್ರಿಸಿಟಿ, ವಿ ಡೂ ರಿಕ್ವೈರ್ ಇಂಟರ್ನೆಟ್ ಕನೆಕ್ಷನ್. ದೇರ್ ಮೈಟ್ ಬಿ ಸಮ್ ಸಿಚುವೇಶನ್ ದಟ್ ಈ ಜಡ್ಜ್ ಏನಿದ್ದಾರೆ ಇಲ್ಲಿ ಕೂತು ದೇ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಡಿಸ್ಟ್ರಿಕ್ಟ್ ಜಡ್ಜ್ ಆರ್ ದೇ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಹೈಕೋರ್ಟ್ ಜಡ್ಜ್, ಯಾವುದೋ ಒಂದು ವಿಚಾರವಾಗಿ ಏನಕ್ಕಾರ ಇರ್ಬೋದು. ನೆಕ್ಸ್ಟ್ ಅಲ್ಲಿಗೆ ಬೇಕಾಗಿರೋಂತಹ ವ್ಯವಸ್ಥೆ ಇನ್ ಟೋಟಲ್ ರೋಡ್ ಇರ್ಬೋದು, ಕನೆಕ್ಟಿವಿಟಿ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂಥವು ಈ ವಿಚಾರಗಳು. ಇಫ್ ಯು ಲುಕ್ ಇನ್ ಟು ದೀಸ್ ಇಶ್ಯೂಸ್ ಇನ್ ಮೆನಿ ಆಫ್ ದ ಸ್ಟೇಟ್ಸ್ ದೀಸ್ ಇಶ್ಯೂಸ್ ಆರ್ ಲ್ಯಾಗಿಂಗ್. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಫಾರ್ ದ ಫೇಲ್ಯೂರ್ ಆಫ್ this Grama Nyayalaya Act is lies with the state government because of the infrastructure backwardness. Next thing is High Court. It is under the Grama Nyayalaya Act, it is the responsibility of the High Court to give the suggestion to state government to form the or to formulate this to implement the provisions of this Grama Nyayalaya Act. ಈ ಹೈಕೋರ್ಟ್ ಏನಿದೆಯಲ್ಲ, ಈ ಹೈಕೋರ್ಟ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಪ್ರೆಷರ್ನ ಹಾಕ್ಬೇಕಿತ್ತು. ಈಗ ಸದ್ಯಕ್ಕಿರೋಂಥ ಪರಿಸ್ಥಿತಿನಲ್ಲಿ ಇಡೀ ಭಾರತ ದೇಶದಲ್ಲಿ 3.5 crore ಕೇಸಸ್ ಪೆಂಡಿಂಗ್ ಇದೆ. ಆ ಕೇಸಸ್ ಪೆಂಡಿಂಗ್ ಇರೋದ್ರಲ್ಲಿ 2.5 crore ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಇದೆ. ಸಬಾರ್ಡಿನೇಟ್ ಕೋರ್ಟ್ಸ್ ಅಂದ್ರೆ ಹೈಯರ್ ಜುಡಿಷಿಯರಿ, ಇನ್ನೊಂದು ಸಬಾರ್ಡಿನೇಟ್ ಅಂತ ನಾವು ಕಾಣ್ತೀವಿ. ವೆನ್ ವಿ ಕಾಲ್ ಇಟ್ ಆಸ್ ಹೈಯರ್ ಜುಡಿಷಿಯರಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಬರ್ತವೆ. ವೆನ್ ವಿ ಕಾಲ್ ಸಬಾರ್ಡಿನೇಟ್ ಅಲ್ಲಿಂದ ಕೆಳಗಡೆ ಇರೋಂಥದ್ದು ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಇರ್ಬೋದು ಅಥವಾ ಅದರ್ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದೆಯಲ್ಲ ಅದು. ಇಲ್ಲಿ 2.5 crore ಕೇಸಸ್ ಪೆಂಡಿಂಗ್ ಇದೆ. ಈ ಸಬಾರ್ಡಿನೇಟ್ ಕೋರ್ಟ್ದು ಪವರ್ ಯಾರ ಹತ್ರ ಇದೆ ಅಂತಂದ್ರೆ ಇವನ್ನ ಅಪಾಯಿಂಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಯಾವ್ದು ಇದ್ರಾದ್ರು ಅದೆಲ್ಲದು ಇರೋಂಥದ್ದು ಹೈಕೋರ್ಟ್ ಹತ್ರ. ಹೈಕೋರ್ಟ್ ಇಸ್ ಗೋಯಿಂಗ್ ಟು ಅಪಾಯಿಂಟ್ ದ ಜಡ್ಜಸ್ ಫಾರ್ ಸಬಾರ್ಡಿನೇಟ್ ಕೋರ್ಟ್. ಸೊ ಇಲ್ಲಿ ಈ ಸಬಾರ್ಡಿನೇಟ್ ಕೋರ್ಟ್ ಇದನ್ನ ಚೆಕ್ ಮಾಡಿದ್ರೆ 5,000 ಪೋಸ್ಟು ಖಾಲಿ ಇದೆ, ವೇಕೆನ್ಸಿ ಇದೆ. ಸೊ ಹೈಕೋರ್ಟ್ ಹ್ಯಾಸ್ ನಾಟ್ ಎಕ್ಸರ್ಟೆಡ್ ಎನಿ ಪ್ರೆಷರ್ ಆನ್ ದ ಸ್ಟೇಟ್ ಗವರ್ನಮೆಂಟ್ ಆನ್ ಒನ್ ಸೈಡ್ ಅಂಡ್ ಇಟ್ ಈಸ್ ನಾಟ್ ವಿಲ್ಲಿಂಗ್ ಟು ಅಪಾಯಿಂಟ್ ದ ರಿಮೈನಿಂಗ್ ಪೋಸ್ಟ್. ಇಲ್ಲಿರೋಂಥ 5,000 ವೇಕೆನ್ಸಿ ಏನಿದಾವಲ್ಲ ಅದನ್ನ ಮಾಡಿಲ್ಲ. ಹಾಗಾಗಿ ದಿಸ್ ಗ್ರಾಮ ನ್ಯಾಯಾಲಯ ಆಕ್ಟ್ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ, ವೈಟ್ ಇಸ್ ಫೇಲ್ಯೂರ್ ಅಂತಂದ್ರೆ ಆನ್ ಒನ್ ಸೈಡ್ ಸ್ಟೇಟ್ ಗೌರ್ಮೆಂಟ್ ಕಾರಣ ಆದ್ರೆ ಆ ರಾಜ್ಯದಲ್ಲಿರುವಂತ ಹೈಕೋರ್ಟ್ ಇನ್ನೊಂದ್ ಕಡೆಗೆ ಕಾರಣ ಆಗುತ್ತೆ. ದೆನ್ ಇಫ್ ಯು ಕಮ್ ಟು ದ ಲಾಯರ್ಸ್ ಅಥವಾ ಅಡ್ವೊಕೇಟ್ಸ್, ದೋಸ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಡಿಸ್ಟ್ರಿಕ್ಟ್, ಇಲ್ಲಿ ಯಾವ್ದಾರ ಒಂದು ಪಟ್ಟಣದಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಅತಿ ಹೆಚ್ಚು ಜನ ಬರ್ತಾರೆ, ಅತಿ ಹೆಚ್ಚು ಜನ ಅವ್ರ ಹತ್ರ ಕೆಲಸಕ್ಕೆ ಹುಡ್ಕೊಂಡು ಬರ್ತಾರೆ. ಸೊ ನಂಬರ್ ಆಫ್ ಕೇಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಇಫ್ ದೇ ವಿಸಿಟ್ ದ ವಿಲೇಜಸ್, ಅಲ್ಲಿಗೆ ಏನಾರು ಹೋದ್ರು ಅಂತಂದ್ರೆ ದೇ ಹ್ಯಾವ್ ಟು ಸರ್ವ್ ದ ಇಶ್ಯೂಸ್ ವಿಚ್ ಅರೈಸಸ್ ಇನ್ ದಟ್ ವಿಲೇಜ್ ಆರ್ ದ ನೈಬರಿಂಗ್ ವಿಲೇಜ್. ಅಲ್ಲಿ ಅವರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೇನೆ ಲಾಯರ್ಸ್ ಆಗಲಿ, ಅಡ್ವೊಕೇಟ್ಸ್ ಆಗಲಿ ಅಥವಾ ನೋಟರೀಸ್ ಆಗಲಿ, ದೇ ವಾಂಟ್ ಟು ಸ್ಟೇ ಇನ್ ದ ಟೌನ್ ಪ್ಲೇಸಸ್ ಕಂಪೇರ್ಡ್ ಟು ದ ವಿಲೇಜಸ್. ನೆಕ್ಸ್ಟ್ ಥಿಂಗ್ ಈಸ್ ಪೊಲೀಸ್. ಈಗ ಪೊಲೀಸ್ ಇದಕ್ಕೊಂದು ಎಕ್ಸಾಂಪಲ್ ಯಾವ್ದು ತಗೋಬಹುದು ಅಂತಂದ್ರೆ UP ನಲ್ಲಿ ಈಗ ಸದ್ಯಕ್ಕೆ 100+ ಗ್ರಾಮ ನ್ಯಾಯಾಲಯಸ್ ಆಪರೇಟ್ ಮಾಡ್ತದೆ, ಈಗ ಆಲ್ರೆಡಿ ಇದೆ. ಆದ್ರೆ ನಂಬರ್ ಆಫ್ ಕೇಸಸ್ ರಿಜಿಸ್ಟರ್ಡ್ ಓವರ್ ದೇರ್ ಈಸ್ ವೆರಿ ಮಚ್ ಮಿನಿಮಮ್. ಕೇಸಸ್ಸೇ ರಿಜಿಸ್ಟರ್ ಆಗ್ತಾ ಇಲ್ಲ. ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂತಂದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಕ್ರಿಮಿನಲ್ ಕೇಸ್ ಆರ್ ದ ಸಿವಿಲ್ ಕೇಸ್, ಸ್ವಲ್ಪ ಪಿಟಿ ಕೇಸ್ ಏನಾರ ಇತ್ತು ಅಂತಂದ್ರೆ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಫ್ರಾಡ್ ಇರ್ಬೋದು, ಥೆಫ್ಟ್ ಇರ್ಬೋದು, ಯಾವ್ದಕ್ಕಾರಾಗ್ಲಿ ಪೊಲೀಸ್ ಆರ್ ಟ್ರೈಯಿಂಗ್ ಟು ಸಾಲ್ವ್ ದ ಇಶ್ಯೂ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಅವರೇ ಸಾಲ್ವ್ ಮಾಡ್ತಾ ಇದಾರೆ. ದೇ ಆರ್ ನಾಟ್ ಟೇಕಿಂಗ್ ದ ಕೇಸಸ್ ಟು ದ ಗ್ರಾಮ ನ್ಯಾಯಾಲಯಸ್. ಗ್ರಾಮ ನ್ಯಾಯಾಲಯ ಅಂತಂದ್ರೆ ವಿಲೇಜ್ ಕೋರ್ಟ್. ಇಲ್ಲಿ ತಾಂಡ್ ಹೋಗ್ತಾ ಇಲ್ಲ. ಯಾಕೆ ತಾಂಡ್ ಹೋಗ್ತಾ ಇಲ್ಲ ಅಂತಂದ್ರೆ ಇಫ್ ದ ವಿಲೇಜ್ ಕೋರ್ಟ್ ಈಸ್ ಅನೇಬಲ್ ಟು ಸಾಲ್ವ್ ದ ಡಿಸ್ಪ್ಯೂಟ್ಸ್ ದೆನ್ ದ ಇಶ್ಯೂ ವಿಲ್ ಬಿ ಎಂಟರಿಂಗ್ ಇನ್ ಟು ದ ಸೆಷನ್ ಕೋರ್ಟ್. ಅದು ಮತ್ತೆ ಅದು ಟೌನ್ ಅಲ್ಲಿ ಇರೋಂತ ಇದಕ್ಕೆ ಹೋಗ್ಲೇಬೇಕು, ಸೆಷನ್ ಕೋರ್ಟ್ಗೆ ಹೋಗುತ್ತೆ. ಆ ಸೆಷನ್ ಕೋರ್ಟ್ಗೆ ಹೋಯ್ತು ಅಂತಂದ್ರೆ ಅದಕ್ಕೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸರನ್ನೇ ಒದಗಿಸ್ಕೊಡ್ಬೇಕು. ಅದೆಲ್ಲ ಯಾಕೆ ಬೇಕು ಗೋಳು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇನೆ ಸಾಲ್ವ್ ಮಾಡ್ತಾ ಇದಾರೆ. ಸೊ ದ ದೋ ದೇ ಆರ್ ವರ್ಕಿಂಗ್ ಇನ್ UP ನಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು ಅಥವಾ ಕಾರ್ಯರೂಪಕ್ಕೆ ಬಂದಿದ್ರು ಅಲ್ಲಿ ಬಂದಿರೋಂಥ ಕೇಸಸ್ ಏನಿದೆಯಲ್ಲ ಮಿನಿಮಲ್. ಇವಿಷ್ಟು ಇದನ್ನ ಚೆಕ್ ಮಾಡಿದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರದ ಪೊಲಿಟಿಕಲ್ ವಿಲ್ ಏನಿದೆಯಲ್ಲ ಅದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ವರ್ಡ್ನೆಸ್ ಅಂಡ್ ಅದರ್ ಥಿಂಗ್ ಇಸ್ ವೆರ್ ಎವರ್ ಇಟ್ ಈಸ್ ವರ್ಕಿಂಗ್, ಆ ವರ್ಕ್ ಮಾಡ್ತಾರಂತ ಇದರಲ್ಲಿ ಅದನ್ನ ಸರಿಯಾಗಿ ಬಳಸ್ಕೋಣ ಅಂತ ಮನಸ್ಥಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್
ಫೇಲ್ಯೂರ್ ಆಫ್ ದ ಗ್ರಾಮ ನ್ಯಾಯಾಲಯಸ್. ಅದಕ್ಕೆ ಏನ್ ಮಾಡಬೇಕು ಎತ್ತ ಅಂತೇಳಿ ನಾವೇನೋ ಚೆಕ್ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟು ಇಟ್ ಶುಡ್ ಇಂಪ್ಲಿಮೆಂಟ್ ದ ಪಾಲಿಸೀಸ್. ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇದೆ ಇಲ್ಲ ಅಂತಲ್ಲ. ವೆನ್ ದ ಲಾ ವಾಸ್ ಪಾಸ್ಡ್ ಇನ್ 2008, ಸೆಂಟ್ರಲ್ ಗವರ್ನಮೆಂಟ್ ಟೋಲ್ಡ್ ದಟ್ ಫಾರ್ ದ 3 years ಏನ್ ಎಕ್ಸ್ಪೆಂಡಿಚರ್ ಬರುತ್ತಲ್ಲ ಅದು ನನ್ನ ಹೊಣೆ ಅಂತ ಹೇಳಿತ್ತು. 3 ವರ್ಷಗಳ ಕಾಲ ನೀವು ಗ್ರಾಮ ನ್ಯಾಯಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಕೊಡೋದಕ್ಕೆ ಸಂಪೂರ್ಣ ಹೊಣೆ ನಂದು ಅಂತ ಹೇಳಿತ್ತು. ಅದನ್ನ ಬಳಸ್ಕೊಂಡಿಲ್ಲ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಸ್ಟೇಟ್ ಗವರ್ನಮೆಂಟ್ ಅಂಡ್ ದೇರ್ ಶುಡ್ ಬಿ ಕೋಆಪರೇಷನ್ ವಿತ್ ದ central government to implement. High Court should exert the pressure on the state government to implement the law in a proper manner, and it should be ready to fill the vacancies in the subordinate courts. Lawyers ಮತ್ತೆ advocate notary ಏನಿದೆಯಲ್ಲ, there should be like they were made to enter into, they were made to work in the villages. ಅಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಯಾವ್ದು ಒಂದು ರೀತಿನಲ್ಲಿ ಇದು ಮಾಡಬೇಕು. ಯಾವ ರೀತಿ ಮಾಡ್ಬೋದು? ಅವ್ರು ಹೋಗಲ್ಲ ಅಂತಂದ್ರೆ ಏನು ಅಂತಂದ್ರೆ, ಈಗ ನಮ್ಗೆ ಗೊತ್ತಿರೋಂಥ ವಿಚಾರ ಇದೆ ಏನಂತಂದ್ರೆ, ಡಾಕ್ಟರ್ಸ್ ಏನಿದಾರಲ್ಲ ಅವ್ರು MBBS ಮುಗಿಸ್ಬೇಕಾದ್ರೆ ಒಂದು ಅಂಡರ್ಟೇಕಿಂಗ್ ನ ಬರ್ಸ್ಕೊಂತಾರೆ. ಏನಂತಂದ್ರೆ ಯು ಹ್ಯಾವ್ ಟು ವರ್ಕ್ ಅಟ್ಲೀಸ್ಟ್ 1 year ಇನ್ ದ ವಿಲೇಜಸ್ ಅಂತ. ಇನ್ ದ ಸೇಮ್ ಫ್ಯಾಷನ್ ಲಾಯರು, ಅಡ್ವೊಕೇಟ್, ನೋಟ್ರಿ ಇವ್ರು ಯಾರಿದ್ದಾರೆ ಇವರೆಲ್ಲರಿಗೂ ಒಂದು ಇದನ್ನ ಮುಚ್ಚಳಿಕೆ ಅಥವಾ ಅಂಡರ್ಟೇಕಿಂಗ್ ನ ಬಳಸ್ಕೋಬಹುದು. ಏನಂತಂದ್ರೆ ಇಫ್ ಯು ಅಪಿಯರ್ ದಿಸ್ ಮಚ್ ಆಫ್ ಇಯರಿಂಗ್ಸ್ ಇನ್ ದ ಗ್ರಾಮ ನ್ಯಾಯಾಲಯ ಯು ವಿಲ್ ಬಿ ಅಲೌಡ್ ಟು ವರ್ಕ್. ಅವ್ರಿಗೆ ಲೈಸೆನ್ಸ್ ನ ಕೊಡಬೇಕಾದ್ರೇನೆ ಅವ್ರಿಗೆ ಒಂದು ರೀತಿಯಾದಂತ ಇದನ್ನ ಅಂಡರ್ಟೇಕಿಂಗ್ ನ ಬರ್ಸ್ಕೋಬೇಕು. ಏನಂತಂದ್ರೆ 6 ತಿಂಗಳಲ್ಲಿ you should make some 20 to 30 appearance in the Grama Nyayalayas. ಈ ರೀತಿ ಏನಾದ್ರು ಮಾಡಿದ್ರೆ even lawyers, advocates and notary will enter into Grama Nyayalaya. So next thing is effective utilization of the legal services authority. ನಿಮಗೆ ನೆನಪಿದೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಒಂದ್ ಕಡೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್, ಇನ್ನೊಂದ್ ಕಡೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ. ಇವೆರಡನ್ನು ನೀವು ಕರೆಕ್ಟಾಗಿ ಗಮನಿಸಿದ್ರೆ ಇವನ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ there will be an officer to provide the legal assistance to deprived people. ಕಷ್ಟದಲ್ಲಿರೋಂಥ ಜನರಿಗೆ ಯಾರ ಹತ್ರ ದುಡ್ಡಿಲ್ಲ ಮತ್ತು ಲಾಯರ್ನ ತಗೊಳ್ಳೋಂಥದ್ದಾಗ್ಲಿ ಅಥವಾ ಲಾಯರ್ಗಿಂದ ಬರಬೇಕಾದಂತಹ ಅಂಶಗಳನ್ನ, ಸೊ ವಾಟ್ ಎವರ್ ಥಿಂಗ್ಸ್ ರಿಲೇಟೆಡ್ ಟು ದ ಜಸ್ಟಿಸ್ ಇಫ್ ದೇ ಡಸಂಟ್ ನೋ, ಅದ್ರ ಬಗ್ಗೆ ಏನ್ ಗೊತ್ತಿಲ್ವಲ್ಲ ಆ ಮಾಹಿತಿಯನ್ನ ತಿಳಿಸೋಂಥ ಕೆಲಸ ಇಲ್ಲೊಬ್ರು ಆಫೀಸರ್ನ ಅಪಾಯಿಂಟ್ ಮಾಡಿರ್ತಾರೆ. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂಡ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಆ ಆಫೀಸರ್ ಕೂಡ ದೇ ವಿಲ್ ಬಿ ಅಸಿಸ್ಟಿಂಗ್ ಆರ್ ದೇ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದ ಗ್ರಾಮ ನ್ಯಾಯಾಧಿಕಾರೀಸ್. ಸೊ ಇಷ್ಟು ಅಂಶಗಳು ಇದಿರೋಂಥದ್ದು. ಉತ್ತಮವಾದಂತಹ ಒಂದು ಕಾಯ್ದೆ ಇತ್ತು, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ. ಸೊ ಅದೇ ಸಮಸ್ಯೆ ಆಗಿರೋದು. ಸೊ ದೇರ್ ಆರ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಏನಿದೆಯಲ್ಲ ಅವ್ರನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡ್ರೆ ದೆನ್ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಲಾ ಇನ್ ಎ ಬೆಟರ್ ಮ್ಯಾನರ್. ದಿಸ್ ಇಸ್ ಆಲ್ ಅಬೌಟ್ ಗ್ರಾಮ ನ್ಯಾಯಾಲಯಸ್. ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ಓದಿ. ನೀವು ಇದನ್ನ ಓದೋದ್ರ ಜೊತೆಗೆ ಯು ಹ್ಯಾವ್ ಟು ರೀಡ್ ಅಬೌಟ್ ದ ಲೋಕ್ ಅದಾಲತ್ ಅಂಡ್ ಯು ಹ್ಯಾವ್ ಟು ರೀಡ್ ಅಬೌಟ್ ದ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸಂಪೂರ್ಣವಾಗಿ ಅದನ್ನ ನೀವು ಓದಿದ್ರೆ ನಿಮ್ಗೇನು ಇನ್ಫಾರ್ಮೇಶನ್ ಬೇಕಲ್ಲ ಎಕ್ಸಾಮಿನೇಷನ್ಗೆ ಬರುತ್ತೆ. ಈಗ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಬಗ್ಗೆ ಆಗಲಿ ಅಥವಾ ಲೋಕ್ ಅದಾಲತ್ ಬಗ್ಗೆ ಆಗಲಿ 2 ರಿಂದ 3 ಸರಿ ಕೇಳಿದ್ದಾರೆ. ಸೊ ಅದು ಯಾವಾಗ ಇಶ್ಯೂ ಬರ್ತಾ ಇತ್ತಲ್ಲ ನ್ಯೂಸ್ ಪೇಪರ್ಲಿ ಅವಾಗ ಕೇಳಿರೋಂಥ ವಿಚಾರ. ಈ ವರ್ಷ ಇದು ಗ್ರಾಮ ನ್ಯಾಯಾಲಯ ಬಂದಿದೆ ಮತ್ತು ಇದರಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತಂದ್ರೆ ದೇರ್ ಆರ್ ಹೈ ಚಾನ್ಸ್ ಆಫ್ ಬೀಂಗ್ ಆಸ್ಡ್ ಇನ್ ದ ಎಕ್ಸಾಮಿನೇಷನ್. ಎಕ್ಸಾಮ್ನಲ್ಲಿ ಕೇಳೋಂತಹ ಚಾನ್ಸಸ್ಸು ಜಾಸ್ತಿ ಇದೆ, ನೋಡ್ಕೊಳ್ಳಿ. ಈಗ ಓದಿ ಕ್ವಶನ್ನ. ನಾವು ಇಷ್ಟ ತನಕ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೆಲ್ಲ ಇಲ್ಲಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಥಿಂಗ್, ಗ್ರಾಮ ನ್ಯಾಯಾಲಯಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ದ ಹೈ ಕೋರ್ಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಏನಾಗಬೇಕಿತ್ತು ಅಂತಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರಬೇಕಿತ್ತು, ಈ ಜಾಗಕ್ಕೆ ಹೈಕೋರ್ಟ್ ಬರಬೇಕಿತ್ತು. ದೇ ವಿಲ್ ಬಿ ಸೆಟ್ ಅಪ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಹೈಕೋರ್ಟ್. ಗ್ರಾಮ ನ್ಯಾಯಾಲಯಸ್ ಶೆಲ್ ಬಿ ಪ್ರಿಸೈಡೆಡ್ ಓನ್ಲಿ ಬೈ ದ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್. ಇದು ಕಾಮನ್ ಸೆನ್ಸ್. ಏನಂತಂದ್ರೆ ಇದು ನೋಡಿದಂಗೆ ಗೊತ್ತಾಗುತ್ತೆ. ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್ ವಿಲ್ ಬಿ ಅಪಾಯಿಂಟೆಡ್ ಟು ದ ಹೈಯರ್ ಆರ್ ದ ಈ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಅವ್ರನ್ನ ಕರ್ಕೊಂಬಂದು ನೀವು ಅಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿರುವಂತಹ ಸಣ್ಣ ಪುಟ್ಟ ವಿಚಾರಗಳಿಗೆ, ಸಣ್ಣ ಪುಟ್ಟ ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋದಕ್ಕೆ ಅವ್ರನ್ನ ಕೂರಿಸ್ಕೊಳ್ಳೋದಿಲ್ಲ. ಮೋರ್ ಓವರ್ ದಟ್ ದೇ ವಿಲ್ ನಾಟ್ ಬಿ ಇನ್ ಎ ಪೊಸಿಷನ್ ಟು ಕಮ್ ಅಂಡ್ ಸಿಟ್ ಓವರ್ ದೇರ್. ಅದನ್ನ ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಮಾಡೋ ಅಂತ ಇದನ್ನು ಅವಶ್ಯಕತೆನೂ ಇರೋದಿಲ್ಲ. ಹಾಗಾಗಿ ಗ್ರಾಮ ನ್ಯಾಯಾಲಯಸ್ ವಿಲ್ ಬಿ ಓನ್ಲಿ ಬೈ ಎ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್ ಅಂತಿದೆಯಲ್ಲ, ಈಗ ಇರೋಂಥದ್ದು ನಾನು ನಿಮ್ಗೆ ಮುಂಚೆ ಒಂದು ಮಾತು ಹೇಳಿದೆ. ಏನಂತಂದ್ರೆ ಇಂಟೆನ್ಷನ್ ಇರೋದು 5,000 ನಿರ್ಮಾಣ ಮಾಡಬೇಕು ಅಂತ. ಈಗ ಸದ್ಯಕ್ಕಾಗಿರೋದು 200. ನಾವು ಯಾವುದೋ ಹೈಕೋರ್ಟ್ ಇರೋಂತಹ 20+ ಏನು ಹೈಕೋರ್ಟ್ ಇದೆಯಲ್ಲ, 20 ಎಷ್ಟು ಹೈಕೋರ್ಟ್ ಇದೆ ಅಷ್ಟು ಹೈಕೋರ್ಟಲ್ಲಿ ರಿಟೈರ್ಡ್ ಆಗಿರೋ ಜಡ್ಜ್ಗಳನ್ನ ಎಲ್ಲಾರನ್ನೂ ಹುಡುಕಿ ಒಟ್ಟಿಗೆ ಹಾಕಿದ್ರೂ 1,000, 1,500 ಸಿಗ್ಬೋದು ಅಷ್ಟೇ. ಅಂಥದನ್ನ 5,000 ಕೋರ್ಟ್ನವರು ಪ್ರಿಸೈಡ್ ಮಾಡಬೇಕು ಅಂತಂದ್ರೆ ಅದಾಗ್ದಲೇ ಇರೋ ಕೆಲಸ. ಸೊ ಒಂದ್ಸರಿ ಕಾಮನ್ ಸೆನ್ಸ್ ನಾವು ಬಳಸಿದ್ರು ಸಹ ಈಗ UPSC-ನಲ್ಲಿ ಕೆಲವೊಂದು ಆನ್ಸರ್ಗಳನ್ನ ನಾವು ರಿಜೆಕ್ಟ್ ಮಾಡಬಹುದು. ಸೊ ಇಟ್ ವಿಲ್ ಬಿ ಪ್ರಿಸೈಡೆಡ್ ಓನ್ಲಿ ಬೈ ದ lower court judge or the first class
ಮ್ಯಾಜಿಸ್ಟ್ರೇಟ್, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಏನಿದಾರಲ್ಲ ಅವರು ಈ ವಿಲ್ ಬಿ ಪ್ರಿಸೈಡಿಂಗ್ ಓವರ್ ದ ಗ್ರಾಮ ನ್ಯಾಯಾಲಯಸ್ ಅಂಡ್ ಈ ವಿಲ್ ಬಿ ಅಸಿಸ್ಟೆಡ್ ಬೈ ದ ಲೀಗಲ್ ಸರ್ವಿಸ್ ಅಥಾರಿಟಿ, ಲೀಗಲ್ ಸರ್ವಿಸ್, you will be assisted by the police, you will be assisted by the legal service authority officials. Next thing is, in civil disputes, Grama Nyayalayas shall not be bound by the Indian Evidence Act. As I told, Grama Nyayalayas work on the procedure established by the principle of natural justice, not based on the CRPC procedure established by the CRPC or the IPC or ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇವುಗಳ ಆಧಾರದ ಮೇಲೆ ಅವೇನು ವರ್ಕ್ ಮಾಡೋದಿಲ್ಲ. ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಂದ್ರೆ ಇಲ್ಲಿ ಎರಡು ಮುಖ್ಯವಾದಂಥ ಅಂಶಗಳಿದೆ. ಒಂದೇನಂತಂದ್ರೆ ಮೊದಲನೇದು ಡಾಕ್ಟ್ರಿನ್ ಆಫ್ ಬಯಾಸ್, ಎರಡನೇದು ಪ್ರಾಪರ್ ಹಿಯರಿಂಗ್ ಆರ್ ಆಪರ್ಚುನಿಟಿ. ಇವೆರಡು ಅಂಶಗಳು ಮುಖ್ಯವಾಗಿರೋಂಥದ್ದು. ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತಂದ್ರೆ ನೇರವಾಗಿ ಹೇಳ್ತಾ ಇದೆ ಏನಂತಂದ್ರೆ ನೈಸರ್ಗಿಕ ನ್ಯಾಯ ಅಂತೇಳಿ ನಾವು ಕರಿತೀವಿ. ಈ ನೈಸರ್ಗಿಕ ನ್ಯಾಯದಲ್ಲಿ ಏನಿರೋದು ಅಂತಂದ್ರೆ ಈಗ ನಾವು ಪ್ರಕೃತಿಯನ್ನ ನೋಡಿದ್ರೆ ಆ ಪ್ರಕೃತಿನಲ್ಲಿ ಮುಖ್ಯವಾದ ಅಂಶಗಳು ಏನು ಅಂದ್ರೆ ಪ್ರಕೃತಿಯ ಸವಲತ್ತುಗಳು ಏನಿದಾವಲ್ಲ ಅಲ್ಲಿರುವಂತಹ ಎಲ್ಲಾ ಜನರಿಗೂ ಅವನು ಒಬ್ಬ ವ್ಯಕ್ತಿ ಇರ್ಲಿ ಅಥವಾ 1000 ಜನ ಇರ್ಲಿ ಅಷ್ಟು ಜನಕ್ಕೂ ಪ್ರಕೃತಿ ಯಾವುದೇ ಒಂದು ಪಾರ್ಶಿಯಾಲಿಟಿ ಮಾಡ್ದಂಗೆ ಎಲ್ಲಾ ರಿಸೋರ್ಸ್ನ ಎಲ್ಲರಿಗೂ ತಲುಪಂಗ್ ಮಾಡಿದೆ. ಯಾರಲ್ಲೂ ಭೇದ ಭಾವ ಮಾಡೋದಿಲ್ಲ. ಸೊ ಎಲ್ಲರನ್ನೂ ಏಕರೀತಿನಲ್ಲಿ ನೋಡ್ಕೊಳಂತೆ. ಈ ರೀತಿಯಾಗಿ ಏಕರೀತಿನಲ್ಲಿ ನೋಡ್ಕೊಳಂತಹ ಒಂದು ಪ್ರಿನ್ಸಿಪಲ್ ಏನಿದೆಯಲ್ಲ ಅದನ್ನ ನಾವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ಕರಿತೀವಿ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಇದು ಶುರುವಾಗಿದ್ದು ಈ ಪರಿಕಲ್ಪನೆ. ದಿಸ್ ಕಾನ್ಸೆಪ್ಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಗ್ಲೆಂಡ್. ಆ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಇಟ್ ವಾಸ್ ಅಪ್ಲೈಡ್ ಟು ದ ಕೋರ್ಟ್ ಸಿಸ್ಟಮ್. ಏನ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆಯಲ್ಲ ಆ ಪ್ರೊಸೀಡಿಂಗ್ಸ್ಗೆ ಇದನ್ನ ಹಾಕೊಂಡಿದ್ರು. ನಂತರದಲ್ಲಿ ಇಟ್ಸ್ ಎಕ್ಸ್ಟೆಂಡೆಡ್ ಟು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಟು. ಇಲ್ಲೇನ್ ಹೇಳುತ್ತೆ ಅಂತಂದ್ರೆ ದಿಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಸೇಸ್ based on the two major issues. One is doctrine of bias and the other thing is proper hearing. Doctrine of bias ಏನು ಹೇಳುತ್ತೆ ಅಂತಂದ್ರೆ you should not be biased, that is you should be unbiased and you should be impartial while giving judgment. That is you should not be a judge for your own ಕಾಸ್. ಇನ್ ಸಿಂಪಲ್ ವರ್ಡ್ಸ್ ಒಂದು ಎಕ್ಸಾಂಪಲ್ ಮುಖಾಂತರ ಇದು ನೋಡೋಣ. ಏನಂತಂದ್ರೆ ಯಾರೊಬ್ರು ಜಡ್ಜ್ ಇದ್ದಾರೆ, ಒಂದು ಕೇಸ್ ಬಂದಿದೆ. ಯಾವ ಕೇಸ್ ಅಂತಂದ್ರೆ ಒಂದು ಹುಡುಗ ಅಥವಾ ಹುಡುಗಿ ಮಧ್ಯೆ ಯಾವುದೋ ಒಂದು ಗಲಾಟೆ ಆಗಿದೆ. ಆ ಗಲಾಟಿನಲ್ಲಿ ಈ ಹುಡುಗಿ ಆರೋಪವನ್ನು ಮಾಡಿದಾಳೆ. ಇಬ್ಬರು ಸಹ ಕಟ್ಕಟೆನಲ್ಲಿ ನಿಂತಿದ್ದಾರೆ. ಈ ಹುಡುಗಿಗೂ ಮತ್ತೆ ಈ ಜಡ್ಜ್ ಏನಿದಾರಲ್ಲ ಇವರೆಲ್ಲೋ ಒಂದ್ ಕಡೆಯಿಂದ ಅಲ್ಪ ಸ್ವಲ್ಪ ಅಥವಾ ಯಾವುದೊಂದು ಫ್ಯಾಮಿಲಿ ರಿಲೇಶನ್ಶಿಪ್ ಇದೆ. ಯಾವುದೋ ಒಂದು ವಿಚಾರದಲ್ಲಿ ಇವ್ರು ಕ್ಲೋಸ್ ಇರ್ಬೋದು ಅಥವಾ ಯಾವುದೋ ಒಂದು ಇದಕ್ಕೆ ಇವರು ಸಂಬಂಧಿಕರು ಇರ್ಬೋದು. ಆ ಸಂಬಂಧಿಕರು ಇರೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಹುಡುಗನ ಮೇಲೆ ಈ ಹುಡುಗಿ ಏನಾದ್ರು ಸುಳ್ಳು ಆರೋಪ ಮಾಡಿದ್ರು ಜಡ್ಜು ತನ್ನ ಒಂದು ಸಂಬಂಧಿ ಅಥವಾ ಏನೋ ಒಂದು ಇರೋದಕ್ಕೆ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತಲ್ವಾ. ಆ ಸಾಫ್ಟ್ ಕಾರ್ನರ್ ಏನಿದೆಯಲ್ಲ ದಟ್ ಇಸ್ ವಾಟ್ ವಿ ಕಾಲ್ ಬಯಾಸ್ ಅಂತ. ಇವನ್ ತಪ್ಪು ಮಾಡಿಲ್ಲ ಅಂತೇಳಿ ಗೊತ್ತಾದ್ರೂ ಎಲ್ಲಿ ತನ್ನ ಸಂಬಂಧಿಕರಿಗೆ ನೋವಾಗುತ್ತೋ ಅಥವಾ ಎಲ್ಲಿ ತನ್ನ ಸಂಬಂಧಿಕರಿಗೆ ಇದಾಗುತ್ತೋ ಶಿಕ್ಷೆ ಆಗುತ್ತೋ ಅನ್ನೋ ಒಂದು ಇದಕ್ಕಾದ್ರೂ ಈ ಜಡ್ಜು ಸ್ವಲ್ಪ ಮಟ್ಟಿಗೆ ಇವಳಿಗೆ ಫೇವರ್ ಆಗಿ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಶುಡ್ ನಾಟ್ ಬಿ ಜಡ್ಜ್ ಫಾರ್ ಯುವರ್ ಓನ್ ಕಾಸ್ ಅಂತ. ಯು ಶುಡ್ ನಾಟ್ ಬಿ ಜಡ್ಜ್ ಫಾರ್ ಯುವರ್ ಓನ್ ಕಾಸ್. ಅಲ್ಲಿ ಆ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಿಂಗೆ ಯಾವುದೇ ರೀತಿಯಾದಂತ ಸಂಬಂಧ ಇರಕೂಡದು. ಅದು ಮೊದಲನೇ ಅಂತ ಡಾಕ್ಟ್ರಿನ್ ಆಫ್ ಬಯಾಸ್ ಅಂತಂದ್ರೆ ಜಡ್ಜ್ ಶುಡ್ ಬಿ ಅನ್ಬಯಾಸ್ಡ್ ಅಂತ. ಇದನ್ನ ಬರೀ ಕೋರ್ಟ್ ಸಿಸ್ಟಮ್ಗೆ ಅಲ್ಲ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗೆ ತಗೊಂಡ್ರೆ ಯಾವ್ದಾದ್ರು ತಹಶೀಲ್ದಾರ್ ಆಗ್ಲಿ ಅಥವಾ ಯಾರಾದ್ರೂ AC ಅಥವಾ DC ಆಗ್ಲಿ ವೆನ್ ದೇ ಆರ್ ಆಕ್ಟಿಂಗ್ ಇನ್ ದ ಇನ್ ದ ಫೀಲ್ಡ್ ಯಾರಿಗಾದ್ರೂ ಸಹಾಯ ಮಾಡ್ತಾ ಇದಾರೆ ಅಂತಂದ್ರೆ ದೇ ಶುಡ್ ನಾಟ್ ಡಿಫ್ರೆನ್ಶಿಯೇಟ್ ಈ ಕ್ಯಾಸ್ಟ್ ಅವ್ರಿಗೆ ನಾನು ಮಾಡಬೇಕು, ಈ ಕಮ್ಯುನಿಟಿ ಅವ್ರಿಗೆ ನಾನು ಮಾಡಬೇಕು, ಈ ತರ ಯಾವುದೇ ರೀತಿಯಾಗಿ ಅವರು ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಎಲ್ಲರನ್ನೂ ಸಹ ಸಮಾನವಾಗಿ ನೋಡಬೇಕು. ಪ್ರಕೃತಿ ಹೇಗೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಲ್ಲ ಅದೇ ರೀತಿಯಾಗಿ ವಿತೌಟ್ ಎನಿ ಪ್ರಿಜುಡೈಸ್, ವಿತೌಟ್ ಎನಿ ಬಯಾಸ್ನೆಸ್, ವಿತೌಟ್ ಎನಿ ಪಾರ್ಶಿಯಾಲಿಟಿ ಆರ್ ಫೇವರಿಟಿಸಮ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಇಶ್ಯೂಸ್. ಸೊ ಅದನ್ನ ಡಾಕ್ಟ್ರಿನ್ ಆಫ್ ಬಯಾಸ್ ಅಂತೇಳಿ ಕರಿತೀವಿ. ದಟ್ ಇಸ್ ದ ಮೇಜರ್ ಥಿಂಗ್ ಇನ್ ನ್ಯಾಚುರಲ್ ಜಸ್ಟಿಸ್. ಎರಡನೇದು ಏನು ಅಂತಂದ್ರೆ ಪ್ರಾಪರ್ ಹಿಯರಿಂಗ್ ಅಂತ. ಯಾರ್ಯಾರು ಅಪೋನೆಂಟ್ಸ್ ಇದಾರಲ್ಲ, ಯಾರ್ಯಾರು ಇಲ್ಲಿ ನಿಂತಿದ್ದಾರೆ, ಈ ಹುಡುಗನಿಗೂ ತನ್ನ ವಾದ ವಿವಾದವನ್ನ ಮಂಡಿಸೋದಕ್ಕೆ ಸಮಯನ ಕೊಡಬೇಕು, ಇವಳಿಗೂ ಸಹ ವಾದ ವಿವಾದವನ್ನ ಮಂಡಿಸೋದಕ್ಕೆ ಸಮಯವನ್ನ
ಕೊಡಬೇಕು. ಅದನ್ನು ಬಿಟ್ಟು ಬರೀ ಕೇವಲ ಇವಳಿಗೆ ಈಕೆಗೆ ಮಾತ್ರ ಏನಾದ್ರೂ ಫೇವರ್ ಮಾಡಿ ಇವ್ರಿಗೆ ಅತಿ ಹೆಚ್ಚು ಮಾತನಾಡಲು ಅವಕಾಶ ಕೊಟ್ಟು ಇವನಿಗೆ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಯ ಅನ್ನೋದು ಈತನಿಗೆ ಒದಗೋದಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಹಿಯರ್ ಆಲ್ಸೋ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ the procedure established by the CRPC or the Indian Evidence Act. ಏನ್ ಪ್ರೊಸೀಜರ್ ಅಂತಂದ್ರೆ ಇಲ್ಲಿ ಯಾವ ರೀತಿನಲ್ಲಿ CRPC ನಲ್ಲಿ ಬರ್ದಿದಾರಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಅದೇ ರೀತಿ ಆಗ್ಬೇಕು. ಏನಂತಂದ್ರೆ ಮೊದಲು ನಾವೇನಾದ್ರು ಎವಿಡೆನ್ಸ್ ನ ಕರಿಬೇಕು ಅಂತಂದ್ರೆ ಆ ಎವಿಡೆನ್ಸ್ ಇದ್ರೆ ಮಾತ್ರ ಮುಂದಿನ ಮಾತುಕತೆ. ಇಲ್ಲ ಅಂದ್ರೆ ಅದನ್ನೇನಾದ್ರು ಎವಿಡೆನ್ಸ್ ನಾನು ಕೊಡಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಪೂರಕವಾಗಿರಂತಹ ಎಲ್ಲಾ ಅಂಶಗಳನ್ನ ಒದಗಿಸಿಕೊಡ್ಬೇಕು. ಒದಗಿಸಿ ಕೊಡ್ಲಿಲ್ಲ ಅಂತಂದ್ರೆ ದೆನ್ ದ ಜಡ್ಜ್ ವಿಲ್ ಡಿಸೈಡ್ ದಟ್ ಇಲ್ಲಿ ಪುರಾವೆಗಳು ಸಿಗದಲೇ ಇರೋ ಕಾರಣ ಈ ಒಂದು ಕೇಸ್ಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಆ ರೀತಿಯಾಗಿ ಕೇವಲ ಎವಿಡೆನ್ಸ್ಗಳ ಆಧಾರದ ಮೇಲೆ ಇಲ್ಲಿ ಚೆಕ್ ಮಾಡೋದಿಲ್ಲ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಂತಂದ್ರೆ ವಿತೌಟ್ ಎನಿ ಬಯಾಸ್ನೆಸ್ ಅಂಡ್ ದೇ ವಿಲ್ ಪ್ರೊವೈಡ್ ದ ಟೈಮ್ ಫಾರ್ ಈಚ್ ಅಪೋನೆಂಟ್ಸ್. ಯಾರ ಮಧ್ಯೆ ಡಿಸ್ಪ್ಯೂಟ್ ಇದೆಯಲ್ಲ ಈ ಡಿಸ್ಪ್ಯೂಟ್ ಇರೋರ ಮಧ್ಯೆ ಈತನಿಗೂ ಟೈಮ್ ಕೊಡ್ತಾರೆ, ಇಬ್ಬರ ವಾದ ವಿವಾದವನ್ನು ಕೇಳಿ ನಂತರದಲ್ಲಿ ತೀರ್ಮಾನವನ್ನ ನೀಡ್ತಾರೆ. ಸೊ ದ ಗ್ರಾಮ ನ್ಯಾಯಾಲಯಸ್ ವರ್ ಸೆಟ್ ಅಪ್ ಟು ಪ್ರೊವೈಡ್ ದ ಈಸಿ, ಸ್ಪೀಡಿ ಅಂಡ್ ದ affordable, accessible justice at the doorsteps of the villagers, but it is not been implemented properly. So if you do check, Grama Nyayalayas established by the high courts in consultation with the state government enidiyala, this is wrong statement. Grama Nyayalayas shall be presided only by the retired judge antidiyala, this is also wrong statement. When it comes to in civil disputes, Grama Nyayalayas shall not be bound by the Indian Evidence Act or CRPC. They work on the principle of natural justice. Only third statement is correct statement. So ನೋಡಿ ಒಂದೊಂದು ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ಬೇಕನ್ನೋ ನಿಮ್ಗೆ ಇಷ್ಟೊಂದು ಸಮಯ ಹೋಗ್ತಾ ಇದೆ ಅಂತೇಳಿ ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ನಾನು ಒಂದು ಪ್ರಶ್ನೆ ಅಂತೇಳಿ ತಾಂಡಿಲ್ಲ, ಓವರ್ ಕಾನ್ಸೆಪ್ಟ್ ಅಂತ ತಾಂಡಿದ್ದೀನಿ. ಇಫ್ ಯು ರೀಡ್ ಇನ್ ದಿಸ್ ಫ್ಯಾಷನ್ ಖಂಡಿತವಾಗ್ಲೂ ನಿಮ್ಗೆ ಬಹಳಷ್ಟು ದಿನಗಳ ಕಾಲ ಇದು ನೆನಪಿರುತ್ತೆ. ಮತ್ತೆ UPSC ನಲ್ಲಿ ನಿಮ್ಗೆ ಆರಾಮಾಗಿ ಕ್ಲಿಯರ್ ಮಾಡೋದಕ್ಕೆ, ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಲ್ಲ ಎಲ್ಲ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ಸಿಗುತ್ತೆ. ನಿಮ್ಗೆ ಗ್ರಾಮ ನ್ಯಾಯಾಲಯ ಕರೆಕ್ಟಾಗಿ ಈ ವಿಡಿಯೋನ ಪಾಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೆನಪಿದೆಯೋ ಅದನ್ನ ಒಂದ್ ಕಡೆ ಬರೀರಿ. ಇನ್ ಕೇಸ್ ನೀವು ಪೂರ್ತಿ ಬರೆಯಕ್ಕಾಗ್ಲಿಲ್ಲ ಅಂತಂದ್ರೆ ಹಿಂದೆ ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆಯಲ್ಲ ಅದ್ರಲ್ಲಿ ಏನ್ ಬರ್ದಿದ್ದೆ ಅದನ್ನ ನೋಡ್ಕೊಂಡು ಬರೆದ್ರು ಸಾಕು. ಕಮ್ ಟು ಕ್ವಶನ್ ನಂಬರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ with regards to fundamental rights. President on the advice of Council of Ministers can impose reasonable restriction on the fundamental rights of the citizens. Statement 2 says Parliament decides upon the reasonableness of the restriction placed on the fundamental rights of the citizen. Which of the statement given are correct? Look into the options in detail. Nodi idna statements na. President on the advice of Council of Ministers can impose the reasonable restriction on the fundamental rights. We know the fact that fundamental rights are the very important part of Constitution of India. ಒಂದು ಮುಖ್ಯವಾದಂತ ಅವಿಭಾಜ್ಯ ಅಂಗ. ಇವುಗಳ ಮೇಲೆ reasonable whether President is able to impose the reasonable restriction. ಅದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲೋ ಒಂದ್ ಕಡೆ ನಿರ್ಬಂಧನೆಗಳನ್ನ ಏರೋದಕ್ಕೆ ಪ್ರೆಸಿಡೆಂಟ್ ಕೈಲಿ ಚಾನ್ಸ್ ಇದೆಯಾ ಅಂತೇಳಿ ಚೆಕ್ ಮಾಡಿದ್ರೆ ಫಸ್ಟ್ ಯು ಲುಕ್ ಇನ್ ಟು ದ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಯಾರು ಹಾಕ್ಬೋದು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಥವಾ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಪಾರ್ಲಿಮೆಂಟ್ by law can impose the reasonable restrictions on the fundamental rights anta. It is telling that by law it can impose the reasonable restrictions. So ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾನ್ ಇಂಪೋಸ್ ದ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಆನ್ ದ ಫಂಡಮೆಂಟಲ್ ರೈಟ್ಸ್ ಅಂತ. ಅವ್ರು ಹೇಳ್ತಾ ಇರೋದು ಪಾರ್ಲಿಮೆಂಟ್ ಇಟ್ಸ್ ಬೀನ್ ರಿಟರ್ನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಪಾರ್ಲಿಮೆಂಟ್ ಬೈ ಲಾ ಕ್ಯಾನ್ ಇಂಪೋಸ್ ದ ರೀಸನಬಲ್ ರಿಸ್ಟ್ರಿಕ್ಷನ್. And the same constitution under article 123 speaks about the ordinances, and these ordinances nothing but law which are temporary in nature. So this ordinance is nothing but the legislative power given to the President of India. President of India can pass the ordinances when both the houses are not in session or the either of the houses in not in session. ಇದನ್ನ ನಾನು ಕಳೆದ ಪ್ರೆಸಿಡೆಂಟ್ ಬಗ್ಗೆ ಮಾಡಿರೋಂಥ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಸಾಧ್ಯವಾದ್ರೆ. ಆರ್ಡಿನೆನ್ಸಸ್ ಯಾವಾಗ ಇದು ಮಾಡ್ತಾರೆ ಅಂದ್ರೆ ಎರಡು ಸೆಷನ್ ಅಲ್ಲಿ ಇರಬಾರ್ದು ಅಥವಾ ಯಾವ್ದಾರ ಒಂದು ಹೌಸ್ ಸೆಷನ್ ನಲ್ಲಿ ಇರಬಾರ್ದು, ಆಗ ಆರ್ಡಿನೆನ್ಸ್ ನ ಪಾಸ್ ಮಾಡಬಹುದು. ಆ ಆರ್ಡಿನೆನ್ಸ್ ನ ಪಾಸ್ ಮಾಡೋದು ಇದೇನಿದೆಯಲ್ಲ ದೇ ಆರ್ ನಥಿಂಗ್ ಬಟ್ ದ ಟೆಂಪರರಿ ಲಾಸ್ ಆರ್ ದೇ ಆರ್ ನಥಿಂಗ್ ಬಟ್ ದ
ordinances is nothing but the legislative power given to the president. So by using the ordinances, he can impose the reasonable restriction on the ಫಂಡಮೆಂಟಲ್ ರೈಟ್ಸ್. ಆಫ್ಟರ್ 6 weeks ಅಥವಾ 6 months ಏನು ಟೈಮ್ ಡ್ಯೂರೇಷನ್ ಇದೆ ಅದನ್ನ ಮುಂದುವರ್ಸೋದು ಬಿಡೋದು ಪಾರ್ಲಿಮೆಂಟಿಗೆ ಬಿಟ್ಟಿರೋದು. ವೆದರ್ ದ ಪ್ರೆಸಿಡೆಂಟ್ ಇಸ್ ಏಬಲ್ ಟು ಇಂಪೋಸ್ ದ ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ಎಸ್ ಈ ಕ್ಯಾನ್ ಇಂಪೋಸ್ ದ ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ದ ಫಂಡಮೆಂಟಲ್ ರೈಟ್ಸ್, ಬಟ್ ಓನ್ಲಿ ಒನ್ ಕಂಡೀಷನ್ ವೆನ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್. ಎರಡು ಇದಾವೆ ಅಂತಂದ್ರೆ ಪ್ರೆಸಿಡೆಂಟ್ ಯಾವುದೇ ಕಾರಣಕ್ಕೂ ಆರ್ಡಿನೆನ್ಸಸ್ ನ ಪಾಸ್ ಮಾಡೋದು ಇಲ್ಲ. ಎಲ್ಲಾ ಅಂಶಗಳ ಮೇಲೂ ಪಾರ್ಲಿಮೆಂಟ್ ಯಾವ್ಯಾವ್ದ್ರ ಮೇಲೆ ಲಾ ಮಾಡುತ್ತಲ್ಲ, ಪಾರ್ಲಿಮೆಂಟ್ಗೆ ಏನೇನ್ ಪವರ್ ಇದೆ ಆ ಎಲ್ಲಾ ಪವರ್ಸ್ ನ ಆರ್ಡಿನೆನ್ಸ್ ಪಾರ್ಲಿಮೆಂಟ್ ಆನ್ ವಿಚ್ ಸಬ್ಜೆಕ್ಟ್ಸ್ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ದ ಲಾಸ್ ಆನ್ ದ ಸೇಮ್ ಸಬ್ಜೆಕ್ಟ್ಸ್ ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದ ಆರ್ಡಿನೆನ್ಸಸ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 is correct. Then come to parliament decides upon the reasonableness of the restriction placed on the fundamental rights of the citizens. So reasonableness ಅಂತಂದ್ರೆ ಇದು ಏನಿದೆಯಲ್ಲ ಸತ್ಕಾರಣದಿಂದ ಸದುದ್ದೇಶದಿಂದ ಇದರ ಮೇಲೆ ನಿರ್ಬಂಧನೆಯನ್ನ ಏರಲಾಗಿದೆ. ಇದು ಈ ಉದ್ದೇಶ ಸದುದ್ದೇಶವೋ ಅಥವಾ ದುರುದ್ದೇಶವೋ ಅದನ್ನ ಯಾರು ಚೆಕ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ವಿಲ್ ನಾಟ್ ಡಿಸೈಡ್. ಯಾಕೆಂತಂದ್ರೆ ಪಾರ್ಲಿಮೆಂಟ್ಗೆ ಆ ಪವರ್ ಇರೋಂಥದ್ದು. ಪಾರ್ಲಿಮೆಂಟ್ ಬೈ ಲಾ ಕೆನ್ ಇಂಪೋಸ್ ದ ರೀಸನಬಲ್ ರಿಸ್ಟ್ರಿಕ್ಷನ್. ಅವರೇ ಇಂಪೋಸ್ ಮಾಡಿ ಅವರೇನೆ ಅದನ್ನ ಚೆಕ್ ಮಾಡ್ತಾರೆ ಅಂತಂದ್ರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಯಾರಾದ್ರೂ ಮಾಡಿರೋಂಥ ನಾವು ಚೆಕ್ ಮಾಡಬೇಕು ಅಥವಾ ಇಂಡಿಯಾದಲ್ಲಿ ಯಾರಿಗೆ ಆಪ್ಷನ್ ಇದೆ ಅಂತಂದ್ರೆ ವಾಟ್ ಎವರ್ ಲಾ ವಾಟ್ ಎವರ್ ಆರ್ಡಿನೆನ್ಸಸ್ ಮೇಡ್ ಬೈ ದ ಪ್ರೆಸಿಡೆಂಟ್ ಆರ್ ವಾಟ್ ಎವರ್ ಲಾ ಬೀನ್ ಮೇಡ್ ಬೈ ದ ಪಾರ್ಲಿಮೆಂಟ್ ಇಟ್ ವಿಲ್ ಬಿ ರಿವ್ಯೂಡ್ ಓನ್ಲಿ ಬೈ ದ Supreme Court. So the reasonableness of the restriction will be reviewed only by the Supreme Court, not by the Parliament of India or by the President of India. So the second statement is wrong statement, first statement is correct statement. Parliament and the President through ordinance, Parliament through law can impose the reasonable restriction on the fundamental rights. Which of the following statements is correct with respect to the fundamental rights under part 3 of the Constitution? The fundamental rights are meant for promoting the ideals of socio-economic democracy. Second statement says they are sacrosanct in nature. Third statement says their application to the members of the armed forces can be abrogated by the president, and none of the above statements A, B, C are correct. Look into the statement carefully. The fundamental rights are meant for promoting ideals of socio-economic democracy. So socio-economic democracy ಬಗ್ಗೆ ಮಾತಾಡೋಂಥದ್ದು ನಮ್ಗೆ ಇರೋಂಥ ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾವ್ದು ಹೇಳುತ್ತೆ ಅಂತಂದ್ರೆ ಇಟ್ ಈಸ್ DPSP, not the fundamental rights. Fundamental rights speaks about the political democracy and the DPSP speaks about the socio-economic democracy. Political democracy ಅಂತಂದ್ರೆ equality promote ಮಾಡೋದಾಗ್ಲಿ ಅಥವಾ political democracy speaks about the equality, and then it speaks about the access to the political institutions. That is, in the sense, in simple words, anyone can contest for the elections of MLA, MP or the president with the support of the with the proper support. So the first statement, the fundamental rights are meant to promoting the ideals of socio-economic democracy, is a wrong statement because it promotes the political democracy, whereas DPSP promotes the socio-economic democracy. Idu already UPSC nalli ondsari bandiranta question ನೀವು ಒಂದ್ಸರಿ ನೋಡಿ. They are sacrosanct in nature. Sacrosanct ಅಂತಂದ್ರೆ ಪರಮ ಪೂಜ್ಯ ಅಂತ. They are the ultimate ಅಂತ. ಅದನ್ನ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. They are above everything ಅಂತ. ಪರಮ ಪೂಜ್ಯ. But as the constitution says, they are not sacrosanct. They can be amended by the parliament. They can be amended by the parliament, but to such an extent which should not disturb the basic structure of constitution. But they are not sacrosanct. They are amendable by the parliament. So the second statement is also wrong statement. Their application to the members of the armed forces can be abrogated by the president. Armed forces ಇರ್ಬೋದು, intelligence wing ಇರ್ಬೋದು, ಅಥವಾ paramilitary force ಇರ್ಬೋದು, ಅಥವಾ some are forces which are analogous to these forces can be abrogated. Abrogated ಅಂತಂದ್ರೆ ಅವರಿಗೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅಂತ. ಅವಕಾಶವನ್ನ ಮಾಡಿಕೊಡದಲೇ ಇರುವಂತಹ ಒಂದು ಅಧಿಕಾರ ಯಾರಿಗಿದೆ ಅಂತಂದ್ರೆ ಇಟ್ ಲೈಸ್ ವಿತ್ ದ ಪ್ರೆಸಿಡೆಂಟ್, ಇಟ್ ಲೈಸ್ ವಿತ್ ದ ಪಾರ್ಲಿಮೆಂಟ್, ನಾಟ್ ವಿತ್ ದ president. So the third statement is also wrong statement. So none of the above statements are correct statement. Come to question number 61. With reference to the doctrine of basic structure laid down by the Supreme Court of India, which of the following are considered as a basic feature of the Indian Constitution? First one, effective access to justice.
Second one, the supremacy of the fundamental rights over the directive principle of state policy. Third one, social justice. Fourth one, proclamation of emergency. ಒಂದೊಂದನೇ ನೋಡೋಣ. ಇಲ್ಲಿರುವಂತ ಕೀವರ್ಡ್ಸ್ ಯಾವುದು ಅಂತಂದ್ರೆ ಫಸ್ಟ್ ಒನ್ ಬೇಸಿಕ್ ಸ್ಟ್ರಕ್ಚರ್. This concept was started from the Keshwananda Bharati case. Supreme Court used this concept in Keshwananda Bharati case for the first time. During that time, it didn't tell the what are the provisions constitute the basic structure. ಇದರೊಳಗಡೆ ಯಾವ ಅಂಶಗಳು ಬರ್ತವೆ, ಯಾವುದನ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಅನ್ಬೇಕು ಅಂತ ಹೇಳಿ ಏನ್ ಹೇಳಲಿಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ ಅದರ ನಂತರ ಬಂದಂತ ಜಡ್ಜ್ಮೆಂಟ್ ಗಳಲ್ಲಿ ಒಂದೊಂದೇ ಅಂಶವನ್ನ ಸೇರಿಸ್ತಾ ಹೋಯ್ತು. ಇನ್ ಟೋಟಲ್ ಬೇಸಿಕ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ದ ಪ್ರಾವಿಷನ್ಸ್ ವಿಚ್ ಆರ್ ವೆರಿ ಮಚ್ ಫಂಡಮೆಂಟಲ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿಚ್ ಆರ್ ವೆರಿ ಮಚ್ ಇಂಟಿಗ್ರಲ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಮೂಲ ಆಧಾರದ ಮೇಲೆ ನಿಂತಿದೆಯಲ್ಲ ಅವನ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಇಫ್ ಯು ಡೂ ಡಿಸ್ಟರ್ಬ್ ದ ಬೇಸಿಕ್ ಸ್ಟ್ರಕ್ಚರ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆರ್ ದ ಇಂಟಿಗ್ರಲ್ ಪ್ರಿನ್ಸಿಪಲ್ಸ್, ದೆನ್ ಇಟ್ ವಿಲ್ ರಿಸಲ್ಟ್ ಇನ್ ದ ಚೇಂಜ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ವಾಟ್ ಬೇಸಿಕ್ ಸ್ಟ್ರಕ್ಚರ್. ದಿಸ್ ಕಂಟೈನ್ಸ್ ದ ಫಂಡಮೆಂಟಲ್ ಆರ್ ದ ಇಂಟಿಗ್ರಲ್ ಪ್ರಿನ್ಸಿಪಲ್ಸ್ ವಿಚ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಕಾನ್ಸ್ಟಿಟ್ಯೂಷನ್. ಇವಾಗ ಏನಿದೆ ನಮ್ಮ ಸಂವಿಧಾನದ ಅತಿ ಮೂಲವಾದ ಅತಿ ಮುಖ್ಯವಾದಂತಹ ಅಂಶಗಳೇನಿದೆವಲ್ಲ ಆ ಅಂಶಗಳನ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಸೇರಿಸ್ತೀವಿ. ಓಕೆ, ಲೆಟ್ಸ್ ಚೆಕ್ ವಾಟ್ ಎವರ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಒನ್ ಇಸ್ ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್. ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್ ಅಥವಾ ನೀವು ಜಸ್ಟಿಸ್ ಅಂತ ಹೇಳಿ ನೀವು ನೋಡಿದ್ರೆ ಇನ್ ಸಿಂಪಲ್ ವರ್ಡ್ಸ್ ದಿಸ್ ಜಸ್ಟಿಸ್ ಕೆನ್ ಬಿ ಡಿಫೈನ್ಡ್ ಇನ್ ದ ಸೆನ್ಸ್ ಈಕ್ವಲ್ ಆರ್ ದ ಜಸ್ಟ್ ಅಲೋಕೇಶನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸೋರ್ಸಸ್. ಜಸ್ಟ್ ಅಲೋಕೇಶನ್ ಆರ್ ದ ಡಿಸ್ಟ್ರಿಬ್ಯೂಷನ್, ನ್ಯಾಯಸಮ್ಮತವಾದಂತಹ ಹಂಚಿಕೆ ಅಂತೇಳಿ. ಯಾವ ವ್ಯಕ್ತಿಗೆ ಏನ್ ಸಿಗಬೇಕಲ್ಲ ಅದನ್ನ ಸಮರ್ಪಕವಾಗಿ ಹಂಚಿಕೆ ಮಾಡಿರಬೇಕು ಅಂತ. ದಿಸ್ ಇಸ್ ವಾಟ್ ವಿ ಕಾಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಂತಂದ್ರೆ ಅದು ಜಸ್ಟಿಸ್ ಅಂತಂದ್ರೆ ಇಟ್ಸ್ ಅಲೋಕೇಶನ್ ಆರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸೋರ್ಸಸ್, ಪ್ರೈಮರಿ ರಿಸೋರ್ಸಸ್ ಈಕ್ವಲಿ. If there are educational facilities, it should be available to everyone, accessible to everyone, affordable to everyone. If there are hospitals, health is a primary ingredient or the primary thing for the human capital. The hospitals should be accessible, available and affordable to everyone. When it comes to court or the justice, it should be accessible, available and affordable to everyone. When it comes to other employment opportunities, ಇವು ಯಾವನ್ನಾರು ತಗೊಂಡ್ರು ನೀವು ಎಲ್ಲವೂ ಸಹ ಜನರಿಗೆ ಕೈಗೆಟಕುವ ದರದಲ್ಲಿ ಮತ್ತೆ ಎಲ್ಲರಿಗೂ ಸಹ ಅವರ ಯೋಗ್ಯತೆಗೆ ತಕ್ಕಂತೆ ಅದರಲ್ಲಿ ಅವರಿಗೆ ಪಾಲನ ಸಿಗಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಜಸ್ಟಿಸ್. ಜಸ್ಟಿಸ್ ಇಸ್ ನಥಿಂಗ್ ಬಟ್ ದ ಈಕ್ವಲ್ ಆರ್ ದ ಜಸ್ಟ್ ಅಲೋಕೇಶನ್ ಆಫ್ ದ distribution or the resources. In the sense, here they have told about the effective access to justice. One if you do check the article 39A of the Indian Constitution, it says that no one can be denied justice. No one can be denied justice because of the economic constraints. ಆತನಿಗೆ ಆರ್ಥಿಕವಾಗಿ ಆತ ಸಬಲ ಅಲ್ಲ ಅಂತೇಳಿ ಅವನಿಗೆ ನ್ಯಾಯ ಸಿಗದಂಗೆ ನೋಡ್ಕೊಳ್ಳೋ ಅಂಥದ್ದು ಅಥವಾ ಅವನಿಗೆ ನ್ಯಾಯ ಸಿಗದಲ್ಲೇ ಇರೋದು ಅನ್ಯಾಯ. ಹಾಗಾಗಿ ಅವನು ಬಡವ ಇರಲಿ ಅಥವಾ ಶ್ರೀಮಂತ ಇರಲಿ, ರಿಚ್ ಇರಲಿ, ದೇ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಆರ್ ದೇ ಕ್ಯಾನ್ ಹ್ಯಾವ್ ದ ಆಕ್ಸೆಸ್ ಟು ದ ಕೋರ್ಟ್ ಈಕ್ವಲಿ. Poor can easily go to the court, rich can easily go to the court. They have to prove their innocence, they have to prove the innocence over there. ಇಬ್ರಿಗೂ ಸಹ ಆಕ್ಸೆಸ್, ಇಬ್ರು ಸಹ ಅಲ್ಲಿಗೆ ಹೋಗುವಂತಹ ಒಂದು ಅವಕಾಶವನ್ನ ಮಾಡ್ಕೊಡೋದೇನಿದೆಯಲ್ಲ ದಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಇನ್ ದ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ದಿಸ್ ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್ ಈಸ್ basic structure of the Indian Constitution. To implement this DPSP, India has passed National Legal Services Authority Act. So it has set up National Legal Service Authority at the national level, then the state level and then at the district level. ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಬಡ ಜನರಿಗೆ ಉಪಯೋಗ ಆಗ್ಲಿ ಅಂತ. ಈ ಬಡ ಜನರಿಗೆ ಯಾಕೆ ಉಪಯೋಗ ಆಗ್ಬೇಕು ಅಂತಂದ್ರೆ ಅವ್ರ ಹತ್ರ ಹಣ ಇಲ್ಲ, ಅವರು ದೇ ವಿಲ್ ನಾಟ್ ಬಿ ಏಬಲ್ ಟು ಅಪ್ರೋಚ್ ದ ಕೋರ್ಟ್. ಯಾಕೆಂದ್ರೆ ಲಾಯರ್ಗೆ ಅಷ್ಟು ದುಡ್ಡು ಕೊಡಬೇಕು, ಅಡ್ವೊಕೇಟ್ಗೆ ಅಷ್ಟು ದುಡ್ಡು ಕೊಡಬೇಕು, ಮತ್ತೆ ಅವ್ರ ವಿದ್ಯಾವಂತರಿರ್ತಾರೆ, ಅವ್ರ ಹತ್ರ ಪ್ರೊಸೀಜರ್ ಏನು ಎಲ್ಲ ಗೊತ್ತಿರೋದಿಲ್ಲ. ಅದನ್ನ ಹೇಳ್ಕೊಡೋಂಥ ಕೆಲಸ ಏನಿದೆಯಲ್ಲ ಆ ಕೆಲಸವನ್ನ ಈ ಲೀಗಲ್ ಅಥಾರಿಟೀಸು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಏನಿದಾರಲ್ಲ ಅವ್ರು ಮಾಡ್ಕೊಡ್ತಾರೆ. ದಟ್ ಶೋಸ್ ದಟ್ ದೇ ಶುಡ್ ಹ್ಯಾವ್ ದ ಈಕ್ವಲ್ ಅಂಡ್ ದ ಎಫೆಕ್ಟಿವ್ ಆಕ್ಸೆಸ್ ಟು ದ ಜಸ್ಟಿಸ್ ಅಂತ. ಅವನು ಸುಳ್ಳು ಹೇಳ್ತಾ ಇದ್ದಾನೋ ತಪ್ಪು ಮಾಡಿದಾನೋ ಅದು ಬೇರೆ ಪ್ರಶ್ನೆ. ಆದ್ರೆ ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ತನ್ನ ವಾದವನ್ನ ಮಂಡಿಸುವಂತಹ ಚಾನ್ಸು ರಿಚ್ ದೇ ಹ್ಯಾವ್ ಗಾಟ್ ಆನ್ ದೇರ್ ಓನ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಪುವರ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್. ಅದನ್ನ ಕೊಡಬೇಕು ಅನ್ನೋದೇನಿದೆಯಲ್ಲ ದಟ್ ಮೇಕ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಬರೀ ಇದು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನೀವು ನೋಡೋದ್ರ ಬದಲಿಗೆ ಇಫ್ ಯು ಡೂ ಚೆಕ್ ದ
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅದರಲ್ಲಿ ಗೋಲ್ ನಂಬರ್ 16 ಇದೆ. ಆ ಗೋಲ್ ನಂಬರ್ 16 ಏನ್ ಹೇಳುತ್ತೆ ಅಂತಂದ್ರೆ, ರೂಲ್ ಆಫ್ ಲಾ ಈಸ್ ಎಸೆನ್ಷಿಯಲ್ ಇನ್ ದ ನ್ಯಾಷನಲ್ ಅಂಡ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಟು ಇಂಪ್ಲಿಮೆಂಟ್ ದ ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್ ಅಂತ. ರೂಲ್ ಆಫ್ ಲಾ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೇಕ್ ದ ಪುವರ್ ಟು ಗೆಟ್ ಆಕ್ಸೆಸ್ ಟು ದ ಜಸ್ಟಿಸ್. ಹಾಗಾಗಿ ಟು ಇಂಪ್ಲಿಮೆಂಟ್ ದೀಸ್ SDGs ಅಂಡ್ ದ DPSPs, ಇವೇನ್ ಹೇಳ್ತಾ ಇದೆಯಲ್ಲ, ದೇ ಬೋತ್ ಸ್ಪೀಕ್ ಅಬೌಟ್ ದ ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್. ಸೊ ಇಟ್ ಫಾರ್ಮ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವೆನ್ ಇಟ್ ಕಮ್ಸ್ ಟು ದ ಫಂಡಮೆಂಟಲ್ ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬನ್ನಿ. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ದ ಸುಪ್ರಮಸಿ ಆಫ್ ದ ಫಂಡಮೆಂಟಲ್ ರೈಟ್ಸ್ ಓವರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ನಿಮ್ಗೆ ನೀವು ಲಕ್ಷ್ಮೀಕಾಂತ್ ಬುಕ್ ಓದ್ಬೇಕಾದ್ರೆ ಮಿನರ್ವಾ ಮಿಲ್ಸ್ ಕೇಸ್ ಅಂತೇಳಿ ಒಂದು ಕೇಸ್ ಓದ್ತೀರಾ. ದಿಸ್ ಮಿನರ್ವಾ ಮಿಲ್ ವಾಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್, ಮೆಜೆಸ್ಟಿಕ್ ಪಕ್ಕದಲ್ಲೇ ಇತ್ತು. ಇಟ್ ವಾಸ್ ನ್ಯಾಷನಲೈಸ್ಡ್ ಇನ್ 1970s. ಏನಕ್ಕೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತೇಳಿ ಕಾರಣವನ್ನು ಕೊಟ್ಟು ಸರ್ಕಾರ ಅದನ್ನ ರಾಷ್ಟ್ರೀಯ ನ್ಯಾಷನಲೈಸ್ ಮಾಡ್ತು. ದೆನ್ ದ ಓನರ್ಸ್ ಆಫ್ ದ ಮಿನರ್ವಾ ಮಿಲ್ಸ್ ದೇ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯ್ತು. ಆ ಚರ್ಚೆ ಸ್ಟಾರ್ಟ್ ಆಗಿದ್ದು ಓನರ್ಶಿಪ್ ಬಗ್ಗೆ. ದೆನ್ ಇಟ್ ಎಂಟರ್ಡ್ ಇನ್ ಟು ಅದರ್ ಪಾರ್ಟ್ ಯಾವುದು ಅಂತಂದ್ರೆ, ವಾಟ್ ಎವರ್ ಪ್ರಾವಿಷನ್ಸ್ ಮೇಡ್ ಅಂಡರ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಇದರಲ್ಲಿ ಏನ್ ಹೇಳಿತ್ತು ಅಂತಂದ್ರೆ, ಸಮ್ ಸೆಕ್ಷನ್ಸ್ ವರ್ ಇನ್ಸರ್ಟೆಡ್ ಇನ್ such a fashion that whenever DPSP or whenever government wants to implement the provisions of the DPSP, particularly Article 39B and C, fundamental rights given under Article 14 and 19 will not come into picture. ಅದರ ಅರ್ಥ ಏನು ಅಂತಂದ್ರೆ, ನಾನು ಯಾವುದೇ ಒಂದು DPSP ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ, ಅದನ್ನ ನಾನು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ, ಅವೇನಾದ್ರೂ ಇಫ್ ದೇ ಆರ್ ಎಗೇನೆಸ್ಟ್ ದ ಆರ್ಟಿಕಲ್ 14 ಆರ್ ಇಫ್ ದೇ ಆರ್ ಎಗೇನೆಸ್ಟ್ ದ ಆರ್ಟಿಕಲ್ 19, ಇವುಗಳ ಆಧಾರದ ಮೇಲೆ ನನ್ನ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ಬಂದಿದೆ ಅಂತೇಳಿ ಯಾರೂ ಸಹ ಕೋರ್ಟ್ಗೆ ಹೋಗುವಂತಿಲ್ಲ. That shows whenever DPSP or the Article 39B and C kicks in, these two things, fundamental rights and the under Article 14 and Article 19 are kicks out ಅಂತ. ಇವು ಯಾವಾಗ ಇದು ಕಾರ್ಯರೂಪಕ್ಕೆ ಬರುತ್ತೆ, ಇದ್ರ ಬಗ್ಗೆ ಯಾವಾಗ ಚಿಂತನೆಯನ್ನು ನಡೆಸುತ್ತೆ, ಆಗ ಆರ್ಟಿಕಲ್ 14 ಮತ್ತೆ ಆರ್ಟಿಕಲ್ 19 ತಮ್ಮ ಮಾನ್ಯತೆಯನ್ನ ಕಳ್ಕಂತವೆ. ಅಂಡ್ ಮೋರ್ ಓವರ್ ದಟ್ ಇಟ್ ಟೋಲ್ಡ್ ದಟ್ ಜುಡಿಷಿಯಲ್ ರಿವ್ಯೂ ಈಸ್ ಬಾರ್ಡ್. ಸರ್ಕಾರ ಈ DPSP ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವುದೇ ಕಾನೂನುಗಳನ್ನ ಮಾಡಿದ್ರು ಅದನ್ನ ಜುಡಿಷಿಯರಿ ರಿವ್ಯೂ ಮಾಡಂಗಿಲ್ಲ, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಂಗಿಲ್ಲ, ಅದನ್ನ ನೀನು ಇಂಟರ್ಪ್ರಿಟ್ ಮಾಡಂಗಿಲ್ಲ ಅಂತೇಳಿ ಜುಡಿಷಿಯರಿಗೆ ಸರ್ಕಾರ ಹೇಳ್ತು. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಅಂಡ್ ದ ಥರ್ಡ್ ಥಿಂಗ್ ದೇ ಟೋಲ್ಡ್ ದಟ್ ಪಾರ್ಲಿಮೆಂಟ್ ಕೆನ್ ಅಮೆಂಡ್ ಎನಿಥಿಂಗ್ ಅಂತ. ಪಾರ್ಲಿಮೆಂಟ್ ಕೆನ್ ಅಮೆಂಡ್ ಎನಿಥಿಂಗ್ ಅಂತ. ಇಡೀ ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದಾವೆ ಎಲ್ಲಾ ಪ್ರಾವಿಷನ್ ಅನ್ನು ಚೇಂಜ್ ಮಾಡುವಂತಹ ಅಧಿಕಾರ ಪಾರ್ಲಿಮೆಂಟ್ ಇದೆ ಅಂತೇಳಿ ಈ ಕೆಲವೊಂದು ಸೆಕ್ಷನ್ಸ್ ಸಬ್ ಕ್ಲಾಸಸ್ ಆಫ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಹೇಳುತ್ತೆ. ಸೊ ಇವನ್ನ ಸಪರೇಟ್ ಆಗಿ ಸುಪ್ರೀಂ ಕೋರ್ಟ್ ಎತ್ಕಂತು. ಆ ಸುಪ್ರೀಂ ಕೋರ್ಟ್ ಎತ್ಕೊಂಡು ಏನ್ ಹೇಳ್ತು ಅಂತಂದ್ರೆ, ಓಕೆ, ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ದ DPSP ಅಂಡರ್ ಆರ್ಟಿಕಲ್ 39B and C, there are no issues. We can tolerate the fact that no one can approach the court telling that fundamental rights given under the Article 14 and Article 19 been violated ಅಂತ. ಸರಿ ಆಯ್ತು, ಇನ್ನು ಒಪ್ಕೊಂತೀವಿ. whenever DPSP kicks in, these two things kicks out ಅಂತ. ಆದ್ರೆ ಅದರ್ ಟೂ ಪ್ರಾವಿಷನ್ಸ್ ಇದೆಯಲ್ಲ, ಅದನ್ನ ನಾನು ಒಪ್ಕೊಳಕ್ ರೆಡಿ ಇಲ್ಲ ಅಂತ. ಅದರ್ ಟೂ ಪ್ರಾವಿಷನ್ಸ್ ಯಾವ್ದು ಹೇಳುತ್ತೆ ಅಂತಂದ್ರೆ, ಜುಡಿಷಿಯಲ್ ರಿವ್ಯೂ ಈಸ್ ಬಾರ್ಡ್ ಅಂತ. ಸುಪ್ರೀಂ ಕೋರ್ಟ್ ಟೋಲ್ಡ್ ದಟ್ in 1973 itself we have discussed about the basic structure. Judicial review is very much integral to the constitution. Judiciary has got that power, so judicial review form the it is a part of basic structure, so it can't be barred. So each and every constitutional amendment, each and everything will be reviewed by the judiciary. And it also told that parliament can amend anything antidiyala, you can amend anything, there is no issue with that, but you can't amend the basic structure of the constitution. This was discussed in the Keshavananda Bharati case itself. ಇಲ್ಲಿ it's been re-initiated. ಮತ್ತೆ ಇನ್ನೊಂದ್ಸರಿ ಹೇಳ್ತು, ಇದನ್ನ ಯಾವುದೇ ಕಾರಣಕ್ಕೂ ನೀವು ಮಾಡಂಗಿಲ್ಲ. ಸೊ there will be balance between the power of judiciary and the parliament. This balancing of power is also basic structure of the constitution. So in this sense, if you do check the supremacy of the fundamental rights or the
DPSP ಇವೆರಡರಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು, ಯಾವ್ದು ಮೇಲು, ಯಾವ್ದು ಕೀಳು ಅಂತೇಳಿ ಸುಪ್ರೀಂ ಕೋರ್ಟ್ನ ಕೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಬೇಸ್ಡ್ ಆನ್ ದ ಹಾರ್ಮನಿ ಬಿಟ್ವೀನ್ DPSP ಅಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ದಿಸ್ ಇಸ್ ಬೀನ್ ಗಿವನ್ ಇನ್ ದ ಜಡ್ಜ್ಮೆಂಟ್ ಆಫ್ ಮಿನರ್ವಾ ಮಿಲ್ಸ್ ಕೇಸ್. ಯಾವುದು ದೊಡ್ಡದಿಲ್ಲ, ಯಾವುದು ಚಿಕ್ಕದಿಲ್ಲ, ದೇರ್ ಇಸ್ ಅ ಹಾರ್ಮೋನಿ ಬಿಟ್ವೀನ್ ಬೋತ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ಒನ್ಸ್ ಫಂಡಮೆಂಟಲ್ ರೈಟ್ಸ್ ಮೇ ಟೇಕ್ ದ it might win the race, and in some cases DPSP might win the race, but no one is above and no one is below, no one is superior, no one is inferior. The harmony between the DPSP and the fundamental rights is the basic principle of the Indian Constitution. So second statement is wrong statement, first one is right statement. Then when it comes to the social justice ಬಗ್ಗೆ ನಾನು ಮುಂಚೆನೇ ಹೇಳಿದೆ ನಿಮಗೆ. ಸೋಷಿಯಲ್ ಜಸ್ಟಿಸ್ ಇಸ್ ನಥಿಂಗ್ ಬಟ್ ದ ಈಕ್ವಲ್ ಆರ್ ದ ಜಸ್ಟ್ ಅಲೋಕೇಶನ್ ಆರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರೈಮರಿ ರಿಸೋರ್ಸಸ್. ಆ ಪ್ರೈಮರಿ ರಿಸೋರ್ಸಸ್ ಯಾವುದು ಅಂತಂದ್ರೆ ಎಜುಕೇಶನ್ ಇರ್ಬೋದು, ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು, ಕೋರ್ಟ್ ಸಿಸ್ಟಮ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಇರ್ಬೋದು. ದೇ ಶುಡ್ ಬಿ ಅವೈಲಬಲ್ ಈಕ್ವಲಿ ಟು ಆಲ್, ಅಕ್ಸೆಸಬಲ್ ಟು ಆಲ್ ಅಂಡ್ ಅಟ್ ದ ಅಫೋರ್ಡಬಲ್ ಪ್ರೈಸಸ್. ಸೊ ಇದನ್ನ ನಾವು ಸೋಷಿಯಲ್ ಜಸ್ಟಿಸ್ ಅಂತೇಳಿ ಕರಿತೀವಿ. ದಿ ಸೋಷಿಯಲ್ ಜಸ್ಟಿಸ್ ಫಾರ್ಮ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಓಲ್ಡ್ DPSP ನ ನಾವೇನಾದ್ರು ತಗೊಂಡ್ರೆ ಅಲ್ಲಿ ನಾವೇನಾದ್ರು ಚೆಕ್ ಮಾಡಿದ್ರೆ ಆ DPSP ಒಳಗಡೆ ಇರೋಂಥ ಅಂಶ ಏನು ಅಂತಂದ್ರೆ ದೇ ವಾಂಟ್ ಟು ಪ್ರೊವೈಡ್ ಸೋಶಿಯೋ ಎಕನಾಮಿಕ್ ಡೆಮೋಕ್ರಸಿ. ಸೊ ದಿಸ್ ಸೋಷಿಯಲ್ ಜಸ್ಟಿಸ್ ಈಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಫಾರ್ಮ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವೆನ್ ಇಟ್ ಕಮ್ಸ್ ಟು ಪ್ರೊಕ್ಲಮೇಷನ್ ಆಫ್ ದ ಎಮರ್ಜೆನ್ಸಿ, this proclamation of the emergency is the special power given to the president. It's not been considered as a ಬೇಸಿಕ್ ಸ್ಟ್ರಕ್ಚರ್ ಆಸ್ ಆಫ್ ನೌ. ಇಲ್ಲಿ ಕೊಟ್ಟಿರೋಂಥ 4 ಅಂಶಗಳಲ್ಲಿ ಎರಡನೇದು ತಪ್ಪಿದೆ, 1 ಮತ್ತು 3ನೇದು ಇಟ್ಸ್ ಕವರ್ಡ್ ಅಂಡರ್ ದ ಬೇಸಿಕ್ ಸ್ಟ್ರಕ್ಚರ್. ಅದಕ್ಕೇನು ಎಕ್ಸ್ಪ್ಲನೇಷನ್ ಇದೆಯಲ್ಲ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 61 ಈಸ್ 1 and 3, ದಟ್ ಈಸ್ ಆಪ್ಷನ್ ಬಿ. ಕಮ್ ಟು ನೆಕ್ಸ್ಟ್ ಕ್ವಶನ್. Question number 62. Arrange the following states in the chronological order of their formation. ಈ ಥರದ್ದು ಮುಂಚೆ ಕೇಳ್ತಾ ಇದ್ರು UPSC ಅವರು, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೂ ಸಹ ನೀವು ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ನ ಪೂರ್ತಿಯಾಗಿ ನೋಡಿ. ಅದರಲ್ಲಿ ನೀವು ಓದಬೇಕಾದ್ರೆ ಆ ಚಾಪ್ಟರ್ನ ಸ್ಟೇಟ್ ಫಾರ್ಮೇಷನ್ ಏನಿದೆಯಲ್ಲ ಆ ಫಾರ್ಮೇಷನ್ ಆಗಿರೋದು ಒಂದು ಆರ್ಡರ್ನ ಕರೆಕ್ಟಾಗಿ ಒಂದ್ಸರಿ ಬರ್ದಿಟ್ಕೊಳ್ಳಿ. ಆ ಬರ್ದಿಡ್ಬೇಕಾದ್ರೆ ನಿಮಗೆ 1975 ಸಿಕ್ಕಿಂ ಫಾರ್ಮೇಷನ್ ಆಗುತ್ತೆ. ಆ ಸಿಕ್ಕಿಂದು ಹಿಂದೆ ಮುಂದೆ ಇದೆಯಲ್ಲ ಅವನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ ಈ ಕಡೆಗೆ ಒಂದು 7-8 ಸ್ಟೇಟ್ ಸಿಗ್ತವೆ, ಈ ಕಡೆ ಒಂದು 7-8 ಸ್ಟೇಟ್ ಸಿಗುತ್ತೆ. ಮತ್ತೆ ಇಲ್ಲಿ ಇದ್ದಂಥ ಹೆಸರು, ಇದು ಮೊದಲು UT ಆಗಿತ್ತಾ, ಮೊದಲು ಇದು ಯಾವ ರೀತಿ ಆಗಿತ್ತು ಎಲ್ಲದನ್ನು ಬಿಡಿಸಿ ಹೇಳಿದ್ದಾರೆ. ನೀವು ಹಳೆ ಕ್ವಶನ್ ಪೇಪರ್ನ ನೋಡಿದ್ರೆ UPSC ಎಷ್ಟು ಕೇಳುತ್ತಲ್ಲ ಅದೇ ರೀತಿಯಾಗಿ ನೋಡಿ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಎಷ್ಟು, ಅದ್ರ ನಂಬರ್ ಏನಾದ್ರು ನೆನ್ಪಿಡ್ಬೇಕಾ, ಅವೆಲ್ಲ ಆ ಅಂಶಗಳ ಬಗ್ಗೆ ಅಷ್ಟೊಂದು ಗಮನ ಹರಿಸಕ್ಕೆ ಹೋಗ್ಬೇಡಿ. ಹಳೆ ಕ್ವಶನ್ ಪೇಪರ್ನ ನೋಡಿದ್ರೆ ನಿಮ್ಗೆ ಕಾಣಿಸೋಂಥದ್ದು ಏನು ಅಂತಂದ್ರೆ ಒಂದು ಆರ್ಡರು, ಇನ್ನೊಂದೇನು ಅಂತಂದ್ರೆ ಈ ಯೂನಿಯನ್ ಟೆರಿಟರೀಸ್ ಇದೆಯಲ್ಲ ಆ ಯೂನಿಯನ್ ಟೆರಿಟರೀಸು ಅಥವಾ ಮೊದಲು ಯಾವ ಪೋರ್ಚುಗೀಸು ಮತ್ತೆ ಫ್ರೆಂಚ್ ಕಾಲೋನೀಸ್ ಇದ್ವಲ್ಲ ಆ ಫ್ರೆಂಚ್ ಕಾಲೋನೀಸ್ ಯಾವಿದ್ದು ಮತ್ತೆ ಪೋರ್ಚುಗೀಸ್ ಕಾಲೋನೀಸ್ ಯಾವಿದ್ದು, ಅವು ಹೇಗೆ ಭಾರತ ದೇಶಕ್ಕೆ ಬಂದು, ಈ ಅಂಶಗಳ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದೆ. ಸೊ ಅದನ್ನು ನೋಡ್ಕೊಂಡ್ರು ಸಾಕು ನೀವು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 62. ಫಸ್ಟ್ ಗುಜರಾತ್ ಫಾರ್ಮ್ ಆಯಿತು, ಮಹಾರಾಷ್ಟ್ರದಿಂದ ಆಚೆ ಬಂತು. ನೆಕ್ಸ್ಟು ನಂತರದಲ್ಲಿ ನಾಗಾಲ್ಯಾಂಡು ಮತ್ತೆ ಹರಿಯಾಣ. ನೀವು ನೋಡಿ, ಸಿಂಪಲ್ ಇದೆ ಕ್ವಶನ್ನು. ಆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸರಿ ಕರೆಕ್ಟಾಗಿ ಓದ್ಕೊಳ್ಳಿ. ಇದು ನೆನ್ನೆ ಎಲ್ಲ ಅದು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಎನಿ ಆಲ್ಟರೇಷನ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡರ್ಗೋಸ್ ಇಸ್ ಡೀಮ್ಡ್ ಆಸ್ ಅನ್ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎನಿ ಆಲ್ಟರೇಷನ್ that Constitution of India undergoes is deemed to be as an amendment of the Indian Constitution. Second statement, amendment in the constitutional provisions related to the administration of the scheduled tribes would not require the consent of the state legislature. Consider the first statement. Any alteration ಅಂತಂದ್ರೆ ನಾವು ಈಗ ನೋಡಿದ್ವಿ ಅಮೆಂಡ್ಮೆಂಟ್ ಅಂತೇಳಿ ಅಥವಾ ಚೇಂಜಸ್ ಅಂತ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಚೆಕ್ ಮಾಡಿದ್ವಿ, ಏನಾದ್ರು ಬದಲಾವಣೆ, whatever things they want to insert or whatever the provisions is there, they want to change it. That is what we call alteration. Any alteration that the Constitution of India undergoes is deemed as an amendment of the Indian Constitution. ಈಗ ನಾವೇನಾದ್ರು ಚೆಕ್ ಮಾಡಿದ್ರೆ ಈ ಅಮೆಂಡ್ಮೆಂಟ್ ಏನಿದೆಯಲ್ಲ ಇಂಡಿಯಾದಲ್ಲಿ, the Indian Constitution is the flexible
constitution. It is not as rigid as the USA constitution, and it is not as flexible as the, if you consider the amendment procedure in India to the constitution, it is blend of flexibility and the rigidity. It's not as flexible as the UK government, UK constitution, and it is as not rigid as the USA. So in the Indian constitution or the amendment procedure is the blend of both the things. ಇಲ್ಲಿ ನಾವೇನಾದ್ರು ಅಮೆಂಡ್ಮೆಂಟ್ ನ ನೋಡಿದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಕರೆಕ್ಟ್ ಗಮನಿಸಿದ್ರೆ ಆರ್ ಎನಿ ಟು ಮೇಕ್ ಎನಿ ಚೇಂಜಸ್ ಇನ್ ದ ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಮಾಡಬೇಕಾದ್ರೆ ಮೂರು ತರ ಇದೆ. ಒನ್ ಈಸ್ ಸ್ಪೆಷಲ್ ಮೆಜಾರಿಟಿ. If I want to change the important provisions of the constitution, I have to go for the special majority which are given under the article 368. ಇಲ್ಲಿ ಏನು ಹೇಳಿದ, ಇದು ಸ್ಪೆಷಲ್ ಮೆಜಾರಿಟಿ. If you want to change the any provisions in the fundamental rights, you have to go in this procedure. Special majority ಮಾಡಬೇಕು. Some other things, if you want to check the, or if you want to change the federal structure of India, if any of the issues is touching the federal structure, that is share of power between the state and the central government, ಆ ಸಂದರ್ಭದಲ್ಲಿ it should be passed in the special majority, plus it should be accepted by the half of the states in Indian territory. ಇದು ಒಂದು ರೀತಿಯಾದಂತಹ ಬದಲಾವಣೆ, ಇದು ಒಂದು ರೀತಿಯಲ್ಲಿ ಬದಲಾವಣೆ ಮಾಡೋದು. ಅಂಡ್ ಸಮ್ ಅದರ್ ಇಶ್ಯೂಸ್ ಆರ್ ದೇ ಕೆನ್ ಬಿ ಪಾಸ್ಡ್ ವಿತ್ ದ ಸಿಂಪಲ್ ಮೆಜಾರಿಟಿ. ನೀವೇನಾದ್ರು ಈ ಫೆಡರಲ್ ಸ್ಟ್ರಕ್ಚರ್ದು ನಾವು ಹಳೆ ವಿಡಿಯೋದಲ್ಲಿ ಮಾಡಿದೀವಿ, ಯಾವುದು ಅಂತಂದ್ರೆ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 368 ಇಟ್ ಸೆಲ್ಫ್, whether it is related to 7th schedule, whether it is related to Supreme Court or power of the High Court, or whether it is related to some other issues which are covered under the federal structure. Simple majority example ಹೇಳಬೇಕು ಅಂತಂದ್ರೆ, if you want to create new state or if you want to rename any state, ಇವೆಲ್ಲದನ್ನು these are all not considered as the amendment under article 368. This will be passed with the simple majority just like an ordinary law. So that shows that any alteration, ನೋಡಿ ಇಲ್ಲೇನಾಗುತ್ತೆ ಅಂತಂದ್ರೆ, if I want to change the name of a state, or if I want to change the, or if you want to form a new state, then there will be variation in the schedule 1. This schedule 1 contains the names of the states. ಇಲ್ಲೇನಾದ್ರೂ ನಾವು ಬದಲಾವಣೆ ಮಾಡಿದೆ ಅಂತಂದ್ರೆ ಈ ಶೆಡ್ಯೂಲ್ 1 ನ ತಿದ್ದುಪಡಿ ಮಾಡಬೇಕು. ಆ ತಿದ್ದುಪಡಿ ಮಾಡಬೇಕು ಅಂತಂದ್ರೆ I will not go the procedure established in this fashion. Article 368 ಅಲ್ಲಿ ಹೇಳ್ದಂಗೆ it is nothing but changing some of the provisions in the, or you are altering the constitution. ಎಲ್ಲೋ ಒಂದ್ ಕಡೆ ಈಗ ತಮಿಳ್ನಾಡು ಅಂತ ಮುಂಚೆ ಮದ್ರಾಸ್ ಅಂತ ಇತ್ತು, ಅದನ್ನ ನಾವು ಇವಾಗ ತಮಿಳ್ನಾಡು ಅಂತ ಇರ್ಬೋದು, ಅಥವಾ ಮೈಸೂರು ಅಂತ ಇತ್ತು, ಆ ಮೈಸೂರು ಅಂತ ಇರೋದನ್ನ ಕರ್ನಾಟಕ ಮಾಡಿದ್ದಾರೆ. ಬಾಂಬೆ ಅಂತ ಇತ್ತು, ಅದನ್ನ ಮಹಾರಾಷ್ಟ್ರ ಮಾಡ್ಕೊಂಡಿದ್ದಾರೆ, ಅಥವಾ ಬೇರೆ ಏನಾದ್ರೂ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಚೇಂಜ್ ಏನಾಗಿದೆಯಲ್ಲ, ಆ ಚೇಂಜ್ ಆದಂತ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಜಮ್ಮು ಕಾಶ್ಮೀರದು UT ಆಯ್ತು, ಅಥವಾ ತೆಲಂಗಾಣ ಸ್ಟೇಟ್ ವಾಪಸ್ ಬಂತು, ಆಂಧ್ರದಿಂದ ಹೊರಗಡೆ ಬಂತು, ಇವೆಲ್ಲ ಮಾಡಬೇಕಾದ್ರೆ ಈ ಕ್ರಿಯೇಷನ್ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಪ್ರಾವಿಷನ್ಸ್ ಆರ್ ದ ಥಿಂಗ್ಸ್ ಇನ್ ಶೆಡ್ಯೂಲ್ 1. ಇದನ್ನ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇನ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 368. ಇಲ್ಲಿ ಈ ರೀತಿಯಾಗೇನೆ ಅಮೆಂಡ್ ಮಾಡಕ್ ಹೋಗೋದಿಲ್ಲ. ನಾವೇನ್ ಇಲ್ಲಿ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ಬಿ ಚೇಂಜ್ ಇನ್ ಎ ಸಿಂಪಲ್ ಮೆಜಾರಿಟಿ ಜಸ್ಟ್ ಲೈಕ್ ಆನ್ ಆರ್ಡಿನರಿ ಲಾ. ಇಟ್ಸ್ ಬೀನ್ ರಿಟರ್ನ್ ಇನ್ ದ ಲಕ್ಷ್ಮೀಕಾಂತ್ ಬುಕ್ ಆಲ್ಸೋ, ಅಥವಾ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನೀವು ಅದು ಸ್ಟೇಟ್ ಏನು ಹಿಂದಿನ ಪ್ರಶ್ನೆಯಲ್ಲಿ ಓದೋದಕ್ಕೆ ಕೇಳಿದ್ನಲ್ಲ, ಅದನ್ನೇ ನೀವು ನೋಡಿದ್ರೆ ಅಲ್ಲಿ ಕೊನೆ ಅಥವಾ 2-3 ಪುಟಗಳಲ್ಲಿ ಬರೆದಿದ್ದಾರೆ. ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಅಮೆಂಡ್ಮೆಂಟ್ ಆಫ್ ದ Constitution under Article 368. It will be passed with a simple majority just like an ordinary law. So any alteration that Constitution of India undergoes is deemed as an amendment of the Indian Constitution ಅಂತ ಏನಿದೆಯಲ್ಲ, ಅದು ತಪ್ಪು. ಯಾಕೆ ಅಂತಂದ್ರೆ it will be passed, it will not be considered as a amendment of the Indian Constitution. Next thing, amendment in the constitutional provisions related to the administration of the scheduled tribes would not require consent of the state legislature. ಈ scheduled tribes ಅಂತಂದ್ರೆ it is related to tribal areas ಏನಿದೆಯಲ್ಲ ಅಲ್ಲಿರೋಂಥದ್ದು, ಅಥವಾ ಶೆಡ್ಯೂಲ್ 5th and 6th ಶೆಡ್ಯೂಲ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಆ ಶೆಡ್ಯೂಲ್ 5th and 6th ಗೆ ಸಂಬಂಧಪಟ್ಟಿರೋ ನೀವು ನೋಡಿದ್ರೆ ಅಲ್ಲಿ ಇಫ್ ಪಾರ್ಲಿಮೆಂಟ್ ಆರ್ ದ ಸೆಂಟ್ರಲ್ ಗವರ್ನಮೆಂಟ್ ವಾಂಟ್ ಟು ಚೇಂಜ್ ಎನಿಥಿಂಗ್, ಏನಾದ್ರೂ ಬದಲಾವಣೆ ಮಾಡಬೇಕು ಅಂತಂದ್ರೆ ಇಟ್ ನೀಡ್ ನಾಟ್ ಟು get the consent from the state legislature. ತನ್ನಷ್ಟಕ್ಕೆ ತಾನೇ ಅದು ಮಾಡಬಹುದು. ಬಟ್ when it comes to the applicability, whenever governor obliges with this, governor ಅದನ್ನ ಒಪ್ಕೊಂಡ್ರೆ with or without modification that can be made applicable to 6th schedule. ಸರಿನಾ?
ಇದಿರಂಥದ್ದು amendment in the constitutional provisions related to the administration of the scheduled tribes would not require consent of the state legislature. Parliament can make it on own or central government can pass it on its own, but they are applicable with the consent of the governor, not with the consent of the state legislature. With or without modification, governor can apply them to the areas which are covered under the 5th and 6th schedule. So the first statement is wrong statement, second statement is correct statement. The correct option for the question number 63 is 2 only, option B. Come to question number 64. Question number 64. India and a neighboring country are having a maritime border dispute which can be resolved without India having to cede any of its territories. Such a settlement can be affected by a constitutional amendment by a special majority, and also consent of half of the state legislatures. C. Executive action without the need of any constitutional amendment, the passage of law by parliament with simple majority. So consider the situation over here. ಭಾರತ ಮತ್ತೆ ತನ್ನ ನೈಬರಿಂಗ್ ಕಂಟ್ರಿ, ಪಾಕಿಸ್ತಾನ ಇರ್ಬೋದು ಅಥವಾ ಚೈನಾ ಇರ್ಬೋದು, ಯಾವುದೋ ಒಂದು ಕಂಟ್ರಿ ಜೊತೆ ಮ್ಯಾರಿಟೈಮ್ ಬಾರ್ಡರ್ ಡಿಸ್ಪ್ಯೂಟ್ ಅಂತಂದ್ರೆ ಇಟ್ ಮೈಟ್ ಬಿ ರಿಲೇಟೆಡ್ ಟು ಲ್ಯಾಂಡ್ ಆರ್ ಸಿ ಏನೋ ಒಂದು ಸಮಸ್ಯೆ ಆಗಿದೆ. ಇವೆರಡಕ್ಕೂ ಸಂಬಂಧಪಟ್ಟ ಈ ರೀತಿಯಾದಂಥ ಗಲಾಟೆ ಆದ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಎತ್ತ ಅಂತೇಳಿ ಹೇಳ್ತದೆ. ವೆನ್ ಎವರ್ ವಿ ಆರ್ ಟೆಲ್ಲಿಂಗ್ ಬಾರ್ಡರ್ ಡಿಸ್ಪ್ಯೂಟ್, ದಟ್ ಬಾರ್ಡರ್ ಡಿಸ್ಪ್ಯೂಟ್ ಇಸ್ ನಾಟ್ ರಿಸಾಲ್ವ್ಡ್ ಇಟ್. ಸೊ ವೆನ್ ಎವರ್ ಇಟ್ ಇಸ್ ನಾಟ್ ರಿಸಾಲ್ವ್ಡ್, ಇಟ್ ವಿಲ್ ನಾಟ್ ಬಿಕಮ್ ದ ಪಾರ್ಟ್ ಆಫ್ ಇಂಡಿಯಾ. ಈಗ ಸದ್ಯಕ್ಕೆ ಅದು ಡಿಸ್ಪ್ಯೂಟ್ ಇನ್ನೂ ನಡೀತಾ ಇದೆ. ನಾವು ಇಂಡಿಯಾ ಅಂಡ್ ಇಟ್ಸ್ ಟೆರಿಟರಿ ಅಂತೇಳಿ ಮೆನ್ಷನ್ ಮಾಡಬೇಕಾದ್ರೆ ಏನಂತ ಮೆನ್ಷನ್ ಮಾಡ್ತೀವಿ ಅಂದ್ರೆ, ಇಟ್ ವಿಲ್ ಬಿ ಮೆನ್ಷನ್ ಲೈಕ್ ಸ್ಟೇಟ್ಸ್, ಯುಟೀಸ್ ಪ್ಲಸ್ ದ ಟೆರಿಟರಿ ವಿಚ್ ವಿಲ್ ಬಿ ಅಕ್ವೈರ್ಡ್ ಇನ್ ಫ್ಯೂಚರ್. ಮುಂದೆ ಯಾವುದೋ ಒಂದು ಕಾರಣಕ್ಕೆ ತಗೋಣ ಅಂತ ಟೆರಿಟರಿ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಈ ಭಾಗ ಏನಿದೆಯಲ್ಲ, ಏನ್ ಡಿಸ್ಪ್ಯೂಟ್ ಅಲ್ಲಿ ಇದೆ, ಈ ಡಿಸ್ಪ್ಯೂಟ್ ಅಲ್ಲಿ ಇರೋಂಥದ್ದು ಇನ್ನೂ ಸಹ ನಾವು ಶೆಡ್ಯೂಲ್ 1 ನಲ್ಲಿ ಮೆನ್ಷನ್ ಮಾಡಿರಲ್ಲ. ಈ ಶೆಡ್ಯೂಲ್ 1 ನಲ್ಲಿ ನಮ್ಮ ಇಂಡಿಯನ್ ಟೆರಿಟರಿ ಬಗ್ಗೆ ಮೆನ್ಷನ್ ಮಾಡಿದ್ರೆ ಏನ್ ಹೇಳುತ್ತೆ ಅಂದ್ರೆ, ಇರುವಂತಹ ಎಲ್ಲಾ ಸ್ಟೇಟ್ಗಳು ಅದರ ವಿಸ್ತೀರ್ಣ, ನಂತರದಲ್ಲಿ ಇರುವಂತಹ ನಂಬರ್ ಆಫ್ ಯುಟಿ ಅದರ ವಿಸ್ತೀರ್ಣ, ಎಲ್ಲಿಂದ ಎಲ್ಲಿಗೆ ಬರುತ್ತೆ ಏನು ಎತ್ತ ಅಂತ. ಮತ್ತೆ ಒಂದು ಸೆಕ್ಷನ್ ಎಕ್ಸ್ಟ್ರಾ ಸೆಕ್ಷನ್ ಬಿಟ್ಟಿರ್ತಾರೆ, ಏನಂತಂದ್ರೆ ವಾಟ್ ಎವರ್ ಟೆರಿಟರೀಸ್ ವಿ ಆರ್ ಗೋಯಿಂಗ್ ಟು ಅಕ್ವೈರ್ ಇನ್ ದ ಫ್ಯೂಚರ್ ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದ ಥಿಂಗ್ಸ್ ವಿಚ್ ಆರ್ ಅಂಡರ್ ಡಿಸ್ಪ್ಯೂಟ್. ಅದು ಚೈನಾ ಇರ್ಬೋದು ಅಥವಾ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಯಾವ್ದಾರ ಇರಲಿ, ಈ ಭಾಗದಲ್ಲಿರುವಂತಹ ಕೆಲವೊಂದು ಡಿಸ್ಪ್ಯೂಟ್ ಆಗಿರೋಂಥ ಏರಿಯಾಸ್ನ ನಾವು ಇನ್ನೂ ಮೆನ್ಷನ್ ಮಾಡಿರಲ್ಲ. ಹಾಗಾಗಿ ಅವ್ರು ಕೇಳ್ತಾರದೇನು ಅಂದ್ರೆ, ಈ ಡಿಸ್ಪ್ಯೂಟ್ ಅಲ್ಲಿರುವಂತಹ ಜಾಗ ಏನಿದೆಯಲ್ಲ, ಇದನ್ನ ಸೆಟಲ್ ಮಾಡ್ಕೋಬೇಕು ಅಂತಂದ್ರೆ ಯಾರು ಯಾವ ರೂಪದಲ್ಲಿ ಸೆಟಲ್ ಮಾಡ್ಬೋದು ಅಂತ. ಮೊದಲನೇದು ಏನ್ ಹೇಳುತ್ತೆ ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಬಾರ್ಡರ್ ಡಿಸ್ಪ್ಯೂಟ್ ಇಸ್ ನಾಟ್ ಬಿನ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಟೆರಿಟರಿ ಡೆಫಿನೇಷನ್ ಏನಿದೆಯಲ್ಲ ಅದರಲ್ಲಿ ಸ್ಟೇಟ್ ಇದೆ, ಯುಟಿ ಇದೆ, ಮತ್ತೆ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಅಕ್ವೈರ್ ಇನ್ ದ ಫ್ಯೂಚರ್ ಅಂತೇಳಿ ಒಂದು ಸಪರೇಟ್ ಸೆಕ್ಷನ್ ಇದೆ ಅಷ್ಟೇ. ಬಟ್ ದಿಸ್ ಬಾರ್ಡರ್ ಡಿಸ್ಪ್ಯೂಟ್ ಆರ್ ದ ಡಿಸ್ಪ್ಯೂಟೆಡ್ ಏರಿಯಾ ಇಸ್ ನಾಟ್ ಮೆನ್ಷನ್ಡ್ ಇನ್ ದಿಸ್ ಒನ್. ಸೊ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಅ ಕಾನ್ಸ್ಟಿಟ್ಯೂಷನ್, ದೆನ್ ವಿ ನೀಡ್ ನಾಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಬೇಕು ಅಂತಂದ್ರೆ, ಬೇರುಬಾರಿ ಯೂನಿಯನ್ ಬಗ್ಗೆ ಒಂದ್ಸರಿ ಓದಿ, ಅದು ಹೇಗೆ ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ಕೊಡಲ್ಪಟ್ಟಿತ್ತು ಅಂತ. ಅದನ್ನ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮ್ಗೆ. ವೆನ್ ವಿ ಶುಡ್ ಗೋ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ವೆನ್ ವಿ ಶುಡ್ ಫಾಲೋ ದ ಅದರ್ ಪಾಲಿಸೀಸ್ ಅಂತ ಅಥವಾ ಅದರ್ ಪ್ರೊಸೀಜರ್ ಅಂತ. ಸೊ ಸಿನ್ಸ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿ ಆರ್ ನಾಟ್ ಗೋಯಿಂಗ್ ಟು will not go for the constitutional amendment, or there is no need to amend the constitution. Come to the second option. A constitutional amendment by a special majority and also consent of the half of the states. ನಮಗೆ ಹಳೆಯ ವಿಡಿಯೋದಲ್ಲಿ ಅಥವಾ 2-3 ಕ್ವಶನ್ ಅಲ್ಲಿ ಇದೇ ಸ್ಟೇಟ್ಮೆಂಟ್ ಬಂದಿದೆ. ನಾನು ಮತ್ತೆ ಪದೇ ಹೇಳ್ತೀನಿ, ದಿಸ್ ಪ್ರೊಸೀಜರ್ ಈಸ್ ರಿಕ್ವೈರ್ಡ್ ಓನ್ಲಿ ವೆನ್ ವಿ ಆರ್ ಚೇಂಜಿಂಗ್ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫೆಡರಲ್ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ಬೇಕಾದ್ರೆ ಮಾತ್ರ ಇದು ಸಂಬಂಧ ಇರೋಂಥದ್ದು. ಸೊ ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಡಿಸ್ಪ್ಯೂಟೆಡ್ ಏರಿಯಾ. ಈಗ ಸದ್ಯಕ್ಕೆ ಈಗ ಅರುಣಾಚಲ್ ಪ್ರದೇಶದಲ್ಲಿ ಯಾವುದೋ ಒಂದು ಗಲಾಟೆ ನಡೀತಾ ಇದೆ ಅನ್ಕೊಳ್ಳಿ. ಅರುಣಾಚಲ್ ಪ್ರದೇಶಕ್ಕೆ ಇರೋಂತಹ ಒಂದು ವಿಚಾರಕ್ಕೆ ಇಲ್ಲಿ ಯಾವುದೋ ಒಂದು ವಿಚಾರ ಇದನ್ನ ಬಿಟ್ಕೊಡ್ಬೇಕು ಅಥವಾ ಇದನ್ನ ಇರೋಂಥದ್ದು, ಅರುಣಾಚಲ್ ಪ್ರದೇಶದಲ್ಲಿ ಗಲಾಟೆ ನಡೀತಾ ಇದೆ, ಯಾವುದೋ ಒಂದು ಭಾಗ ಇದೆ, ಆ ಭಾಗ ಇನ್ನೊಂದು ನಮ್ಮ ಭಾರತ ದೇಶಕ್ಕೆ ಬಂದಿದೆಯೋ ಇಲ್ವೋ ಅಂತೇಳಿ ನಾವು ಮೆನ್ಷನ್ ಮಾಡಿದೀವೋ ಇಲ್ವೋ ಅದಿನ್ನೂ ಗೊತ್ತಿಲ್ಲ, ಇನ್ನು ಡಿಸ್ಪ್ಯೂಟೆಡ್ ಏರಿಯಾ ಅದು. ಆ ಡಿಸ್ಪ್ಯೂಟೆಡ್ ಏರಿಯಾ ಬಗ್ಗೆ ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಅಥವಾ ಕರ್ನಾಟಕ ಲೆಜಿಸ್ಲೇಚರ್ ಅಲ್ಲಿ ಏನ್ ಪಾಸ್ ಮಾಡೋ ಅಂತದಿದೆ, ಅಲ್ಲಿಗೂ ಇಲ್ಲಿಗೂ ಏನ್ ಸಂಬಂಧ ಇದೆ? ಸೊ ಇಟ್ ಈಸ್ ರಿಲೇಟೆಡ್ ಟು ಸೆಂಟ್ರಲ್ ಗವರ್ಮೆಂಟ್. ಯಾವಾಗ ಅದರದ್ದು ಹೋಮ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ದಟ್ ವಿಲ್ ಲುಕ್ ಇನ್ ಟು ಇಟ್ಸ್ ಟೆರಿಟರಿ. ನೆಕ್ಸ್ಟ್, ಎಕ್ಸಿಕ್ಯೂಟಿವ್ ಆಕ್ಷನ್
without the need of any constitutional amendment. So this will be the any dispute which arises or with respect to land or sea border disputes ಏನಿದೆಯಲ್ಲ that will be solved with the executive action without the need of any constitutional amendment. And passage of the law by the parliament ಏನಿದೆಯಲ್ಲ ಇವೆಲ್ಲ ಆಗೋದಿಲ್ಲ. ಇಲ್ಲಿರೋ ಅಂಥದ್ದು it will be done by the executive action, not by the legislative and the judiciary, or it's not the judiciary process, it is a executive process. If it is mentioned in the constitution, then the parliament will get the chance to do something about that. Since it is not mentioned or it is not part of India, then it is the executive action to resolve the issues. Question number 65. In the context of human rights, which of the following is most appropriate description of the term negative rights? The rights that require judicial intervention in order to be realized, set of rights which a certain group such as army is not entitled to exercise. C. Rights that require others to abstain from interfering with the individual actions, rights which put an obligation on others to provide some benefit to the rights holder. So idu rights can be divided into positive rights and the negative rights. With an example we can understand easily. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರೈಟ್ ಟು ಎಜುಕೇಶನ್. ಈ ರೈಟ್ ಟು ಎಜುಕೇಶನ್ ಅನ್ನೋದು ಈಗ ಸದ್ಯಕ್ಕಿರೋಂಥ ಫಂಡಮೆಂಟಲ್ ರೈಟ್ಸ್. 6 to 14 years ಇರೋಂಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಅಂತ. It is the obligation on the central government or the state government to provide the free and compulsory education to the children between the age group of 6 and 14. ಇವೆರಡು 6 ರಿಂದ 14ನೇ ವರ್ಷದ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನ ಕೊಡಬೇಕು ಅಂತ. ಸೊ ಈ ಮಕ್ಕಳಿಗೆ ಇರೋಂತಹ ಈ ರೈಟ್ಸ್ ಏನಿದೆಯಲ್ಲ, ದಿಸ್ ರೈಟ್ಸ್ ಆರ್ ಕಾಲ್ಡ್ ಆಸ್ ಪಾಸಿಟಿವ್ ರೈಟ್ಸ್. ದಟ್ ಶೋಸ್ ದಟ್ ರೈಟ್ಸ್ ವಿಚ್ ಪುಟ್ ಆನ್ ಅಬ್ಲಿಗೇಷನ್ ಆನ್ ದ ಅದರ್ಸ್ ಟು ಪ್ರೊವೈಡ್ ಸಮ್ ಬೆನಿಫಿಟ್ಸ್ ಟು ದ ರೈಟ್ಸ್ ಹೋಲ್ಡರ್. ಈ ಮಕ್ಕಳಿಗೆ ಆ ಒಂದು ಹಕ್ಕಿದೆ, ಆ ಹಕ್ಕನ್ನ ಸಾಕಾರಗೊಳಿಸುವಂತಹ ಬಾಧ್ಯತೆ ಅಥವಾ ಅಬ್ಲಿಗೇಷನ್ ಯಾರ ಮೇಲೆ ಇದೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇದೆ. ಸೊ ಅದರ್ ಪಾರ್ಟಿ ವಿಲ್ ಟ್ರೈ ಟು ಫುಲ್ಫಿಲ್ ದ ರೈಟ್ಸ್ ಆಫ್ ದ ರೈಟ್ಸ್ ಹೋಲ್ಡರ್. ದಟ್ ಈಸ್ ವಾಟ್ ವಿ ಕಾಲ್ ಪಾಸಿಟಿವ್ ರೈಟ್ಸ್. ದೇ ಆರ್ ಮೇಕಿಂಗ್ ಸಮಥಿಂಗ್ ಟು ಹ್ಯಾಪನ್. ಇದನ್ನ ಪಾಸಿಟಿವ್ ರೈಟ್ಸ್ ಅಂತ. ಅದು ದೇ ಆರ್ ಟೆಲ್ಲಿಂಗ್ ಅದರ್ಸ್ ಟು ಡೂ ಸಮ್ ಆಕ್ಷನ್ ಅಂತ. ನೆಗೆಟಿವ್ ರೈಟ್ಸ್ ಏನಿದೆಯಲ್ಲ, ದಿಸ್ ನೆಗೆಟಿವ್ ರೈಟ್ಸ್ ಸೇ ಸಪೋಸ್ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ. ನೀವು ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಅಲ್ಲೊಂದು ಸೋಪ್ ತಗೋಬೇಕು. ಆ ಸೋಪ್ ತಗೋಬೇಕಾದ್ರೆ ಅದು ನಿಮ್ಮ ಇಷ್ಟ. ನೀವು ಸಿನಿಮಾ ತಾರೆಯರ ಸೌಂದರ್ಯ ಸಾಬೂನು ಲಕ್ಷ ತಗೋಬೇಕು ಅಂತಂದ್ರೆ ಅದು ನಿಮ್ಮ ಇಷ್ಟ. ಅದು ಅಂಗಡಿಯವನು ನಿಮ್ಗೆ ಏನು ಹೇಳಂಗಿಲ್ಲ, ಅಥವಾ ನಿಮ್ಮ ಜೊತೆ ಬಂದಿರೋಂಥ ಫ್ರೆಂಡು ನಿಮ್ಗೆ ಏನು ಹೇಳಂಗಿಲ್ಲ. ಅಥವಾ ನೀವು ಒಂದು ಫೇರ್ ಅಂಡ್ ಲವ್ಲಿ ತಗೋಬೇಕು ಅಂತಂದ್ರೆ ಅದು ನಿಮ್ಮ ಇಷ್ಟ. ನೀವು ಬೆಳಗಾಗಬೇಕು ವಾರದಲ್ಲಿ 15 ದಿವಸದಲ್ಲಿ ಅಂತಂದ್ರೆ ನೀವು ತಗೊಳ್ಳಿ. ಸೊ ಇದರಲ್ಲಿ ಅಂಗಡಿಯವನು ಏನು ಹೇಳಂಗಿಲ್ಲ ಅಥವಾ ನಿಮ್ಮ ಫ್ರೆಂಡ್ ಏನು ಹೇಳಂಗಿಲ್ಲ. ಅದೇನೆ ನಿಮ್ಮ ಹತ್ರ ಯಾವುದೋ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನ ನೀವು ಇಟ್ಕೊಂತಿರೋ ಅಥವಾ ಸೇಲ್ ಮಾಡ್ತಿರೋ ಅದು ನಿಮ್ಮ ಇಚ್ಛೆ. ಯು ಹ್ಯಾವ್ ದ ರೈಟ್ ಟು ಸೆಲ್ ಇಟ್ ಅಂಡ್ ಯು ಹ್ಯಾವ್ ದ ರೈಟ್ ಟು ರಿಟೈನ್ ಇಟ್ ಅಂಡ್ ನೋ ಒನ್ ಕ್ಯಾನ್ ಕ್ವಶನ್ ಇಟ್. ಸೊ ನಿಮ್ಮ ಚಾಯ್ಸಸ್ ಏನಿದೆಯಲ್ಲ, ದೀಸ್ ಆರ್ ದ ಚಾಯ್ಸ್ ಅಂಡ್ ನೋ ಒನ್ ಕ್ಯಾನ್ ಇಂಟರ್ಫಿಯರ್ ವಿತ್ ದಟ್. ಸೊ ದೋಸ್ ರೈಟ್ಸ್ ಏನಿದೆಯಲ್ಲ, ದೋಸ್ ರೈಟ್ಸ್ ಆರ್ ಕಾಲ್ಡ್ ಆಸ್ ನೆಗೆಟಿವ್ ರೈಟ್ಸ್. ಆ ನೆಗೆಟಿವ್ ರೈಟ್ಸ್ ಯಾವುದು ಅಂತಂದ್ರೆ ರೈಟ್ಸ್ ದಟ್ ರಿಕ್ವೈರ್ ಅದರ್ಸ್ ಟು ಅಬ್ಸ್ಟೈನ್ ಅಂತಂದ್ರೆ ಬೇರೆ ಯಾರು ಏನು ಹೇಳಂಗಿಲ್ಲ, ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದ ಇಂಡಿವಿಜುವಲ್ ಆಕ್ಷನ್ಸ್. ದೀಸ್ ಆರ್ ಮೈ ಆಕ್ಷನ್ಸ್ ಅಂಡ್ ನೋ ಒನ್ ಕ್ಯಾನ್ ಕ್ವಶನ್ ಅಬೌಟ್ ದಿಸ್ ಒನ್. ಯಾವಾಗ ಅಂತಂದ್ರೆ ಇದು ನನ್ನ ಪರ್ಸನಲ್ ಚಾಯ್ಸ್ ಆಗಿದ್ದಾಗ. ಇಫ್ ಐ ಆಮ್ ಕ್ರಿಯೇಟಿಂಗ್ ನ್ಯೂ ಸೆನ್ಸ್ ಆರ್ ಇಫ್ ಐ ಆಮ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ಸೆನ್ಸ್ ಇನ್ ದ ರೋಡ್, ಅಥವಾ ಬೇರೆ ಯಾರು ತೊಂದರೆ ಕೊಡ್ತಾ ಇದೀನಿ ಅಂತಂದ್ರೆ, ಅವ್ರ ಫಂಡಮೆಂಟಲ್ ರೈಟ್ಸ್ಗೆ ಇಂಟರ್ಫಿಯರ್ ಮಾಡ್ತಾ ಇದೀನಿ ಅಂತಂದ್ರೆ ಆಗ ಅವ್ರ ಬಗ್ಗೆ ನನಗೆ ವಾಪಸ್ಸು ಏನಾದ್ರು ಹೇಳ್ಬೋದು. ಬಟ್ ಇಲ್ಲೇನಿದೆ ಅಂತಂದ್ರೆ ದೀಸ್ ಆರ್ ಆಲ್ ಮೈ ರೈಟ್ಸ್ ಅಂಡ್ ಮೈ ಚಾಯ್ಸ್ ಅಂಡ್ ಐ ಆಮ್ ಎಂಜಾಯಿಂಗ್ ಇಟ್ ಅಂಡ್ ನೋ ಒನ್ ಕ್ಯಾನ್ ಇಂಟರ್ಫಿಯರ್ ವಿತ್ ದಟ್. ಅದನ್ನ ನಾವು ನೆಗೆಟಿವ್ ರೈಟ್ಸ್ ಅಂತೇಳಿ ಕರಿತೀವಿ. ಆ ನೆಗೆಟಿವ್ ರೈಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಇಟ್ ವಿಲ್ ಮೇಕ್ ಸಮ್ ಒನ್ ಟು some other to not to do anything. Illi to do and here it's not to do. Abstain from interfering, and here they have to do some action to provide, or it is obligatory on the government to provide the education. Idanna ನಾವು ನೆಗೆಟಿವ್ ರೈಟ್ ಅಂತೇಳಿ ಕರಿತೀವಿ. So this option C is the correct answer for question number 65. 66. With respect to contempt of court, consider the following statements. Both Supreme Court and High Courts derive their contempt powers from the Indian Constitution. The expression scandalizing the court comes under the civil
contempt of the court. Third statement, contempt of court is included in the appellate jurisdiction of the high court. So ನಾನು ನಿಮ್ಗೆ ಕ್ಲಾಸ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ. ಆ ಎಕ್ಸಾಂಪಲ್ಲು ನ್ಯೂಸ್ ಪೇಪರಲ್ಲಿ ಯಾವುದಿತ್ತು ಅಂತಂದರೆ, BBMP ಒಂದು ವಾರ್ಡ್ಗೆ ಹೈಕೋರ್ಟು ಯಾವುದೋ ಒಂದು ಆರ್ಡರ್ ಇಶ್ಯೂ ಮಾಡಿತ್ತು. ಆ ಆರ್ಡರ್ ಏನಂತ ಹೇಳಿತ್ತು ಅಂತಂದರೆ, ಯು ಆರ್ ನಾಟ್ ಸಪೋಸ್ ಟು ಕಂಡಕ್ಟ್ ಎನಿ ಆಫ್ ದ ವಾರ್ಡ್ ಸಭಾ, ಆರ್ ಯು ಆರ್ ನಾಟ್ ಸಪೋಸ್ ಟು ಕಂಡಕ್ಟ್ ಎನಿ ಆಫ್ ದ ಮೀಟಿಂಗ್ಸ್, and you are not supposed to draw any money for further, like any money for the new projects, and you have to finish off the old projects ಅಂತ. ಇಲ್ಲಿರೋಂಥ ಪ್ರಾಜೆಕ್ಟ್ಸ್ನ ನೀವು ಮುಗಿಸ್ಬೇಕು, ಮುಗಿಸಿದ ಮೇಲೆ ನೀವು ದುಡ್ಡನ್ನ ಡ್ರಾ ಮಾಡ್ಕೋಬೇಕು ಅಂತೇಳಿ ಹೈಕೋರ್ಟು BBMPದು ಒಂದು ಯಾವುದೋ ಒಂದು ಸಭೆಗೆ ಆರ್ಡರ್ನ ಕೊಟ್ಟಿತ್ತು. ಬಟ್ ವಾಟ್ ದೇ ಡಿಡ್, ದೇ ಕಂಡಕ್ಟೆಡ್ ದ ಮೀಟಿಂಗ್ ಅಂಡ್ ದೇ ಪಾಸ್ ದ ನ್ಯೂ ರೆಸಲ್ಯೂಷನ್ ಆಸ್ಕಿಂಗ್ ದ ಮನಿ ಫ್ರಮ್ ದ BBMPಯಿಂದ ದುಡ್ಡನ್ನ ಇದು ಮಾಡೋದಕ್ಕೆ ಬಂತು. ದಟ್ ರಿಸಲ್ಟೆಡ್ ಇನ್ ದ ಕಂಟೆಂಪ್ಟ್ ಆಫ್ ಕೋರ್ಟ್. ಏನಂತ ಹೇಳ್ತು ಅಂತಂದ್ರೆ, ಕೋರ್ಟ್ ಟೋಲ್ಡ್ ನಾಟ್ ಟು ಡೂ ಸಮಥಿಂಗ್, ಇದು ಮಾಡಬಾರ್ದು ಅಂತ ಹೇಳಿತ್ತು. ಆ ಮಾಡಬಾರ್ದು ಅಂತ ಹೇಳಿದ್ದನ್ನ ಇವ್ರು ಮಾಡಿದ್ದಾರೆ ಅಂತಂದ್ರೆ, ದಟ್ ಶೋಸ್ ದಟ್ ದೇ ಆರ್ ವಿಲ್ಫುಲಿ ಡಿಸ್ಒಬೇಯಿಂಗ್ ದ ಆರ್ಡರ್ಸ್ ಆಫ್ ಹೈಕೋರ್ಟ್. ಇಲ್ಲಿ ಏನ್ ಕೊಟ್ಟಿದೆಯಲ್ಲ ಅದನ್ನ, ದಟ್ ಈಸ್ ವಾಟ್ ವಿ ಕಾಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಕರಿತೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ ನ್ಯಾಯಾಂಗ ನಿಂದನೆ ಅಂತೇಳಿ ಇದೆಯಲ್ಲ, ಆ ನ್ಯಾಯಾಂಗ ನಿಂದನೆ ಇದು. ಇದನ್ನ ನಾನು ಎಕ್ಸಾಂಪಲ್ ತೋರಿಸಿ ಹೇಳಿದ್ದೆ, ಅದನ್ನ ನೀವು ನೆನಪು ಮಾಡ್ಕೊಳ್ಳಿ. ಸೊ ದ someone is not obeying the order given by the High Court or the highest judiciary, something. Both Supreme Court and the High Court derive their contempt powers from the Indian Constitution. Indian Constitution powers gives the power to both High Court and the Supreme Court regarding the contempt of court. ನ್ಯಾಯಾಂಗ ನಿಂದನೆ ಬಗ್ಗೆ ಎರಡೂ ಸಹ ಪವರ್ ಇದೆ. They can punish anyone. Second statement, the expression scandalizing the court comes under the civil contempt of the court. ಇದೇನಾದ್ರೂ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋಂಥ ಪ್ರಾವಿಷನ್ ನೋಡಿದ್ರೆ, ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಬಟ್ ದೇ ಹ್ಯಾವ್ ನಾಟ್ ಡಿಫೈನ್ಡ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಜಸ್ಟ್ ಮೆನ್ಷನ್ ಮಾಡಿದ್ದಾರೆ, ಡಿಫೈನ್ ಮಾಡಿಲ್ಲ. ಅದಕ್ಕೇನೆ ಪಾರ್ಲಿಮೆಂಟ್ ಇನ್ 1971 ಪಾಸ್ಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್. ಇನ್ ದಟ್ ಇಟ್ ಹಸ್ ಗಿವನ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಡೀಟೇಲ್. ಯಾವ್ದನ್ನ ನಾವು ನ್ಯಾಯಾಂಗ ನಿಂದನೆ ಅನ್ಬೋದು, ಅದರಲ್ಲಿ ನ್ಯಾಯಾಂಗ ನಿಂದನೆಯಲ್ಲಿ ಯಾವ್ದು ಸಿವಿಲ್ ಇರುತ್ತೆ, ಯಾವ್ದು ಕ್ರಿಮಿನಲ್ ಇರುತ್ತೆ, ಯಾವುದಕ್ಕೆ ಅತಿ ಹೆಚ್ಚು ಶಿಕ್ಷೆಯನ್ನು ಕೊಡಬೇಕು, ಇದೆಲ್ಲದನ್ನು. In the civil thing, they have told about the willful disobedience. Willful disobedience ಅಂತಾರೆ, ನಾವೀಗ ಏನ್ ಕೇಸ್ ನೋಡಿದ್ವಲ್ಲ, ಆರ್ಡರ್ ಕೊಟ್ಟಿತ್ತು BBMPಗೆ, ಬಟ್ ದೇ ಡಿಸೊಬೇಡ್ ಇಟ್. ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಹೇಳಿರ್ತಾರೆ, ಯಾವುದೋ ಒಂದು ಗಂಡ ಹೆಂಡತಿ ಇದು ಗಲಾಟೆ ಇರ್ಬೋದು, ಆ ಗಂಡ ಹೆಂಡತಿ ಗಲಾಟೆ ಇದ್ದಂಥ ಸಂದರ್ಭದಲ್ಲಿ ಗಂಡನ್ಗೆ ಹೇಳಿರ್ತಾರೆ, ನೀನ್ ಹೆಂಡತಿ ಇದ್ದಾಳಲ್ಲ ಆ ಜಾಗಕ್ಕೆ ನೀನು ಹೋಗ್ಬೇಡ ಅಂತ ಸಂದರ್ಭದಲ್ಲಿ ಆ ಕೋರ್ಟ್ದು ಇದನ್ನ ಕೊಟ್ಟಿರೋಂಥ ಡೈರೆಕ್ಷನ್ ಅನ್ನ ಮೀರಿ ಆತ ಅಲ್ಲಿಗೆಲ್ಲೋ ಹೊರಟೋಗಿರ್ತಾನೆ. ಸೊ ಇವೆಲ್ಲಾದ್ರೂ ಏನ್ ತೋರಿಸುತ್ತೆ ಅಂತಂದ್ರೆ, ದೇ ಆರ್ ವಿಲ್ಫುಲಿ ಡಿಸ್ಒಬೇಯಿಂಗ್ ದ ಆರ್ಡರ್ಸ್ ಗಿವನ್ ಬೈ ದ ಹೈಕೋರ್ಟ್, ದಟ್ ವಿಲ್ ಕಾನ್ಸ್ಟಿಟ್ಯೂಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡರ್ ಸಿವಿಲ್ ಲೆವೆಲ್. ದೆನ್ ವೆನ್ ಇಟ್ ಕಮ್ಸ್ ಟು ದ ಕ್ರಿಮಿನಲ್ ಲೆವೆಲ್, ಈ ಕ್ರಿಮಿನಲ್ ಲೆವೆಲ್ ಅಲ್ಲಿ ಯಾವ್ಯಾವ ಇದಾವೆ ಅಂತಂದ್ರೆ, ಇಫ್ ಯು ಆರ್ ಡಿಸ್ಟರ್ಬಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಏನಾದ್ರು ಯಾರಿಗಾದ್ರು ತೊಂದರೆ ಕೊಡೋಂಥದ್ದು ಇರ್ಬೋದು, ಅಥವಾ ಯಾರಿಗಾದ್ರೂ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕಿತ್ತು ಅಂತರದನ್ನ ನೀವು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತಂದ್ರೆ ಅದನ್ನು ಸಹ ಕ್ರಿಮಿನಲ್ ಇದಕ್ಕೆ ತಾಣ್ತಾರೆ. ಅದಾದ್ಮೇಲೆ ವೆನ್ ಯು ಆರ್ ಪಬ್ಲಿಷಿಂಗ್ ಎನಿ ರಾಂಗ್ ಥಿಂಗ್ಸ್ ಅಬೌಟ್ ದ ಕೋರ್ಟ್ ಪ್ರೊಸೀಡಿಂಗ್ಸ್, ಇಲ್ಲಿ ಆಗಿರೋದೇ ಒಂದು, ನೀನಲ್ಲಿ ಪಬ್ಲಿಷ್ ಮಾಡಿರೋದೇ ಒಂದು. ನೆಕ್ಸ್ಟ್ ನೀನೇನ್ ಮಾಡ್ತೀಯ ಅಂತಂದ್ರೆ, ಜನರ ಹತ್ರ ಹೋಗಿ ಯು ವಿಲ್ ರೀಚ್ ದ ಪೀಪಲ್ ಅಂಡ್ ಯು ವಿಲ್ ಗ್ಯಾದರ್ ದ ಪೀಪಲ್ ಅಂಡ್ ಯು ಸ್ಟಾರ್ಟ್ giving the bad, like creating the bad opinion in the minds of the people, telling bad things about the judiciary. ಇಲ್ಲಿ ನಡೀತಾ ಇರೋಂತಹದನ್ನ ಬಿಟ್ಟು ಬೇರೆ ಏನನ್ನೋ ಜುಡಿಷಿಯರಿ ಬಗ್ಗೆ ಹೇಳಿ ನೀನು ಅದರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮುಟ್ಟಿಸ್ತೀಯ. ಅದನ್ನ ನಾವೆಂತ ಕರಿತೀವಿ ಅಂತಂದ್ರೆ ಸ್ಕ್ಯಾಂಡಲೈಸಿಂಗ್ ಅಂತ. ದಿಸ್ ಸ್ಕ್ಯಾಂಡಲೈಸಿಂಗ್ comes under the criminal contempt of court, not the civil contempt of court. So the third one is contempt of court is included in the appellate jurisdiction of the High Court. It is included in the original jurisdiction, not the appellate jurisdiction. Appellate jurisdiction ಅಂದ್ರೆ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಬಂದಿದೆ, ಆ ಜಡ್ಜ್ಮೆಂಟ್ ವಿರುದ್ಧವಾಗಿ ನೀವು ಹೈಕೋರ್ಟಿಗೆ ಬಂದಿದ್ದೀರಾ ಅಂತ. ಒರಿಜಿನಲ್ jurisdiction ಅಂತಂದ್ರೆ it stays with the High Court, or the in the very first instance you can approach the High Court, or the High Court in the first instance itself can give the order regarding the contempt of court ಅಂತ. It is being included in the original jurisdiction, not in the appellate jurisdiction. So ಈ ಪದಗಳನ್ನ ನೆನ್ಪಿಟ್ಕೊಳ್ಳಿ. ಸ್ಕ್ಯಾಂಡಲೈಸಿಂಗ್ ಅಂತಂದ್ರೆ ಏನು, ವಿಲ್ಫುಲ್ ಡಿಸೊಬಿಡಿಯನ್ಸ್ ಅಂತಂದ್ರೆ ಏನು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ is wrong statement and the third statement is wrong statement. The correct option for the question number 66 is one only, that is C. Come to 67.
7. Question number 67 says, the beginning of parliamentary system in India can be traced back to which of the following acts? The parliamentary system ಅಂತಂದ್ರೆ ನಮಗಿರೋಂಥದ್ದು ಈಗ ಇಂಡಿಯಾ ಫಾಲೋಸ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಪ್ರಿನ್ಸಿಪಲ್ಸ್ ಯಾವ ಇದಾವೆ ಅಂತಂದ್ರೆ, ಮೊದಲನೇದು ಯು ವಿಲ್ ಹ್ಯಾವ್ ರಿಯಲ್ ಹೆಡ್ ಆನ್ ಒನ್ ಸೈಡ್ ಅಂಡ್ ದ ನಾಮಿನಲ್ ಹೆಡ್ ಆನ್ ಅದರ್ ಸೈಡ್, ಅಂಡ್ ವಿ ಆರ್ ದ ಲೆಜಿಸ್ಲೇಟಿವ್ ವಿಂಗ್ ಅಂಡ್ ದ ಎಕ್ಸಿಕ್ಯೂಟಿವ್ ವಿಂಗ್. Executive will be responsible to the legislature or legislature in total controlling the executive. So ಇದನ್ನ ನೀವು ಚೆಕ್ ಮಾಡಿದ್ರೆ when the beginning of the parliamentary system in India can be traced back to which of the following acts? First one says Charter Act of 1853, Government of India Act 1858, 1919 and 1935. First one 1853 ನ ಚೆಕ್ ಮಾಡಿದ್ರೆ ನಮ್ಗೆ ಅಲ್ಲಿ ಕಾಣಿಸೋದಂಥದ್ದು ಏನಂದ್ರೆ, for the first time we are going to divide the powers of Governor General into legislative and the executive. Governor General, Executive Council, Governor General, Legislative Council. ಈ ಕೌನ್ಸಿಲ್ ಅಲ್ಲಿ 6 ಜನ ಇರ್ತಾ ಇದ್ರು. Though it is limited power, but they considered or they divided powers of the Governor General into legislative and the executive. ಅಲ್ಲಿಂದಲೇ ನಮಗೆ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಫಾರ್ಮ್ ಆಯ್ತು ಅಂತೇಳಿ, ಅಥವಾ ಬೇಸಿಸ್ ಅಲ್ಲಿಂದ ಶುರು ಆಯ್ತು ಅಂತೇಳಿ we can trace it back. Legislative powers and the executive powers of the Governor General were divided. 6 members were added, and then over a period of time this was called as Imperial Central Legislative Council or Assembly, or it worked as a mini parliament. Though the power was limited, but ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಪಾರ್ಲಿಮೆಂಟರಿ ಸಿಸ್ಟಮ್ದು ಟ್ರೇಸಸ್ ಎಲ್ಲಿಂದ ಕಾಣಿಸುತ್ತೆ ಅಂತಂದ್ರೆ, we can trace them since the Charter Act of 1853. Question number 68. Which of the following bodies enjoys a constitutional status and are non-permanent in nature? Interstate Council, Finance Commission, Delimitation Commission, Special Officer for Linguistic Minorities. ಇವರಲ್ಲಿ ಯಾರು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ ಮತ್ತೆ ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್, ಇವೆರಡನ್ನು ಒಟ್ಟಿಗೆ ಚೆಕ್ ಮಾಡಬೇಕು. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತಂದ್ರೆ ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಎನಿ ಆಫ್ ದ ಆರ್ಟಿಕಲ್ ಶುಡ್ ಕಂಟೈನ್ ಎನಿ ಆಫ್ ದ ಆರ್ಟಿಕಲ್, ದ ಪ್ರೊವಿಷನ್ಸ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದಟ್ ಇಸ್ ವಾಟ್ ವಿ ಕಾಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ. ಪರ್ಮನೆಂಟ್ ಇನ್ ನೇಚರ್ ಅಂತಂದ್ರೆ ದೇ ಶುಡ್ ವರ್ಕ್ ಇನ್ ಎ ಪರ್ಮನೆಂಟ್ ಮ್ಯಾನರ್, ಅಂದ್ರೆ ಒನ್ಸ್ ದ ಆಫೀಸ್ ಬಿನ್ ಫಾರ್ಮ್ ಇಟ್ ಶುಡ್ ವರ್ಕ್ ಕಂಟಿನ್ಯೂಸ್ಲಿ. ನಾನ್ ಪರ್ಮನೆಂಟ್ ಅಂತಂದ್ರೆ once the council or commission is formed and it will work for certain time and it will give the report or it will do finish off its work and it will ವ್ಯಾನಿಶ್. ಅದು ಅಲ್ಲಿ ಮುಗಿತಿದ್ದಂಗೆನೆ ತನ್ನ ಕಾರ್ಯ ಮುಗಿತಿದ್ದಂಗೆನೆ ಅದು ಮುಗೀತು, ಅದ್ರ ಕೆಲಸನ ಅಲ್ಲಿ ಮುಗಿಸ್ತಾರೆ. ಸೊ ಆಫ್ಟರ್ ಸರ್ಟನ್ ಟೈಮ್ ಅದರ್ ಕಮಿಟಿ ವಿಲ್ ಬಿ ಫಾರ್ಮ್ಡ್ ಅಂಡ್ ಇಟ್ ವಿಲ್ ಪರ್ಫಾರ್ಮ್ ಇಟ್ಸ್ ಡ್ಯೂಟೀಸ್ ಅಂಡ್ ಇಟ್ ವಿಲ್ ವ್ಯಾನಿಶ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ದ ಕಮಿಷನ್ ವಿಚ್ ಆರ್ ನಾನ್ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಅಂತಂದ್ರೆ ಎನಿ ಆಫ್ ದ ಕಮಿಷನ್ ಆರ್ ಎನಿ ಆಫ್ ದ ಆಫೀಸ್ ವಿಚ್ ಇಸ್ ಪರ್ಮನೆಂಟ್ ಇನ್ ನೇಚರ್, ಒನ್ಸ್ ಇಟ್ ಇಸ್ ಬಿನ್ ಸೆಟ್ ಅಪ್ ಇಟ್ ವಿಲ್ ವರ್ಕ್ ಫಾರ್ ಎ it will work in a continuous manner rather than the non-permanent committees. ಈಗ ಚೆಕ್ ಮಾಡೋಣ ಒಂದೊಂದನೇ ಯಾವುದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ ಮತ್ತೆ ನಾನ್ ಪರ್ಮನೆಂಟ್ ಇನ್ ನೇಚರ್. ಇಂಟರ್ಸ್ಟೇಟ್ ಕೌನ್ಸಿಲ್ ಇಟ್ ಹ್ಯಾಸ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಫೈನಾನ್ಸ್ ಕಮಿಷನ್ ಇಟ್ ಹ್ಯಾಸ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಡಿಲಿಮಿಟೇಷನ್ ಕಮಿಷನ್ ಇಟ್ ಹ್ಯಾಸ್ not got the constitutional status. It will be formed as and when required. It is statutory in nature. When it comes to special officer for linguistic minorities, it's been mentioned in the article 350B of Indian Constitution, so it is the statutory body. So next check the condition which is non-permanent in nature. So non-permanent in nature antandre as and when it is required they have to be formed. First consider interstate council. Interstate council will be formed by the president when he feels like it should be formed to promote the cooperation between the states or among the states. There is need of interstate council, and then when he feels like it will serve the public interest, so when the president is satisfied he can form the interstate council, so it will perform its duties and it will lose its prominence once the work is done. So that is why it is a constitutional body. It is mentioned in the article, it is mentioned in the Constitution of India, and it will be non-permanent in nature. It is not the permanent body. Once it is formed, it will perform its work and it will vanish after certain time.
when it comes to the finance commission being mentioned in the article 280 of the Indian constitution, finance commission will be formed by the president as and when it is required. Constitution has mentioned that 5 years ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂತ. Finance commission will come and it will discuss the issues regarding the tax distribution, or it will discuss the issues regarding the grants to be made to the special category states or to the panchayats, and it will vanish after certain time. So this is what we call non-permanent bodies. They are mentioned in the constitution but non-permanent in nature. When it comes to UPSC, or when it comes to ECI, Election Commission of India, when it comes to CAG, they will work throughout the year. Starting from this, ಯಾರಾದ್ರೂ ಆ ಒಂದು ಆಫೀಸ್ CAG ಆಫೀಸ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಈ ವರ್ಷ ಒಬ್ರು ಇರ್ತಾರೆ, ಅವ್ರು ರಿಟೈರ್ ಆಗೋ ಸಂದರ್ಭಕ್ಕೆ ಇನ್ನೊಬ್ರು ಬರ್ತಾರೆ. ಸೊ ದೀಸ್ ಆರ್ ಆಲ್ ಪರ್ಮನೆಂಟ್ ಇನ್ ನೇಚರ್. ವೆನ್ ಇಟ್ ಕಮ್ಸ್ ಟು ಫೈನಾನ್ಸ್ ಕಮಿಷನ್ ಅಂಡ್ ದ ಇಂಟರ್ಸ್ಟೇಟ್ ಕೌನ್ಸಿಲ್, ದೇ ಆರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಟ್ ನಾನ್ ಪರ್ಮನೆಂಟ್ ಇನ್ ನೇಚರ್. ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಒಂದು ಇದನ್ನ ತೋರಿಸಿ ಹೇಳಿದ್ದೀನಿ, ನಿಮ್ಗೆ ನೆನಪಿದ್ರೆ ನೆನಪು ಮಾಡ್ಕೊಳ್ಳಿ. ದಿಸ್ ಡಿಲಿಮಿಟೇಷನ್ ಕಮಿಷನ್ ವಿಲ್ ಬಿ ಸೆಟ್ ಅಪ್ ಆಫ್ಟರ್ ಎವ್ರಿ ಸೆನ್ಸಸ್. 50s ಅಲ್ಲಿ ಒಂದು, 60s ಅಲ್ಲಿ ಒಂದು, 70s ಅಲ್ಲಿ ಒಂದು ಮಾಡಿದ್ರು, 80s 90s ನಿಲ್ಸಿದ್ರು, 2002 ನಲ್ಲಿ ಒಂದಾಯ್ತು, ನೆಕ್ಸ್ಟ್ ಈಗ ಹೊಸದಾಗಿ ಇನ್ನೊಂದು ಮಾಡಬೇಕು ಅಂತಿದ್ದಾರೆ. ಅದ್ರ ಬಗ್ಗೆ ಇರೋಂಥದ್ದು. ಆಫ್ಟರ್ ಎವ್ರಿ ಸೆನ್ಸಸ್ ಆಗ್ತಿದ್ದಂಗೆ ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ಟು ಸೆಟ್ ದ ಬೌಂಡ್ರಿ ಆರ್ ಟು ಡಿಮಾರ್ಕ್ ದ ಬೌಂಡ್ರಿ ಫಾರ್ ದ MLA ಅಂಡ್ MP ಎಲೆಕ್ಷನ್. ಕಾನ್ಸ್ಟಿಟ್ಯೂನ್ಸೀಸ್ ಏನಿದೆಯಲ್ಲ ಅದನ್ನ ಕ್ರಿಯೇಟ್ ಮಾಡಕ್ಕೆ ಅಂತ. 50s ಅಲ್ಲಿ ಮಾಡಿದ್ರು, 60s ಅಲ್ಲಿ ಮಾಡಿದ್ರು, 70s ಅಲ್ಲಿ ಮಾಡಿದ್ರು. 70s ನಲ್ಲಿ ಅಕಾರ್ಡಿಂಗ್ ಟು ದ ಪಾಪ್ಯುಲೇಷನ್ ನಂಬರ್ ಆಫ್ MP ಸೀಟ್ಸ್ ವರ್ ಇನ್ಕ್ರೀಸಿಂಗ್. ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿನೇ ಆಗ್ತಾ ಹೋಗ್ತಾ ಇತ್ತು. ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ದೇ ಫ್ರೀಸ್ ದ ನಂಬರ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ ಸೀಟ್ಸ್. ಲೋಕಸಭಾ ಸೀಟ್ಸ್ ನ ಫ್ರೀಸ್ ಮಾಡಾಕಿದ್ರು. ಸೊ ನಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೀಟ್ಸ್ ಮತ್ತೆ ಲೋಕಸಭಾ ಸೀಟ್ಸ್ ನ ಫ್ರೀಸ್ ಮಾಡಿ 2000 ಅಲ್ಲಿಂದ 25-30 ವರ್ಷದವರೆಗೂ ಯಾವುದೇ ರೀತಿಯಾದಂತ ಚೇಂಜಸ್ ಮಾಡಬಾರ್ದು ಅಂತ ಬಂತು. ಸೊ 2002ರಲ್ಲಿ ಮತ್ತೆ ಅದು ಇನ್ನೊಂದು ಚೇಂಜಸ್ ನ ಮಾಡಿದ್ರು. 2026ರವರೆಗೆ ಯಾವುದೇ ಚೇಂಜಸ್ ಇಲ್ಲ ನಂಬರ್ ಆಫ್ ಸೀಟ್ಸ್ ಇಂದ ಲೋಕಸಭಾ ಅಂಡ್ ರಾಜ್ಯಸಭಾ. 2020ರ ನಂತರ ಯಾವ ಸೆನ್ಸಸ್ ಆಗುತ್ತಲ್ಲ ಆ ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡಬೇಕು ಅಂತಿದೆ. ನಮ್ಗೆ ಇರೋಂಥದ್ದು ಸೆನ್ಸಸ್ ಬಗ್ಗೆ ನಮಗೆ ಗೊತ್ತು. ಎವ್ರಿ 10 yearsಗೆ ಅದು ಪ್ರಾರಂಭ ಆಗುತ್ತೆ. 2026 ಅಂತಂದ್ರೆ ಅದಾದ್ಮೇಲೆ ಇರೋದು 2031. 2031ರಲ್ಲಿ ಸೆನ್ಸಸ್ ಆದ ಮೇಲೆನೆ ಅವರು ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಯಾವುದು ಮಾಡಬಾರ್ದು ಅಂತ ಇರೋದು. ಆದ್ರೆ ಇವತ್ತಿನ ದಿವಸದಲ್ಲಿ ಒಂದು ಸಮಸ್ಯೆ ಆಗಿದೆ. ಯಾವ ಸಮಸ್ಯೆ ಆಗಿದೆ ಅಂತಂದ್ರೆ 2002ರಲ್ಲಿ ಸೆಟಪ್ ಆಗಿದ್ದಂತಹ ಡಿಲಿಮಿಟೇಷನ್ ಕಮಿಷನ್ 2008ರವರೆಗೂ ವರ್ಕ್ ಮಾಡ್ತು. ಆ 2008ರವರೆಗೂ ವರ್ಕ್ ಮಾಡಿ ಎಲ್ಲ ಕಡೆ ಡಿಮಾರ್ಕೆಟ್ ಮಾಡ್ತು ಎಕ್ಸೆಪ್ಟ್ 4 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಇನ್ನೊಂದು. ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ್ನ ಮಾಡಿರ್ಲಿಲ್ಲ. ಅಸ್ಸಾಂನಲ್ಲಿ ಯಾಕೆ ಮಾಡಲಿಲ್ಲ ಅಂತಂದ್ರೆ NPR ಇತ್ತು ಅಂತ, ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ NPR ಅಲ್ಲ NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಸ್ಸಾಮಿಗೆ ಮಾಡಬೇಕಾಗಿದ್ದು. ಮತ್ತು ಇನ್ನು ಮಿಕ್ಕಿರೋ ಕಡೆ ಎಕ್ಸ್ಟ್ರೀಮಿಸಮು ಜಾಸ್ತಿ ಅಂದ್ರೆ ಮಿಲಿಟೆನ್ಸಿ ಜಾಸ್ತಿ ಆಗಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಜಮ್ಮು ಕಾಶ್ಮೀರದ್ದು ಸ್ಪೆಷಲ್ ಇಶ್ಯೂ ಇತ್ತು. ಇವಾಗ ಏನಾಗಿದೆ ಅಂತಂದ್ರೆ ಇನ್ 2008 ಪ್ರೆಸಿಡೆಂಟ್ ಇಶ್ಯೂಡ್ ಎನ್ ಆರ್ಡರ್ ಬೈ ಏನಿದೆಯಲ್ಲ ಡಿಲಿಮಿಟೇಷನ್ ಈ ಜಾಗಗಳಿಗೆ ಮಾಡುವಂತ ಅವಶ್ಯಕತೆ ಏನಿಲ್ಲ. ಡಿಲಿಮಿಟೇಷನ್ ಕಮಿಷನ್ ಇಲ್ಲಿವರೆಗೂ ಏನಾಗಿದೆ ಆ ಕೆಲಸ ಮುಗಿಸಿ ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಒಂದು ಆರ್ಡರ್ನ ಇಶ್ಯೂ ಮಾಡಿದ್ರು. ಅದೇನಾಗಿದೆ ಈಗ ರೀಸೆಂಟ್ ಆಗಿ ಇನ್ ದ ಮಂತ್ ಆಫ್ ಫೆಬ್ರವರಿ ಆರ್ ಮಾರ್ಚ್ ರಾಮನಾಥ್ ಕೋವಿಂದ್ ಆಸ್ president recently has issued other order regarding the demarcation of 4th northeastern states which were left out from the demarcation from 2002 to 8. ಇಲ್ಲೇನಾಗಿತ್ತಲ್ಲ ಇದರಲ್ಲಿ ಆಗಿರೋಂಥದ್ದನ್ನ ಬಿಟ್ಟು ಈಗ ಮಾಡೋದಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಈಗ ಜಮ್ಮು ಕಾಶ್ಮೀರ ಮತ್ತೆ 4 ಸ್ಟೇಟ್ಗೆ ಮಾಡಬೇಕು ಅಂತೇಳಿ ಒಂದು ಹೊಸ ಆರ್ಡರ್ನ ಕೊಟ್ಟಿದ್ದಾರೆ. ಬಟ್ ದ ಅನಲಿಸ್ಟ್ಸ್ ಆರ್ ಟೆಲ್ಲಿಂಗ್ ದಟ್ ದ ಡಿಲಿಮಿಟೇಷನ್ ಕಮಿಷನ್ ವಿಚ್ ಇಸ್ ಬೀನ್ ಸೆಟ್ ಅಪ್ ಆಸ್ ಆಫ್ ನೌ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಈ ಅನ್ಕಾನ್ಸ್ಟಿಟ್ಯೂಷನಲ್ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿರೋಂಥ ಪ್ರಾವಿಷನ್ಸ್ ಏನಿತ್ತು ಅಂದ್ರೆ 2026ರ ನಂತರ ಬಂದಂತ ಸೆನ್ಸಸ್, ಆ ಸೆನ್ಸಸ್ ಆದ ಮೇಲೆ ಕಮಿಷನ್ ಆಗ್ಬೇಕು ಅಂತಿರೋದು. ಆದ್ರೆ ಇವಾಗಲೇ ಸೆಟಪ್ ಮಾಡಿದ್ದಾರೆ. ಸೊ ಇಟ್ ಮೈಟ್ ಬಿ ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕೆಲವೊಂದು ಅನಲಿಸ್ಟ್ ಹೇಳ್ತಾ ಇದಾರೆ. ದಿಸ್ ವಿಲ್ ಬಿ
taken up by the Supreme Court in the future, and they will decide the constitutionality and the non-constitutional or constitutional. It will be decided by the Supreme Court in future. ಸರಿನಾ? ಇದು ಇರೋಂಥದ್ದು. ಇಲ್ಲಿ ನಿಮ್ಗೆ ಇನ್ನೊಂದು ಅಂಶವನ್ನು ಹೇಳ್ತೇನೆ, ಏನಂದ್ರೆ 70s ಆದ್ಮೇಲೆ 2002ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಸೆಟಪ್ ಆಗಿರೋದು. ಆದ್ರೆ 1990s ಅಲ್ಲಿ 70 ಸೀಟು ಡೆಲ್ಲಿ ಅಸೆಂಬ್ಲಿನಲ್ಲಿ ಕ್ರಿಯೇಟ್ ಆಯಿತು, 70 ಉತ್ತರಾಖಂಡಲ್ಲಿ ಕ್ರಿಯೇಟ್ ಆಯಿತು 2000ನೇ ಇಸ್ವಿನಲ್ಲಿ. ಇದು ಹೆಂಗ್ ಸಾಧ್ಯವಾಯಿತು ಅಂತಂದ್ರೆ, ECI has got special power when there is no delimitation commission. ECI ಇಲ್ಲ ಅಂತ delimitation commission ಇಲ್ಲ ಅಂತಂದ್ರೆ ECI will get the power. ECI has demarked this MLA constituency of Delhi and MLA constituency of UK. ಅದಕ್ಕೆ ಅನ್ಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅನ್ನ ಸೆಟಪ್ ಮಾಡಿರೋದು ತಪ್ಪು. ಇಟ್ ಶುಡ್ ಬಿ ಡನ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ಡಿಲಿಮಿಟೇಷನ್ ಕಮಿಷನ್ ಅಂತಂದ್ರೆ ಇಟ್ಸ್ ಅನ್ ಹೈ ಪವರ್ಡ್ ಕಮಿಟಿ. ಯೂಶಲಿ ಇಟ್ ವಿಲ್ ಬಿ ಹೆಡ್ ಬೈ ದ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ದ ಹೈ ಕೋರ್ಟ್ ಜಡ್ಜ್, ಅಂಡ್ ಇಟ್ ವಿಲ್ ಬಿ ಅಸೋಸಿಯೇಟೆಡ್ ಬೈ ದ ಒನ್ ಆಫ್ ದ ರೆಪ್ರೆಸೆಂಟೇಟಿವ್ ಆಫ್ EC. ಇವಿಬ್ರೇನಿದಿರಲ್ಲ, ದೇ ವಿಲ್ ಗೋ ಟು ಪರ್ಟಿಕ್ಯುಲರ್ ಸ್ಟೇಟ್. ಯಾವ ಸ್ಟೇಟ್ ಅಲ್ಲಿ ಅವರು MP ಮತ್ತೆ MLA ಗೆ ಡಿಮಾರ್ಕೇಟ್ ಮಾಡಬೇಕಲ್ಲ, ಅಂತ ಸಂದರ್ಭದಲ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಯಾರೋ ಒಬ್ರು ಇನ್ನೊಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ, ಎಲೆಕ್ಷನ್ ಕಮಿಷನರು. ದೆನ್ ಅಲಾಂಗ್ ವಿತ್ ದಿಸ್ ಪರ್ಸನ್, ದೀಸ್ 2 ಪರ್ಸನ್ ವಿಲ್ ಡಿಸೈಡ್ ದ constituencies. This is the procedure. If they come to Karnataka, then the election commissioner of Karnataka will assist them. If they go to AP, some other will assist them. If they go to some of the Tamil Nadu, some of the representatives will be helping those two. And this limitation commission is delimitation commission is a high powered commission. The judgment or the order given by this commission will not be challenged in any court. ನನಗೆ ಈ ಜಾಗದಲ್ಲಿ ನನಗೆ ಈಗ ಈ ರೀತಿ ಮಾಡಿರೋಂಥ MP ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಈ ಕಾನ್ಸ್ಟಿಟ್ಯೂನ್ಸಿ ನೀವು ಮಾಡಿರೋ ತಪ್ಪು, ಈ MLA ಕಾನ್ಸ್ಟಿಟ್ಯೂನ್ಸಿ ನೀವು ಮಾಡಿರೋ ತಪ್ಪು ಅಂತೇಳಿ ಯಾವ ಒಬ್ಬ MLA ಆಗಲಿ ಅಥವಾ ಯಾವ ಒಬ್ಬ ಆಕಾಂಕ್ಷಿ ಆಗಲಿ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ MP ಇದಕ್ಕೆ ದೇ ಕಾಂಟ್ ಅಪ್ರೋಚ್ ಎನಿ ಆಫ್ ದ ಕೋರ್ಟ್ ಇನ್ ಇಂಡಿಯಾ. ದೇ ಹ್ಯಾವ್ ಟು ಅಗ್ರಿ ವಿತ್ ದ ವಾಟ್ ಎವರ್ ಆರ್ಡರ್ ಗಿವನ್ ಬೈ ದ ಡಿಲಿಮಿಟೇಷನ್ ಕಮಿಷನ್. ಸೊ ಇನ್ ಇಂಡಿಯಾ ವಿ ಗೋ ಫಾರ್ ಸ್ಪೆಷಲ್ officer for we have the linguistic minorities. It is been mentioned in the article 350B. ಹೇಳುತ್ತೆ, in India we are going to recognize both religious and linguistic minorities. This officer will be there to protect the interests of the linguistic minorities. ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗೆ ಇರೋಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಅಥವಾ ಅವ್ರ ಕುರಿತಂತೆ ರಿಸರ್ಚ್ ಅಥವಾ ಏನಾರ ಡೆವಲಪ್ಮೆಂಟ್ ಮಾಡೋಂಥ ಕೆಲಸ ಈ ಒಂದು ಆಫೀಸರ್ಗೆ ಇರುತ್ತೆ. ದಿಸ್ ಇಸ್ ಎ ಪರ್ಮನೆಂಟ್ ಆಫೀಸ್. ಆ ಆಫೀಸ್ ಯಾವಾಗಲೂ ಇದ್ದೇ ಇರುತ್ತೆ. ಒಬ್ಬ ಆಫೀಸರ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಆಫೀಸರ್ ಇರುತ್ತೆ. ದಿಸ್ ಡಿಲಿಮಿಟೇಷನ್ ಕಮಿಷನ್ ಈ ಸ್ಟ್ಯಾಟ್ಯೂಟರಿ ಬಾಡಿ, ನಾಟ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ. Special officer is constitutional body, but it is permanent in nature. Interstate Council and the Finance Commission, these two are the constitutional but non-permanent in nature. Question number 69. Which of the following provisions find mention in both directive principles of state policy and fundamental duties? Protection of environment and forest, development of scientific temper, promotion of spirit of common brotherhood, promote equal justice to provide free legal aid to the poor. So ilirantadu only one option, the protection of environment and forest. It's mentioned in the both fundamental duties and the DPSP of Indian Constitution. ನೀವು ಸಾಧ್ಯವಾದಷ್ಟು ಫಂಡಮೆಂಟಲ್ ಡ್ಯೂಟೀಸು, ಫಂಡಮೆಂಟಲ್ ರೈಟ್ಸು ಮತ್ತೆ ಫಂಡಮೆಂಟಲ್ DPSP ಇವನ್ನೆಲ್ಲದನ್ನು ನೆನ್ಪಿಡೋದಕ್ಕೆ ಟ್ರೈ ಮಾಡಿ. ಅವು ನಿಮ್ಗೆ ನೆನಪಿದ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಮೇನ್ಸ್ ಅಲ್ಲಿ ಆನ್ಸರ್ ಬರೆಯೋಕ್ಕೆ ಸುಲಭ ಆಗುತ್ತೆ, ಪ್ರಿಲಿಮ್ಸ್ ನಲ್ಲಿ ಆಪ್ಷನ್ಸ್ ನ ಹುಡುಕೋದಕ್ಕೆ ಸುಲಭ ಆಗುತ್ತೆ. ಕಮ್ ಟು ಕ್ವಶನ್ ನಂಬರ್ 70. Question number 70. Which of the following rights or privileges are not enjoyed by an overseas citizens of India? First one, contest assembly elections. Second one, voting in the general election. Third one, appointment to the public services. So class ಅಲ್ಲಿ ನಾನು ನಿಮಗೆ ಹೇಳಿದ್ದೆ ಬಿಡಿಸಿ, ಸಿಟಿಸನ್ಶಿಪ್ ಸಿಟಿಸನ್ಸ್ ಅಂತ ಯಾರನ್ನ ಕರೀತಾರೆ, ದೆನ್ NRI ಅಂತ ಯಾರನ್ನ ಇದು ಮಾಡ್ತಾರೆ, ದೆನ್ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಯಾರು ಇದು ಮಾಡ್ತಾರೆ, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ತಾಣ್ತಾರೆ ಅಂತ. ನಾವು ದ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಕಾರ್ಡ್ ಅಂಡ್ ದ OCI ಕಾರ್ಡ್ ಹೋಲ್ಡರ್ ಬೀನ್ ಕಂಬೈನ್ಡ್. NRIಗೂ ಮತ್ತೆ OCIಗೂ ಡಿಫ್ರೆನ್ಸ್ ನಾವು ಚೆಕ್ ಮಾಡಿದ್ರೆ, NRI ವಿಲ್ ಬಿ ಹ್ಯಾವಿಂಗ್ ದ ಪಾಸ್ಪೋರ್ಟ್ ಆಫ್ ಇಂಡಿಯಾ ಅಂಡ್ ಯು ವಿಲ್ ಬಿ ಹ್ಯಾವಿಂಗ್ ದ ಸಿಟಿಸನ್ಶಿಪ್ ಆಫ್ ಇಂಡಿಯಾ.
he can come back to India at any time and he has gone out. ಇಲ್ಲಿಂದ ಭಾರತ ದೇಶದ ಆಚೆ ಏನಕ್ಕೆ ಹೋಗಿದ್ದಾನೆ ಅಂತಂದ್ರೆ ಇಲ್ಲ ಇನ್ ಸರ್ಚ್ ಆಫ್ ಎಂಪ್ಲಾಯ್ಮೆಂಟ್ ಅಥವಾ ಎಜುಕೇಶನ್ ಯಾವುದೋ ಒಂದು ಬೇರೆ ಪರ್ಪಸ್ ಮೇಲೆ ಆಚೆ ಹೋಗಿದ್ದಾರೆ ಮತ್ತೆ ಅವ್ರು ವಾಪಸ್ ಬರ್ತಾರೆ ಅಂತ. When it comes to OCI, they will not be having the Indian citizenship. He will be called as a non-Indian, or he will not be having any Indian citizenship, and then he will not be having the passport of India, but he will be having the passport of any other country wherever he has the citizenship. ಅಲ್ಲೂ ಅವನು ಉಳಿದಿರೋಂಥ ಜಾಗದಲ್ಲಿ ಅಥವಾ ಎಲ್ಲಿ ಅವನಿಗೆ ಪೌರತ್ವ ಇದೆಯಲ್ಲ ಆ ಒಂದು ಸಿಟಿಸನ್ಶಿಪ್ ಅವನ ಹತ್ರ ಇರುತ್ತೆ, ಪಾಸ್ಪೋರ್ಟು ಸಹ ಅವನ ಹತ್ರ ಇರುತ್ತೆ. ಸೊ ಇವರು ಈ PIO ಅಥವಾ OCI ಏನಿದೆಯಲ್ಲ ಅವರ ತಾತ ಮುತ್ತಾತನು ಅಥವಾ somehow they are related to India, so that is why they are called as ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್. ತಾತ ಇರ್ಬೋದು, 1 ತಲೆಮಾರು 2 ತಲೆಮಾರು 3 4 ತಲೆಮಾರು, ಯಾವುದೋ ಒಂದು ತಲೆಮಾರಿನಲ್ಲಿರುವಂಥ ಯಾವುದೋ ಅದು ತಂದೆ ಕಡೆಯಿಂದಲೇ ಇರ್ಬೋದು ಅಥವಾ ತಾಯಿ ಕಡೆಯಿಂದ ಇರ್ಬೋದು, ಯಾವುದೋ ರೀತಿಯಲ್ಲಿ ಅವರು ಭಾರತ ದೇಶದ ಪ್ರಜೆಗಳಿಗೆ ಎಲ್ಲೋ ಒಂದು ಕಡೆ ಸಂಬಂಧವನ್ನ ಹೊಂದಿರೋ ಅಂಥವ್ರು. ಅದಕ್ಕೋಸ್ಕರನೇ ಅವ್ರನ್ನ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಥವಾ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಮೊದಲು ದೀಸ್ ವರ್ ದ 2 ಡಿಫರೆಂಟ್ ಕಾರ್ಡ್ಸ್, ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂಡ್ OCI. ನಾವು ದೇ ಹ್ಯಾವ್ ಕಂಬೈನ್ಡ್ ಇಟ್. ಈಗ ಕಾರ್ಡ್ ಇದೆ ಅಂತಂದ್ರೆ ಏನೆಲ್ಲ ಉಪಯೋಗ ಇದೆ? ಕಾರ್ಡ್ ಇದೆ ಅಂತಂದ್ರೆ ಅವ್ರಿಗೆ ದೇ ಕ್ಯಾನ್ ಕಮ್ ಅಂಡ್ ದೇ ಕ್ಯಾನ್ ಪರ್ಸ್ಯೂ ಎಜುಕೇಶನ್, ಯಾವುದೋ ಒಂದು ಡಿಗ್ರಿ ಕೋರ್ಸ್ ಇರ್ಬೋದು, ಏನಾದ್ರು ಕೋರ್ಸ್ ಮಾಡೋದಕ್ಕೆ ಇಂಡಿಯನ್ಸ್ ಹೆಂಗ್ ಟ್ರೀಟ್ ಮಾಡ್ತಾರಲ್ಲ ಅವ್ರನ್ನೂ ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ದೇ ವಿಲ್ ನಾಟ್ ಬಿ ಟ್ರೀಟೆಡ್ ಆಸ್ ದ ಫಾರಿನರ್ಸ್. Other economic benefits they might get, financial benefits they might get, but remember they are not supposed to get or by any agriculture land. ಅಗ್ರಿಕಲ್ಚರ್ ಲ್ಯಾಂಡ್ ನ ತಾಂಡು ಅವರಲ್ಲಿ ಬೇಸಾಯವನ್ನು ಮಾಡೋದಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ನ ತಾಣ ಅಂತ ಅವಕಾಶ ಇವ್ರಿಗೆ ಕೊಡೋದಿಲ್ಲ. ನಂತರದಲ್ಲಿ ಇವ್ರಿಗೆ ಏನಾರ ವೋಟಿಂಗ್ ಪವರ್ ಸಿಗುತ್ತಾ ಅಂತಂದ್ರೆ ಆ ವೋಟಿಂಗ್ ಪವರ್ನು ಸಹ ಕೊಡೋದಿಲ್ಲ. ಹಾಗಾದ್ರೆ ಬೆನಿಫಿಟ್ಸ್ ಯಾವ್ದಿದೆ? ಅಗ್ರಿಕಲ್ಚರ್ ಲ್ಯಾಂಡ್ ಕೊಡ್ತಾ ಇಲ್ಲ, ಎಜುಕೇಶನ್ ಕೊಡ್ತಾ ಇದ್ದಾರೆ, ಎಕನಾಮಿಕ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ ನಾವೇನಾದ್ರು ಚೆಕ್ ಮಾಡಿದ್ರೆ, ಈಗ ನೀವು ಯಾವ್ದಾದ್ರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಹೋಗಿರ್ತೀರಾ, ಅಲ್ಲಿ 2 ಬೋರ್ಡ್ ಹಾಕಿರ್ತಾರೆ, ಭಾರತೀಯರಿಗೆ 10 ರೂಪಾಯಿ, ವಿದೇಶಿಗರಿಗೆ 1000 ರೂಪಾಯಿ ಅಂತ ಹಾಕಿರ್ತಾರೆ. ಅಂತ ಕಡೆ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ಇಂಡಿಯನ್ಸ್. ಯಾವುದೋ ಒಂದು ಟೆಂಪಲ್ ಅಲ್ಲೂ ಸಹ ನೀವು ನೋಡ್ತೀರಾ ಅದೇ ರೀತಿಯಾಗಿರುತ್ತೆ. ಇಫ್ ಯು ಡೂ ಚೆಕ್ ದ ಏರ್ ಫೇರ್ಸ್, ಆ ಏರ್ ಫೇರ್ಸ್ ಏನಿದೆಯಲ್ಲ ಇಂಡಿಯನ್ಸ್ಗೆ, ವೆನ್ ದೇ ಆರ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ, ಇಂಡಿಯನ್ಸ್ಗೆ ಎಷ್ಟು ಏರ್ ಫೇರ್ ತೋರಿಸುತ್ತಲ್ಲ ಅಷ್ಟೇನೆ ಓವರ್ಸೀಸ್ ಸಿಟಿಸನ್ಸ್ಗೂ ತೋರಿಸುತ್ತೆ ಏರ್ ಫೇರ್ ವಿಚಾರದಲ್ಲಿ. ನಂತರದಲ್ಲಿ ಇನ್ನು ಬೇರೆ ಬೆನಿಫಿಟ್ಸ್ ಅಂತಂದ್ರೆ ದೇ ಕೆನ್ ಎಂಟ್ರಿ ಇನ್ ಟು ಇಂಡಿಯಾ ಎನಿ ನಂಬರ್ ಆಫ್ ಟೈಮ್ಸ್. ವೀಸಾ ಒಂದ್ಸರಿ ಕೊಡ್ತಾರೆ, ಕೊಡ್ತಿದ್ದಂಗೆ ಮಲ್ಟಿಪಲ್ ಎಂಟ್ರಿ, ಯಾವಾಗ ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅಂಡ್ ದೇ ನೀಡ್ ನಾಟ್ ಟು ರಿಪೋರ್ಟ್ ಟು ಪೊಲೀಸ್. ಮುಂಚೆ ಏನಿತ್ತು ಅಂತಂದ್ರೆ ಅವ್ರು ಇಷ್ಟು ದಿವಸ ಇದ್ದಾರೆ, ಇಷ್ಟು ದಿವಸ ಉಳ್ಕೊಂಡಿದ್ದಾರೆ ಅಂತಂದ್ರೆ ಕೆಲವೊಂದು ಸರ್ಟನ್ ಪೀರಿಯಡ್ ಇರೋದು, 6 ತಿಂಗಳಾದ್ಮೇಲೆ ಒಂದ್ಸರಿ ಪೊಲೀಸರಿಗೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಅಲ್ಲಿರುವಂಥ ಲೋಕಲ್ ಅಥಾರಿಟಿಗೆ ಯಾರಿಗಾರು ಇನ್ಫಾರ್ಮ್ ಮಾಡಬೇಕಿತ್ತು. ನಾವು ಇಟ್ಸ್ ಬೀನ್ ಡನ್ ಅವೇ ವಿತ್. ದೇ ಕೆನ್ ಎಂಟ್ರಿ ಅಟ್ ಎನಿ ಟೈಮ್, ದೇ ಕೆನ್ ಲೀವ್ ಇಂಡಿಯಾ ಅಟ್ ಎನಿ ಟೈಮ್, ದೇ ನೀಡ್ ನಾಟ್ ಟು ಗೋ ಟು ಪೊಲೀಸ್. ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಏನೇನಿದ್ವೋ ಅವನ್ನೆಲ್ಲ ಬಿಟ್ಟಿದ್ದಾರೆ. ವೆನ್ ಇಟ್ ಕಮ್ಸ್ ಟು ವೋಟಿಂಗ್ ಪವರ್, ದೇ ಡಿಡ್ಂಟ್ ಗೆಟ್ voting power. When it comes to voting power, they won't get the voting power until unless they become the citizens of India. Once they won't get the voting power, they will not be able to contest in the election. ಕಂಟೆಸ್ಟ್ ಎಲೆಕ್ಷನ್ MLA ಇರ್ಬೋದು, MP ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಎಲೆಕ್ಷನ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಯಾವ ಇದಕ್ಕೂ ಅವ್ರು ಕಂಟೆಸ್ಟ್ ಮಾಡಂಗಿಲ್ಲ. ಹಾಗೇನೆ ದೇ ವಿಲ್ ನಾಟ್ ಬಿ ಅಲೌಡ್ ಟು ಗೆಟ್ ಇನ್ ಟು ಪಬ್ಲಿಕ್ ಸರ್ವಿಸಸ್. ಅಪಾಯಿಂಟ್ಮೆಂಟ್ ಕೂಡ ಮಾಡೋ ರೀತಿಯಲ್ಲಿ ಇಲ್ಲ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ಫಾರ್ OCI. If you do check the options, they can't contest in the election. See, which one of the following rights or privileges are not enjoyed by an overseas citizens of India? ಯಾವ ರೈಟ್ಸ್ ಅವ್ರಿಗಿಲ್ಲ ಅಂತೇಳಿ ಕೇಳ್ತಾ ಇರೋದು. They can't contest in the election. Yes, they can't contest. Voting in the general election, they can't vote. They will not be allowed to appointed in any public services, state or central. So option D is the correct answer for question number 70.